ಲಂಕೇಶ್ ಪತ್ರಿಕೆಗೆ ಜರ್ನಲಿಸ್ಟ್ ಆಗಿದ್ದು ನಾನು ತುಂಬಾ ಭ್ರಮೆಗಳಲ್ಲಿದ್ದೆ. ಮುಸ್ಲಿಮ್ಸ್ ಹೆಣ್ಮಕ್ಳು ಯಾರು ಕೂಡ ಕನ್ನಡ ಕಲಿಯೋದಿಲ್ಲ. ಈಕೆನ 6 ತಿಂಗಳು ಇಟ್ಕೊಂಡು ನೋಡ್ತೀವಿ ನಾವು. ಕಲ್ತ್ರೆ ಪರವಾಗಿಲ್ಲ, ಕಲಿಯದೇ ಇದ್ರೆ ಈಕೆಗೆ ನಾವು TC ಕೊಡ್ತೀವಿ, ಆಗ ನೀವೇನು ತಕರಾರು ಮಾಡಬಾರ್ದು ಅಂತ ಮೊದಲೇ ಕಂಡೀಷನ್ ಹಾಕಿದ್ರು. ನೆಲದ ಮೇಲೆಲ್ಲ ಚಾಕ್ ಪೀಸ್ ತಗೊಂಡು ಬರೀತಿದ್ದೆ. ನನ್ನ ಅಜ್ಜಿ ಇದ್ದರು, ಅವರು ಒರೆಸ್ಕೊಂಡು ಬರೋರು, ಅಯ್ಯೋ ನೆಲದ ಮೇಲೆ ಬರಿಬೇಡ, ಸಾಲ ಆಗತ್ತೆ ನಿನ್ನಪ್ಪನಿಗೆ. ಸಾಮಾಜಿಕ ಅನ್ಯಾಯ ಆಗಲಿ, ಕೌಟುಂಬಿಕವಾದಂಥ ಅನ್ಯಾಯ ಆಗಲಿ, ಯಾವುದೇ ಆದರೂ ಕೂಡ ನಾನು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾನು ಇನ್ನೂ ನನ್ನ ಕಾಲೇಜ್ ದಿನಗಳಲ್ಲಿ ಹೋಗಿದ್ರೆ ನೇರ ಹೋಗಿ ಕತ್ತಿನ ಪಟ್ಟಿನೇ ಹಿಡಿತಿದ್ದೆ. ಅಂದ್ರೆ 3 ಭಾಷೆಗಳನ್ನು ಏಕಕಾಲಕ್ಕೆ ಕಲಿಬೇಕಾಗಿದ್ದ. ಹೌದು, ಮುಸ್ಲಿಂ ಸಮುದಾಯದ ಮಕ್ಕಳ ಮೇಲೆ ಅದೇ ಇದೆ. ಒಂದು ಸಂವೇದನೆಯಲ್ಲಿ ಪುರುಷ ಸಂವೇದನೆ, ಮಹಿಳಾ ಸಂವೇದನೆ ಮತ್ತು ಮುಸ್ಲಿಂ ಪುರುಷ ಸಂವೇದನೆ, ಮುಸ್ಲಿಂ ಮಹಿಳಾ ಸಂವೇದನೆ ಅಂತ ಬಫೆಕೆಟ್ ಮಾಡೋದು. ಪುರುಷ ಎಲ್ಲಿದ್ರು ಕೂಡ ಪುರುಷನೇ. ಅರಬ್ನಲ್ಲಿದ್ರು ಅವನು ಅದೇ ಪುರುಷ, ಅದೇ ಪುರುಷಾಧಿಕಾರದ ಒಂದು ಅಧಿಕಾರ ಚಲಾಯಿಸ್ತಕ್ಕಂಥ ಮನಸ್ಥಿತಿ. ಆಫ್ರಿಕಾದಲ್ಲಿದ್ದರೂ ಕೂಡ ಅದೇ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಕಥೆಗಾರ್ತಿ, ಲೇಖಕಿ ಬಾನು ಮುಷ್ತಾಕ್ ಅವರು. ಅವರ ಹಾಸನದ ನಿವಾಸದಲ್ಲಿ ಕುಳಿತು ನಾನು ಈ ಮಾತುಕತೆಯನ್ನು ನಡೆಸ್ತಾ ಇದ್ದೇನೆ. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ನನಗೆ ಒಂದು ಕುತೂಹಲ ಏನಂದರೆ, ನಿಮಗೆ ಬರಿಬೇಕಂತ ಅನಿಸಿದ್ದು ಯಾವಾಗ ಮೊದಲನೇ ಸಲ? ನನಗೆ ಬರಿಬೇಕು ಅಂತ ಅನಿಸಿದ್ದು ನನಗೆ, ಮತ್ತು ಯಾಕೆ? ನಾನು ಭಾಳ ಚಿಕ್ಕವಳಿದ್ದೆ. 1ನೇ ಕ್ಲಾಸ್ನಲ್ಲೇ ನನಗೆ ಬರಿಬೇಕು ಅಂತ ಅನಿಸಿತ್ತು. 1ನೇ ಕ್ಲಾಸ್ಗೆ ನಾನು ಬರುವಾಗ ನನಗೆ ಸುಮಾರು 8 ವರ್ಷ ಆಗಿತ್ತು. ನಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಆರಂಭದಲ್ಲಿ. ನನ್ನನ್ನು ಅರಸೀಕೆರೆಯಲ್ಲಿ ನನ್ನ ತಂದೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು. ನನ್ನನ್ನು ಅಲ್ಲಿ ಉರ್ದು ಶಾಲೆಗೆ ಸೇರಿಸಿದ್ರು. 1ನೇ ಕ್ಲಾಸ್ ಹೋದೆ ನಾನು ಉರ್ದು ಶಾಲೆಗೆ. ಅದು ನನಗೆ ಆ ಪರಿಸರ, ಆ ಓದು, ಆ ಟೀಚರ್ಸು ಏನೇನೂ ನನಗೆ ಇಷ್ಟ ಆಗಲಿಲ್ಲ. ಒಂದೇ ಒಂದು ಅಕ್ಷರ ಕೂಡ ಕಲೀಲಿಲ್ಲ ನಾನು. ಉರ್ದು ಕಲೀಲೇ ಇಲ್ಲ ನಾನು. ನನ್ನ ತಂದೆ ನನ್ನ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ರು. ಅವ್ರಿಗೆ ತುಂಬ ನಿರಾಶೆ ಆಯಿತು. ಯಾಕೆ ಈ ಥರ ಓದ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ಲಕ್ಕಿಲಿ ನನ್ನ ತಂದೆಗೆ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಗಿ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯಿತು. ಇಡೀ ಫ್ಯಾಮಿಲಿಯನ್ನು ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಿದರು. ಆವಾಗ ಅಲ್ಲಿ ಒಂದು ಕಾನ್ವೆಂಟ್ ಇದೆ, ಇದು ಇವರ ಹೆಲ್ತ್ ಆಫೀಸ್ ಏನಿತ್ತು ನನ್ನ ತಂದೆದು, ಅದಕ್ಕೆ ಭಾಳ ಸಮೀಪದಲ್ಲೇ ಒಂದು ಇದು ಕಾನ್ವೆಂಟ್ ಇದೆ, ಕ್ರಿಶ್ಚಿಯನ್ ಕಾನ್ವೆಂಟು. ನನಗೆ ಹೆಸರು ಮರ್ತೋಗಿದೆ ಅದು. ನನಗೆ ನನ್ನ ತಂದೆ ಏನು ಮಾಡಿದರು, ಈಗ ಒಂದು ನಾನು ಉರ್ದು ಕಲೀಲಿಲ್ಲ ಅನ್ನೋದೊಂದು, 2ನೇದು ಅವ್ರ ಆಫೀಸಿಗೆ ಹತ್ತಿರ ಇತ್ತು ಕಾನ್ವೆಂಟ್ ಅಂತ, ಮತ್ತು 3ನೇದು ಕನ್ನಡ ಕಲೀಲಿ ಇವಳು ಅಂತ ಅವ್ರು ಭಾಳ ಕಾನ್ಷಿಯಸ್ ಆಗಿ ನನಗೆ ಅಲ್ಲಿ ಕನ್ನಡ ಶಾಲೆಗೆ ಸೇರಿಸಿದ್ರು. ಹಾಗೆ ಸೇರಿಸಿದಾಗ ಅಲ್ಲಿ ಸಿಸ್ಟರ್ಸು ಒಂದು ಕಂಡೀಷನಲ್ ಆಗಿ ನನ್ನನ್ನು ಸೇರಿಸ್ಕೊಂಡ್ರು. ಮುಸ್ಲಿಮ್ಸ್ ಹೆಣ್ಮಕ್ಳು ಯಾರು ಕೂಡ ಕನ್ನಡ ಕಲಿಯೋದಿಲ್ಲ. ಈಕೆನ 6 ತಿಂಗಳು ಇಟ್ಕೊಂಡು ನೋಡ್ತೀವಿ ನಾವು. ಕಲ್ತ್ರೆ ಪರವಾಗಿಲ್ಲ, ಕಲಿಯದೇ ಇದ್ದರೆ ಈಕೆಗೆ ನಾವು TC ಕೊಡ್ತೀವಿ, ಆಗ ನೀವೇನು ತಕರಾರು ಮಾಡಬಾರ್ದು ಅಂತ ಮೊದಲೇ ಕಂಡೀಷನ್ ಹಾಕಿದ್ರು. ಮತ್ತು 6 ತಿಂಗಳಲ್ಲಿ ಒಂದು ಆಲ್ಫಾಬೆಟ್ಸ್ ಕಲಿತೆ ನಾನು, ಕನ್ನಡ ಆಲ್ಫಾಬೆಟ್ಸು. ಅದರಲ್ಲಿ ಕಾಗುಣಿತ ಕಲಿತೆ. ಕಾಗುಣಿತ 2 ಕಲ್ತ ಮೇಲೆ ನನ್ನನ್ನು ಹಿಡಿಯೋರೇ ಇರಲಿಲ್ಲ. ನೆಲದ ಮೇಲೆ, ಗೋಡೆ ಮೇಲೆ, ಎಲ್ಲೆಲ್ಲೂ ಕೂಡ ನಾನು ಬರೀಲಿಕ್ಕೆ ಶುರು ಮಾಡಿಬಿಟ್ಟೆ. ಅವರು ಸಿಸ್ಟರ್ಸ್ ಅವ್ರು ಏನು ಮಾಡಿದ್ರು, ನನಗೆ TC ಕೊಡ್ತೀವಿ ಅಂದವರು ಡಬಲ್ ಪ್ರಮೋಷನ್ ಕೊಟ್ಟರು 6ನೇ ತಿಂಗಳ ಕೊನೆಗೆ ನನಗೆ. ಏಕೆಂದರೆ ವಯಸ್ಸು ಕೂಡ ನನಗೆ ಜಾಸ್ತಿ ಆಗಿದ್ದರಿಂದ ಅದಕ್ಕೆ ನನ್ನನ್ನು ಡಬಲ್ ಪ್ರಮೋಷನ್ ಕೊಟ್ಟರು. ನೆಕ್ಸ್ಟ್ ಇಯರ್ ಕೂಡ ಡಬಲ್ ಪ್ರಮೋಷನ್ ಕೊಟ್ಬಿಟ್ರು. ಅವಾಗಿತ್ತು ಅದು, ಡಬಲ್ ಪ್ರಮೋಷನ್ ಕೊಟ್ಬಿಡ್ತಿದ್ರು.
ಕ್ಲಾಸ್ ಒಂದೊಂದು ಕ್ಲಾಸ್ ಸ್ಕಿಪ್ ಆಗಿಬಿಡ್ತಿತ್ತು. ಒಂದೊಂದು ಈಗ ಈ ವರ್ಷ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಪೂರ್ತ ಮಾಡಬೇಕಿತ್ತಲ್ಲ, 6ನೇ ತಿಂಗಳಿಗೆ ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಕಳಿಸ್ಬಿಡೋರು. ಓ 1 ವರ್ಷದಲ್ಲಿ 2 ವರ್ಷ ಕವರ್ ಆಗೋದು. ಹೀಗಾಗಿ ನಾನಲ್ಲಿ ಸೇರಿದ್ದು 2 ವರ್ಷ ಕಲಿಬೇಕಾಗಿದ್ದು 4th ಸ್ಟ್ಯಾಂಡರ್ಡ್ಗೆ ಬಂದ್ಬಿಟ್ಟಿದೆ. ಓ 2 ಸರಿ ಡಬಲ್ ಪ್ರಮೋಷನ್ ಸಿಕ್ತು. ಹೀಗಾಗಿ ನನಗೆ ಯಾವಾಗ ಬರೆಯೋದು ಕಲ್ತವ ನಾನು, ನನಗೆ ಭಾಳ ಖುಷಿ ಅನ್ನಿಸ್ಬಿಡ್ತು. ಅದು ನಾನು ನೆಲದ ಮೇಲೆಲ್ಲ ಚಾಕ್ ಪೀಸ್ ತಗೊಂಡು ಬರೀತಿದ್ದೆ. ನನ್ನ ಅಜ್ಜಿ ಇದ್ದರು, ಅವರು ಒರೆಸ್ಕೊಂಡು ಬರೋರು, ಅಯ್ಯೋ ನೆಲದ ಮೇಲೆ ಬರಿಬೇಡ, ಸಾಲ ಆಗತ್ತೆ ನಿನ್ನಪ್ಪನಿಗೆ. ಅವ್ರದ್ದೇನೋ ಒಂದು ಬಿಲೀಫು ಹಾಗೆ ಅಂತ ಹೇಳ್ಬಿಟ್ಟು. ಆದರೂ ನಾನು ಬರೀತಿದ್ದೆ. ಅಷ್ಟೊತ್ತಿಗೆ ನನ್ನ ತಂದೆ ನನಗೆ ಚೆನ್ನಾಗಿ ನೆನಪಿದೆ. ನಾನು ಪಂಚತಂತ್ರ, ಬಾಲಮಿತ್ರ ಈ ಪುಸ್ತಕಗಳನ್ನ ತಂದುಕೊಟ್ರು ನನಗೆ. ಓಕೆ, ಕತೆಗಳನ್ನು ಓದಲಿಕ್ಕೆ. ಹಾಂ, ಕತೆಗಳನ್ನ ಅವು ನಿಯಮಿತವಾಗಿ ತಂದು ಕೊಡ್ತಾಯಿದ್ರು. ಅದನ್ನ ಅದು ತಂದು ಕೊಟ್ಟ ತಕ್ಷಣ ನನ್ನ ಇಮ್ಯಾಜಿನೇಷನ್ನ ಅಲ್ಲಿ ವರ್ಕೌಟ್ ಮಾಡಲಿಕ್ಕೆ ಶುರು ಮಾಡ್ತು. ಕತೆಗಳು ಹೇಗಿರ್ತವೆ, ನನಗೆ ತುಂಬ ಆಸಕ್ತಿ ಇತ್ತು ಕತೆಗಳಲ್ಲಿ. ಆಮೇಲೆ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಮೊದಲಿಗೆ ಬರೆದದ್ದು ಏನು? ಮೊದಲು ನಾನು 7th ಸ್ಟ್ಯಾಂಡರ್ಡ್ನಲ್ಲಿದ್ದೆ. 7th ಸ್ಟ್ಯಾಂಡರ್ಡಲ್ಲಿ KRS ಅಲ್ಲಿ ಇದ್ವಿ ನಾವು. ಅಲ್ಲಿ ಸ್ಕೂಲಲ್ಲಿ ಕಲಿತಾ ಇದ್ದೆ. ನನ್ನ ತಂದೆಗೆ ಟ್ರಾನ್ಸ್ಫರ್ ಆದಾಗೆಲ್ಲ ನಾವು ಹೋಗ್ತಿದ್ವಲ್ಲ. ಮಹಡಿ ಮನೆ ಅಂತ ಒಂದು ಕಾದಂಬರಿ ಬರ್ತಿದೆ. ಕಾದಂಬರಿ, ಮೊದಲನೇ ಬರವಣಿಗೆನೇ ಕಾದಂಬರಿ. ಯಾಕೆಂದ್ರೆ ನನ್ನ ತಾಯಿಯ ತಂದೆ ಹಯಾತ್ ಸಾಬ್ ಅಂತ ಇಲ್ಲ ಅಮೀರ್ ಮೊಹಲ್ಲಾದರಿ ಇದ್ದಾರೆ, ಅವ್ರದ್ದು ಒಂದೇ ಒಂದು ಮಹಡಿ ಮನೆ ಇದ್ದಿದ್ದು ಅವಾಗ ನನ್ನ ಚಿಕ್ಕಂದಿನಲ್ಲಿ. ಅದಕ್ಕೆ ಅವ್ರನ್ನ ಮಾಡಿವಾಲೆ ಹಯಾತ್ ಸಾಬ್ ಅಂತಲೇ ಕರೀತಾ ಇದ್ರು. ಹೀಗಾಗಿ ಅದು ಮಾಡಿ ಮನೆ ಅನ್ನೋದು ನನಗೇನೋ ಸ್ವಲ್ಪ ವಾಸ್ತವತೆ, ಸ್ವಲ್ಪ ಕಲ್ಪನೆ ಎಲ್ಲ ಸೇರಿ ಮಾಡಿ ಮನೆ ಅನ್ನೋ ಒಂದು ಕಾದಂಬರಿನೇ ಬರೆದಾಕಿದ್ದೆ. ಅದು ಎಕ್ಸಸೈಸ್ ಪುಸ್ತಕದಲ್ಲಿ ಏನೇನು ಬೇಕೆಲ್ಲ ಬರೆದಾಕಿದ್ದೆ. ಅಂದರೆ ಇವಾಗ ಸ್ವಲ್ಪ ತಾಯಂದಿರು ಅದೇನೋ ಮಕ್ಕಳ ಕೈಯ ಪ್ರಿಂಟು, ಕಾಲಿನ ಪ್ರಿಂಟು, ಅದು ಇದು ಎಲ್ಲ ಸೇವ್ ಮಾಡ್ಕೊಂಡು ಹೋಗ್ತಾರೆ. ನನ್ನ ತಾಯಿಗೆ ಬಾಲ್ಯ ವಿವಾಹ ಬೇರೆ ಆಗಿದ್ದು, ಆಕೆನೇ ಮಗು, ಮತ್ತೆ ನಾವು ಮಕ್ಕಳಾಗಿದ್ದು. ಅವ್ರಿಗೆ ಅದೆಲ್ಲ ಪಾಪ ಇಡ್ಲಿಕ್ಕೆ ಗೊತ್ತಾಗ್ಲಿಲ್ಲ. ಹೀಗಾಗಿ ಮತ್ತೆ ಟ್ರಾನ್ಸ್ಫರ್ಸ್ ಬೇರೆ ಆಗ್ತಾ ಇದ್ದಾಗ ಎಕ್ಸ್ಟ್ರಾ ವಸ್ತುಗಳೇನಿದೋ ಎಲ್ಲವನ್ನ ಡಿಸ್ಪೋಸ್ ಮಾಡ್ತಿದ್ರಲ್ಲ, ಹೀಗಾಗಿ ಅದು ಕೂಡ ಎಲ್ಲೋಯ್ತೋ ಗೊತ್ತಾಗ್ತದೆ, ಕಳೆದೋಯ್ತು ಅದು. ಮೊದಲನೇ ಕೃತಿ ಪ್ರಕಟವನ್ನೇ ಭಾಗ್ಯ ಕಾಣಲಿಲ್ಲ, ಅದು ಇಲ್ಲ. ಬಟ್ ಈಗ ಅದನ್ನ ಕಥೆಯನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಏನಿದ್ದಿದ್ರು ಇಲ್ಲ, ನನಗೆ ಅದ್ರಲ್ಲಿ ಬರೀ ಒಂದು ಕ್ಯಾಪ್ಷನ್, ಒಂದು ಟೈಟ್ಲ್ ಬಂದು ನೆನಪಿನಲ್ಲಿ ಉಳಿದಿದೆ, ಮಾಡಿ ಮನೆ ಅನ್ನೋದೊಂದು. ಅದರಲ್ಲಿ ಬಹುಶಃ ನನ್ನ ಅದೇ ಹಯಾತ್ ಸಾಹೇಬ್ರದ್ದು ಅಜ್ಜನ ನೆನಪುಗಳು, ಸ್ವಲ್ಪ ಅಲ್ಲೇನೋ ಸ್ವಲ್ಪ ನನ್ನ ಒಂದು ಕಾಲ್ಪನಿಕತೆ ಎಲ್ಲ ಸೇರಿಸಿ ಆ ಕಾಲದ ಒಂದು ಮಗುವಿಗೆ ಸಹಜವಾಗಿ ನಾನು ಏನು ಬರ್ದಿದ್ದೀನಿ ಅನ್ನೋದು ನನಗೆ ನೆನಪಿಲ್ಲ. ಬಟ್ ಅಲ್ಲಿಂದ ಅದು ಬ್ರೇಕ್ ಆಯ್ತಲ್ವ ಆ್ಯಕ್ಚುಲಿ, ಆ ಕಾದಂಬರಿ ಆದಮೇಲೆ ಮತ್ತೆ ನೆಕ್ಸ್ಟ್ ಬರೀಲಿಕ್ಕೆ ನಾನು ಶುರು ಮಾಡಿದ್ದು ಹೈಸ್ಕೂಲಲ್ಲಿ. ನಾವು ಚಾಮರಾಜನಗರಕ್ಕೆ ಹೋಗಿದ್ವಿ. ಚಾಮರಾಜನಗರದಲ್ಲಿ ನನಗೆ ಅಂತಹ ಒಂದು ಯಾವುದೇ ಸಾಹಿತ್ಯಿಕವಾದಂಥ ಒಂದು ಪರಿಸರ ಸಿಗಲಿಲ್ಲ. ನನ್ನ ಓದನ್ನು ಗರಿಗೆದರಿಸ್ತಕ್ಕಂಥ ಒಂದು ಇಮ್ಯಾಜಿನೇಷನ್ ಕೂಡ ನನಗೆ ದೊರಕಲಿಲ್ಲ ಅಲ್ಲಿ. ಬಟ್ ಅದು ಕನ್ನಡದ ಓದು ಕಂಟಿನ್ಯೂ ಆಗಿತ್ತು. ಅದೇ ಕನ್ನಡ ಮೀಡಿಯಮಲ್ಲೇ ಓದಿದ್ದು ನಾನು. SSLC ವರೆಗೆ ನಾನು ಕನ್ನಡ ಮೀಡಿಯಮ್ವರೆಗೆ ನಾನು ಓದಿದ್ದು ಅಲ್ಲಿ. ಆದರೆ ನನಗೆ ಮತ್ತೆ ನಾನು ಕಾಲೇಜಲ್ಲಿದ್ದಾಗ ಬರೀಲಿಕ್ಕೆ ಶುರು ಮಾಡಿದೆ. ಮತ್ತು ನಾವು ನಂದು PUC SLC ಆದ ನಂತರ PUCಗೆ ಹಾಸನ್ಗೆ ಬಂದ್ವಿ ನಾವು. ನಮ್ಮೆಲ್ಲರ ನೇಟಿವ್ ಪ್ಲೇಸ್ ಇದೆ, ಇಲ್ಲಿಗೆ ಬಂದ್ವಿ. ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಜಾಯಿನ್ ಆದೆ. ಆಮೇಲೆ ಇಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ ನಾನು. ಆವಾಗಲೇ ನನಗೆ ಬರೀಬೇಕು ಅಂತ ಅನ್ನಿಸ್ತಾ ಇತ್ತು. ಪ್ರಜಾವಾಣಿ ರೆಗ್ಯುಲರ್ ಆಗಿ ತರಿಸ್ತಾ ಇದ್ವಿ. ಅದರಲ್ಲಿ ಒಂದು ಕಥಾ ಸ್ಪರ್ಧೆ ಬರೋದಲ್ಲ, ಅದರಲ್ಲಿ ಕಾಗದದ ಒಂದೇ ಮಗ್ಗುಲಿಗೆ ಬರ್ದು ಕಳಿಸಿ ಅಂತ ಇರೋದು. ಕಾಗದದ ಒಂದೇ ಮಗ್ಗುಲು ಏನು ಅನ್ನೋದು ನನಗೆ ಕೊನೆವರೆಗೂ ಅರ್ಥ ಆಗಲಿಲ್ಲ. ಲಂಕೇಶ ಬರವಣಿಗೆ ಶುರು ಮಾಡಿದ ನಂತರ ಅಥವಾ ಅದಕ್ಕಿಂತ ಮೊದಲು ನನ್ನ ಮೊದಲ ಕತೆ ಪ್ರಕಟ ಆಯ್ತಲ್ಲ, ಆವಾಗ ಮಾತ್ರ ನನಗೆ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ನಾನು ಯಾವ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದರೆ ಕಾಗದದ ಒಂದೇ ಮಗ್ಲು ಯಾವುದು, ಅದು ಹೆಂಗಿರತ್ತೆ, ಅದರಲ್ಲಿ ಹೆಂಗೆ ಬರಿಬೇಕು, ಉಳಿದದೆಲ್ಲ ಬರೆಯುವ ಈ ಟೆಕ್ನಿಕಲ್ ಪಾಯಿಂಟ್ ಗೊತ್ತಾಗಿದೆ. ಆಮೇಲೆ ಇವಾಗ ನೋಡಿ ಯಂಗ್ಸ್ಟರ್ಸ್ಗೆ ತುಂಬ ಒಳ್ಳೆಯ ಪರಿಸರ ಇದೆ. ಮನೆ ಮನೆ ಕವಿಗೋಷ್ಠಿಗಳಿರ್ತವೆ, ಕಥಾ ಕಮ್ಮಟಗಳಿರ್ತವೆ, ಫೇಸ್ಬುಕ್ ಎಕ್ಸ್ಪೋಜರ್ ಇದೆ, ಅವರಿಗೆ ಬರೀಲಿಕ್ಕೆ ಅವಕಾಶಗಳಿವೆ. ಇವೆ. ಬರವಣಿಗೆ ಅನ್ನೋದು
ವ್ಯಕ್ತಿಗತ ಹುಡುಕಾಟ ಆಗಿತ್ತು ಮೊದಲು. ಹೌದು ಈಗ ಅದಕ್ಕೊಂದು ಸಾಮಾಜಿಕ ಆಯಾಮ ಹೌದು ಬಂದಿದೆ. ಹೌದು ಸಾಮಾಜಿಕ ಆಗಿದೆ, ಕಮರ್ಷಿಯಲ್ ಆಗಿದೆ, ಹಾ. ಬೇರೆ ಬೇರೆ ತುಂಬಾ ಬದಲಾಗಿದೆ, ಬೇರೆ ಬೇರೆ ಆಯಾಮಗಳು ಇದಾಗಿವೆ, ಅದಂತೂ. ಬಟ್ ನೀವು ಬರೀಲಿಕ್ಕೆ ಶುರು ಮಾಡಿದಾಗ ನನ್ನ ಮೊದಲನೇ ಪ್ರಶ್ನೆ, ನೀವು ಯಾವಾಗ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಅದನ್ನ ಯಾಕೆ ಬರೀಬೇಕಂತ ಅನಿಸ್ತು ಅಂತ ಕೂಡ ಕೇಳಿದೆ ನಾನು. ಹಾ, ಯಾಕೆ ಬರಿಬೇಕು ಅಂತ ಅನ್ಸದೆ ಅಂದರೆ, ನನಗೆ ಸ್ವಲ್ಪ ಕೋಪ ಬರುತ್ತೆ, ಕೋಪ ಜಾಸ್ತಿ ನನಗೆ. ಈ ಒಂದು ಕೌಟುಂಬಿಕ ಜೀವನದಲ್ಲೂ ಕೋಪ ಜಾಸ್ತಿ. ನನ್ನ ಗಂಡ ಆಗಿದ್ದಕ್ಕೆ ನನ್ನನ್ನು ಸಂಭಾಳಿಸ್ಕೊಂಡು ನನ್ನನ್ನು ಸರಿಯಾಗಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ಕೋಪ ಜಾಸ್ತಿ ನನಗೆ. ಒಂದು ಸಿಚುವೇಶನ್ ನೋಡಿದಾಗ ನಂಗೆ ತಡ್ಕೊಳಕ್ಕಾಗೋದಿಲ್ಲ, ಕೋಪ ಬಂದ್ಬಿಡುತ್ತೆ. ಕೋಪ ಬಂದರೆ ಸಾಮಾನ್ಯವಾಗಿ ಜನ ಕೂಗಾಡ್ತಾರೆ. ನೀವು ಕತೆ ಬರೀತೀರಾ? ಇಲ್ಲ, ನಾನು ಎರಡೂ ಮಾಡ್ತೀನಿ, ಕೂಗಾಟನೂ ಮಾಡ್ತೀನಿ, ಕಥೆನೂ ಬರಿತೀನಿ. ಯಾವ್ದಾದ್ರು ರಿಯಾಕ್ಷನ್ ಕೊಡ್ಲೇಬೇಕು ನಾನು, ಇಲ್ದಿದ್ರೆ ರೆಕಾರ್ಡ್ ಆಗ್ಬೇಕು, ತಡ್ಕೊಳಕ್ಕಾಗೋದಿಲ್ಲ ನನಗೆ. ಕೋಪ ರೆಕಾರ್ಡ್ ಆಗ್ಬೇಕು, ದಾಖಲಾಗಬೇಕು, ಆಗ್ಬೇಕು. ಹೀಗೆ ಮೊದಲು ನನ್ನ ಕೋಪ ಬಂದಾಗ ನಾನು ತಡ್ಕೊಳ್ಳಿಕ್ಕಾಗದೆ ಆಕ್ರೋಶದಿಂದ ಬರೀತಾ ಇದ್ದೆ ನಾನು. ಯಾವುದೇ ಒಂದು ಸಾಮಾಜಿಕ ಅನ್ಯಾಯ ಆಗಲಿ, ಕೌಟುಂಬಿಕವಾದಂಥ ಅನ್ಯಾಯ ಆಗಲಿ, ಯಾವುದೇ ಆದರೂ ಕೂಡ ನಾನು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ನಾನು. ಇನ್ನೂ ನನ್ನ ಕಾಲೇಜ್ ದಿನಗಳಲ್ಲಿ ಹೋಗಿದ್ರೆ ನೇರ ಹೋಗಿ ಕತ್ತಿನ ಪಟ್ಟಿನೇ ಹಿಡಿತಿದ್ದೆ. ಅಷ್ಟು ನನಗೆ ಶಕ್ತಿನೂ ಬರೋದು, ಕೋಪನೂ ಬರೋದು. ಆಮೇಲೆ ಗ್ರ್ಯಾಜುಯಲ್ ಆಗಿ ಡೌನ್ ಆಗ್ತಾ ಬಂತು. ಡೌನ್ ಆಗ್ತಾ ಬಂತು. ಆಮೇಲೆ ನನಗೆ ಆಕ್ರೋಶ ಇದ್ದಾಗ ಮಾತ್ರ ಅದ್ರ ಪ್ರತಿಕ್ರಿಯೆಯಾಗಿ ಬರೀತಾ ಇದ್ದೆ. ಆಮೇಲೆ ಅದು ಕೂಡ ಕಡಿಮೆ ಆಯಿತು. ಆಕ್ರೋಶ ಇಲ್ಲದೆ ಇದ್ದಾಗಲೂ ಬರೀಲಿಕ್ಕೆ ಶುರು ಮಾಡಿದೆ. ಈಗ ಸಹಜವಾಗಿ ಸುಮ್ಮನೆ ಕೂತ್ರು ಕೂಡ ಯಾವುದಾದ್ರೂ ಆಲೋಚನೆಗಳು ಬರುತ್ತೆ, ತಕ್ಷಣ ಬರ್ದಾಗ್ತೀವಿ. ಬಟ್ ಇದನ್ನೊಂದು ಎವಲ್ಯೂಷನ್ ಅಂತ ಹೇಳ್ಬೋದು ಅದನ್ನು. ಖಂಡಿತ ಅದೊಂದು ಎವಲ್ಯೂಷನ್. ಅದು ಮತ್ತೆ ಅದು ಇನ್ನೂ ಒಂದು ಹೇಳ್ಬೋದು. ಆದರೆ ಬರವಣಿಗೆ ಅನ್ನೋದು ಇವಾಗ ನನಗೆ ಉಸಿರಾಟದಷ್ಟು ಸಹಜ ಕ್ರಿಯೆ ಅನ್ಸುತ್ತೆ. ಬರವಣಿಗೆ ಇಲ್ಲದೆ ಇದ್ರೆ ಸಾಧ್ಯನೇ ಇಲ್ಲ. ಹಾಗೆ ಒಂದರ ಅಂತರ್ಗತ ಆಗ್ಬಿಟ್ಟಿದೆ ಅದು ನನಗೆ. ಬಟ್ ನೀವು ಕತೆ ಬರೆದಾಗ ನಿಮ್ಮ ಕತೆನೇ ಮೊದಲು ಬರ್ದದ್ದಲ್ವಾ? ಹೌದು, ಕತೆನೇ ಬರ್ತೀವಿ. ಕಾದಂಬರಿ ನಂತರ ಕಾಲೇಜ್ನಲ್ಲಿ ಇದ್ದಾಗ ಕತೆ ಬರೆದು ರಿಯಾಕ್ಷನ್ ಏನಿತ್ತು? ರಿಯಾಕ್ಷನು ಅಂದರೆ ಅದೊಂದು ನೀವು ಬರೀತಾ ಇದ್ದ ಕಾಲದಲ್ಲಿ ನೀವು ರೆಪ್ರೆಸೆಂಟ್ ಮಾಡುವ ವಯಸ್ಸಿನ ಹುಡುಗಿಯರು ಮತ್ತು ಸಮುದಾಯ ಎರಡೂ ಕಡೆಯಿಂದನೂ ಬರೆಯೋದನ್ನ ನಿರೀಕ್ಷೆ ಮಾಡದೇ ಇದ್ದ ಕಾಲ ಅಲ್ವಾ? ಹೌದು, ಬರೆಯೋದನ್ನ ನಿರೀಕ್ಷೆ ಮಾಡದೇ ಇದ್ದ ಕಾಲ. ಸೊ ಅದೊಂಥರ ಇದಾಗ್ತಿತ್ತಲ್ವ, ಒಂದು ಲ್ಯಾಂಡ್ ಬ್ರೇಕಿಂಗ್ ಥರದ್ದಲ್ವ ಆ್ಯಕ್ಚುಲಿ? ಹೌದು. ಅದು ಏನಾಯ್ತು, ಅದಕ್ಕಿಂತ ಮುಂಚಿತವಾಗಿ ನನ್ನನ್ನು ಕನ್ನಡ ಶಾಲೆಗೆ ಸೇರಿಸಿದ್ದೆ ದೊಡ್ಡ ಗೊಂದಲ ಆಗ್ಬಿಡ್ತು ನಮ್ಮ ಕುಟುಂಬದಲ್ಲಿ. ಏಕೆಂದರೆ ಎಲ್ಲರೂ ಕೂಡ ಉರ್ದುವನ್ನೇ ಕಲಿತಾ ಇದ್ದಿದ್ದು ಶಾಲೆಗಳಲ್ಲಿ. ನನ್ನ ಊರಿಗೆ ಎಲ್ಲ ಮಕ್ಕಳು ಕೂಡ, ನಮ್ಮ ಕುಟುಂಬದ ಎಲ್ಲ ಮಕ್ಕಳು, ದೊಡ್ಡ ಕುಟುಂಬ ನನ್ನ ತಂದೆದು, ಎಲ್ಲ ಕೂಡ ನನ್ನ ತಾಯಿಯ ಕಡೆಯಲ್ಲಿ ಅಕ್ಷರ ಜ್ಞಾನ ಇರಲಿಲ್ಲ. ಆದರೆ ಅವರು ವೆಲ್ತಿ ಆಗಿದ್ದರು, ಹಣವಂತರಾಗಿದ್ದರು. ಅವರು ರೈತರು, ಕಷ್ಟಪಟ್ಟು ದುಡಿಯೋರು, ಹಣವಂತರಾಗಿದ್ದರು. ನನ್ನ ತಂದೆಯ ಕುಟುಂಬ ವಿದ್ಯಾವಂತರ ಕುಟುಂಬ. ಅವರ ಇದರಲ್ಲಿ ನನ್ನ ಅಜ್ಜ ಶಾಲಿ ಸಾಬ್ ಅವರು ಅಬ್ಬೂರ್ ಮಾಚ್ಕೊಂಡಳ್ಳಿ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. ಅರಬ್ಬಿ ಟೀಚರು ಆಗಿದ್ದರು, ಉರ್ದು ಟೀಚರ್ ಆಗಿದ್ರು. ಕನ್ನಡ ಗೊತ್ತಿತ್ತು ಅವ್ರಿಗೆ, ಸಂಸ್ಕೃತ ಗೊತ್ತಿತ್ತು ಅವ್ರಿಗೆ ಅಂತ ಲರ್ನೆಡ್. ಹಾಗಾಗಿ ನೀವು ಮೂರನೇ ಜನರೇಷನ್? ನಾನು ಮೂರನೇ ಜನರೇಷನ್ ಅಕ್ಷರ ಜ್ಞಾನದ, ನಾನು ಮೂರನೇ ಜನರೇಷನ್. ನಾನು ಹೀಗೆ ಬರೆಯೋರು ಯಾರು ಇರಲಿಲ್ಲ? ಇಲ್ಲ, ಬರೆಯೋರು ಯಾರೂ ಇರಲಿಲ್ಲ. ಬರೆಯೋರು ಯಾರೂ ಇರಲಿಲ್ಲ. ಹೀಗಾಗಿ ನನ್ನ ಕನ್ನಡ ಶಾಲೆಗೆ ಸೇರಿಸಿದಾಗ ನನ್ನ ಅಜ್ಜ ಶಾಲಿ ಸಾಹೇಬರು ತುಂಬ ಪ್ರೊಟೆಸ್ಟ್ ಮಾಡಿದ್ರು. ನನ್ನ ತಂದೆ ಮೇಲೆ ತುಂಬ ಒತ್ತಡ ತಂದರು. ಹೆಣ್ಣು ಮಗಳು, ಅವಳನ್ನ ತಗೊಂಡೋಗಿ ಕನ್ನಡ ಶಾಲೆಗೆ ಸೇರಿಸಿದೆಯಲ್ಲ, ಉರ್ದು ಶಾಲೆಗೆ ಸೇರಿಸು ಅಂತ. ನನ್ನ ತಂದೆ ದೃಢವಾದ ನಿಲುವು ತಗೊಂಡ್ರು, ಇಲ್ಲ ಅವಳು ಕನ್ನಡ ಶಾಲೆಯಲ್ಲೇ ಕಲಿಬೇಕು, ಅಲ್ಲೇ ಕಲೀಲಿ ಅಂತ. ಆಮೇಲೆ ನನ್ನ ಅಜ್ಜ ಬಿಡಲಿಲ್ಲ. ಅವರು ಪ್ಯಾರಲಲ್ ಆಗಿ ಉರ್ದು ಓದ್ಲಿಕ್ಕೆ ಸಾಧ್ಯ ಇರಲಿಲ್ವಾ? ಇತ್ತು. ಇಲ್ಲ, ಪ್ಯಾರಲಲ್ ಆಗಿ ಓದ್ಲಿಕ್ಕೆ ನನಗೆ ಅವಕಾಶ ಇತ್ತು, ಆದರೆ ಸಾಧ್ಯತೆ ಇರಲಿಲ್ಲ. ಯಾಕೆಂದ್ರೆ ನನ್ನ ತಂಗಿಗೆ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದಲ್ಲ, ಅಲ್ಲಿ ಯಾರು ಉರ್ದು ಟೀಚರ್, ರಿಲಿಜಿಯಸ್ ಕಾರಣಗಳಿಗೆ ಅರಬ್ಬಿ ಓದುವ ಒಂದು ಅರಬಿಕ್ ಹಠ ತೊಟ್ಟು ನನ್ನ ಅಜ್ಜ ನಮ್ಮ ಮನೆಗೆ ಬರೋರು. ಅವ್ರು ಮಾತ್ಕೊಂಡಳ್ಳಿಲೇ ಇರೋರು, ಆದರೆ ನಮ್ಮ ಮನೆಗೆ ಬರ್ತಿದ್ರು ಅವರು. ವರ್ಷದಲ್ಲಿ ಒಂದು 6 ತಿಂಗಳು 3 ತಿಂಗಳು ಹಾಗೆ ಬಂದಾಗ ಹಠ ತೊಟ್ಟು ನನಗೆ ಅರಬಿಕ್ ಕಲಿಸಿದ್ರು.
ನಮಾಜ್ ಮಾಡೋದು, ಧಾರ್ಮಿಕ ವಿಧಿವಿಧಾನ, ಮತ್ತು ಅವರು ಸ್ವಲ್ಪ ಸೂಫಿ ಕಲ್ಚರ್ನ ಮನುಷ್ಯ. ಅವರು ಆ ಥರ ಆ ಕಡೆಗೆ ಒಲವಿತ್ತು ಅದು. ಅವರು ಎಲ್ಲೋ ಯಾವುದೋ ಪೀರ್ಗೆ ಶಿಷ್ಯರಾಗಿದ್ದರು. ಓ. ಹೀಗಾಗಿ ಅವ್ರಿಗೆ ಕೆಲವು ಧಾರ್ಮಿಕವಾದಂಥ ಒಳಗುಟ್ಟುಗಳು ಗೊತ್ತಿದ್ವು. ಅದು ನನಗೇನು ಹೇಳಲಿಲ್ಲ ಅವರು. ಆದರೆ ಜನರಲ್ ಆದಂಥ ಒಂದು ಧಾರ್ಮಿಕ ಶಿಕ್ಷಣವನ್ನು ಕೊಟ್ಟರು. ಅರಾಬಿಕ್ ಅನ್ನೋಳು ನಾನು ಕಲಿಸಲೇಬೇಕು ಅನ್ನೋ ರೀತಿಯಲ್ಲಿ ಹಠ ಇಟ್ಟು ಹಿಡಿದು ನನ್ನನ್ನು ಕಲಿಸಿದ್ರು. ನಾನು ಹೈಸ್ಕೂಲ್ಗೆ ಬರೋ ಅಷ್ಟೊತ್ತಿಗೆ ಕುರಾನ್ ಎಲ್ಲ ಓದ್ತಿದ್ದೆ ನಾನು. ಆಮೇಲೆ ಸ್ವಲ್ಪ ನಾನು ಓದಿನಲ್ಲಿ ಶಾರ್ಪ್ ಕೂಡ ಇದ್ದೆ. ಮೊದಲು ನನಗೆ ಒಂದು ಅಕ್ಷರ ಕೂಡ ಉರ್ದುದು ಕಲೀಲಿಕ್ಕಾಗಿರಲಿಲ್ಲ. ಆಮೇಲೆ ನಾನು ಅರೇಬಿಕ್ ಕೂಡ ಕಲಿತೆ. ಆಮೇಲೆ ನೀವು ನೋಡಿದಿರಿ, ಉರ್ದು ನಾನು ಎಲ್ಲೂ ಶಾಲೆಯಲ್ಲಿ ಓದಲಿಲ್ಲ, ಆದರೆ ಉರ್ದುವಿನಿಂದ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ಆದಿಲ್ ಶಾಹಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. 2 ಗ್ರಂಥಗಳ 250 ಪುಟ. ಫರಿಷ್ತಾದು ಆ ಚರಿತ್ರೆಯನ್ನ. ಗುಲ್ಶನ್ ಇಬ್ರಾಹಿಂ ಅಲ್ಲ, ಹೌದು, ಅದರಲ್ಲಿ ಫರಿಷ್ತಾ ಇಲ್ಲ, ಅದರಲ್ಲಿ 3500 ಪುಟಗಳಿವೆ. ಹೌದು, 4 ವಾಲ್ಯೂಮ್ನಲ್ಲಿ ಬ್ರಿಗ್ಸ್ ಅನುವಾದ ಮಾಡಿದ್ದ ಅದನ್ನ. ತಾರೀಖೆ ಫರಿಷ್ತಾ, ಅದಕ್ಕೆ ಅದರದ್ದೇ ಇನ್ನೊಂದು ಹೆಸರು ಗುಲ್ಶನ್ ಇಬ್ರಾಹಿಂ ಇರ್ಬೋದು. ತಾರೀಖೆ ಫರಿಷ್ತಾ. ಆಮೇಲೆ ಇನ್ನೊಂದು ದೆಹಲಿಗೆ ಸಂಬಂಧಪಟ್ಟಿದ್ದು. ಅದು 2 ಗ್ರಂಥಗಳನ್ನ ನಾನು ಅನುವಾದ ಮಾಡಿದ್ದೀನಿ. ಅದು ಈ ಉರ್ದು ಅರೇಬಿಕ್ ಏನಿತ್ತು ಲಿಪಿ ಒಂದೇ, ಸ್ಕ್ರಿಪ್ಟ್. ಹೌದು, ಉರ್ದು ಫಾರ್ಸಿ ಅರಬಿ 3ಕ್ಕೂ ಒಂದೇ ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟ್ ಒಂದು 3-4 ಅಕ್ಷರಗಳು ಮಾತ್ರ ವ್ಯತ್ಯಾಸ. ಬಟ್ ಓದಬಹುದು. ಆಮೇಲೆ 2ನೇದಾಗಿ ಅದು ನನ್ನ ಮಾತೃಭಾಷೆ ಉರ್ದು. ಮನೆಯಲ್ಲಿ ಮಾತಾಡೋದು ಉರ್ದುನೇ? ಉರ್ದು ಮಾತೃಭಾಷೆ ಉರ್ದುದೇ ಮಾತಾಡೋದು. ಅಂದ್ರೆ 3 ಭಾಷೆಗಳನ್ನು ಏಕಕಾಲಕ್ಕೆ ಕಲಿಬೇಕಾಗಿದ್ದ. ಹೌದು. ಇವತ್ತಿನ ಮುಸ್ಲಿಂ ಸಮುದಾಯದ ಮಕ್ಕಳ ಮೇಲೆ ಅದೇ ಇದೆ. ಒಂದು ಕನ್ನಡ ಇಂಗ್ಲಿಷ್ ಶಾಲೆಗಳಲ್ಲಿ ಓದ್ತಾರೆ, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಕಲಿತಾರೆ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಪರಿಸರದ ಭಾಷೆಯಾಗಿ ಕಲಿತಾರೆ. 3ನೇದು ಹಿಂದಿ ಕಲಿತಾರೆ. 4ನೇದು ಅರೇಬಿಕ್. ಉರ್ದು ಅಲ್ಲ, ಉರ್ದು ಈಗ ಕೇಳೋರೇ ಇಲ್ಲ. ಉರ್ದು ಹಿಂದಿ 2 ಸೇರಿದ್ದು ಹಿಂದೂಸ್ತಾನಿ ಆಗುತ್ತೆ. ಆದ್ರೆ ಉರ್ದು ಲಿಪಿನೇ ಗೊತ್ತಾಗೋದಿಲ್ಲ ಇವರಿಗೆ, ಈ ಮಕ್ಕಳಿಗೆ. ಆಮೇಲೆ ಉರ್ದು ಇದೆಯಲ್ಲ, ಈಗ ಅರಬ್ಬಿ ಅಂದ್ರೆ ಕುರಾನ್ ಅನ್ನ ಕಲಿಯುವಾಗ ಅರಬ್ಬಿ ಬರ್ಲೇಬೇಕಲ್ವಾ? ಅರಬ್ಬಿ ಬಂದ್ರೆ ಮಾತ್ರ ಕುರಾನ್ ಕಲಿಯಲಿಕ್ಕೆ ಸಾಧ್ಯ ಇರೋದು. ಅರೇಬಿಕ್ ಭಾಷೆ ಬರಬೇಕು. ಅರೇಬಿಕ್ ಗ್ರಾಮರ್ ಸಂಸ್ಕೃತದ ಗ್ರಾಮರ್ ಹಾಗೆ. ಆಮೇಲೆ ಅದು ಇದರಲ್ಲಿ ಅರೇಬಿಕ್ ಭಾಷೆಯಲ್ಲಿ ಆ ಇ ಉ ಆ ತರದ ಒಂದು ಇದಿದೆ, ಕಾಗುಣಿತ ಇದೆ, ಅದಕ್ಕೆ ಚಿಹ್ನೆಗಳು ಕೂಡ ಇವೆ. ಉರ್ದು ಭಾಷೆಯಲ್ಲಿ ಇಲ್ಲ. ಉರ್ದು ಭಾಷೆಯಲ್ಲಿ ಆ ಬ ಬರ್ದ್ರೆ ಅಬ್ ಅಂತ ಓದ್ಬೋದು, ಇಬ್ ಅಂತ ಓದ್ಬೋದು, ಉಬ್ ಅಂತ ಓದ್ಬೋದು. ಅದು ಸಂದರ್ಭಕ್ಕೆ ಅನುಗುಣವಾಗಿ ಓದ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಮೊದಲು ಈಗ ಇಂಗ್ಲಿಷ್ ಕಲ್ತ ಮಕ್ಕಳು ಕನ್ನಡ ಓದ್ಲಿಕ್ಕೇನೆ ಕಷ್ಟಪಡ್ತಾರೆ. ಇನ್ನ ಇದು ಉರ್ದು ಕಲೀಲಿಕ್ಕಂತೂ ಬಹಳನೇ ಕಷ್ಟಪಡ್ತಾರೆ. ಬಟ್ ನಾನು ಬರವಣಿಗೆಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ನಿಮ್ಮ ಕಥೆ ಬಂದಾಗ ಒಂದು ಮನೆಯ ಒಳಗಡೆಯಿಂದ ಇರುವ ಪ್ರಚುರದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಮನೆ ಹೊರಗಡೆನೂ ಕೂಡ ಇತ್ತಲ್ವಾ ಅಂತದ್ದೊಂದು? ಇಲ್ಲ, ನನ್ನ ಕತೆ ಬರೆಯೋಳಿಗೆ ನನ್ನ ಮೊದಲನ ಕತೆ, ನನಗೆ ಇದು ಸಮಸ್ಯೆ ಇತ್ತಲ್ಲ, ಪ್ರಕಟಣೆಗೆ ಯಾರಿಗೆ ಕೊಡಬೇಕು, ಹೆಂಗೆ ಬರಿಬೇಕು, ತಾಕಾಗದ ಒಂದು ಮಗ್ಲೇನು, ಹೀಗೆಲ್ಲ ಆಗಿದ್ದಾಗ ಬೆಂಗಳೂರಿನಲ್ಲಿ ನಾನು ಒಂದು ನಮ್ಮ ಸ್ನೇಹಿತರ ಮನೆಗೆ ಹೋಗಿದ್ವಿ. ಅಲ್ಲಿ ನಾನು ಬೆಂಗಳೂರಿನ ಹಾಗೆ ಒಂದು ಜಯನಗರದಲ್ಲಿ ಅವ್ರ ಮನೆ ಇತ್ತು, ಸುತ್ತಾಡ್ಕೊಂಡು ಬರ್ತಾ ಇದ್ದೆ. ಒಂದು 2-3 ಬೀದಿಗಳ ಗುರ್ತಿಟ್ಕೊಳ್ಳೋದು, ಅಲ್ಲಿ ಮೊಬೈಲ್ ಏನೂ ಇರಲಿಲ್ಲ ಅಲ್ಲ, ಕಳೆದೋದ್ರೆ ಇನ್ನೂ ಕಷ್ಟ. ಹಾಗಾಗಿ ಬೀದಿಗಳನ್ನ ಗುರ್ತಿಟ್ಕೊಂಡು ಹೆಸರುಗಳನ್ನ ಓದ್ಕೊಂಡು ಹೋಗ್ತಿದ್ದೆ. ಆವಾಗ ನೋಡಿದ್ರೆ ಮನಮೂರ್ತಿ ಅಂತ ಒಂದು ಮನೆ ಇದು ಸಿಕ್ತು, ಮನೆ ಹೆಸರು. ನಾನು ಹೇಳಿದೆ, ಪ್ರಜಾಮತದ ಎಡಿಟರ್ ಆಗಿರ್ಬೇಕಲ್ಲ ಇವರು ಅಂತ ಹೇಳ್ಬಿಟ್ಟು ನೇರ ಬಾಗಿಲು ಬಡ್ದು ಮನೆ ಒಳಗಡೆ ಹೋಗಿ ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಧೈರ್ಯ ಜಾಸ್ತಿ. ಹೋಗಿ ಆಮೇಲೆ ಅವ್ರು ಬಂದರು, ಏನು ಅಂತ ಕೇಳಿದ್ರು. ನಾನು ಹೇಳಿದೆ, ಇಂತಿದ್ದವರು. ಅವಾಗ ಬೇಲೂರಿನಲ್ಲಿದ್ವಿ ನಾವು, ಮದುವೆ ಆಗಿರಲಿಲ್ಲ ನಮ್ಮದು. ಹೀಗಿದೆ, ನಾನೊಂದು ಕತೆ ಬರ್ತಿದ್ದೀನಿ, ನನಗೆ ಪ್ರಜಾಮತ್ರದಲ್ಲಿ ಪ್ರಕಟ ಆಗಬೇಕು ಅಂತ ತುಂಬ ಇಷ್ಟ, ನಾನು ಹೆಂಗೆ ಕಳಿಸ್ಬೇಕು ನಿಮ್ಗೆ ಏನು ಅಂತ ಅವ್ರ ಹತ್ರ ವಿವರಗಳನ್ನ ಕೇಳಿದೆ. ಆಗ ಅವ್ರು ಹೇಳಿದ್ರು, ಕಾಗದದ ಒಂದು ಮಗಳು ಅಂದ್ರೆ ಏನು ಅಂತ ಅವ್ರು ನನಗೆ ತಿಳಿಸ್ಕೊಟ್ರು. ಆಮೇಲೆ ಕಳಿಸಿ ಅಂತ ಹೇಳಿದರು, ಅಡ್ರೆಸ್ ಎಲ್ಲ ಇರತ್ತಲ್ಲ ನಿಮ್ಮ ಹತ್ರ, ಕಳಿಸಿ ಅಂತ ನನಗೆ ಗೈಡೆನ್ಸ್ ಕೊಟ್ಟರು. ನಾನು ಆಮೇಲೆ ಬಂದು ಭಾಳ ಉತ್ಸಾಹದಿಂದ ಅವರಿಗೆ ಪೋಸ್ಟ್ ಮಾಡಿದೆ.
ಈ ವಾರ ಮುಂದ್ಲ ವಾರ ಏನು ಬರಲಿಲ್ಲ. ಪ್ರತಿಕ್ರಿಯೆನೂ ಇಲ್ಲ ಅದಕ್ಕೆ, ಕಥೆ ಆಮೇಲೆ ಫೋನ್ ಇಲ್ಲ, ಪತ್ರ ಇಲ್ಲ, ಎಂಥದಿಲ್ಲ. ಹೋಯ್ತು ಈ ಕತೆ. ಏನು ನಂಗೆ ಬರೆಯೋಕ್ಕೆ ಬರೋದಿಲ್ವೋ, ಅದೇನಿದೆಯೋ, ನಿರುತ್ಸಾಹ ಆಯಿತು. ಸುಮ್ಮನಾಗ್ಬಿಟ್ಟೆ ನಾನು. ಇನ್ನೇನು ಮಾಡೋಕ್ಕೆ ಸಾಧ್ಯ. ಅಷ್ಟೇ. ಆಮೇಲೆ ನಮ್ಮ ಮದುವೆ ಆಯಿತು 74ಅಲ್ಲಿ. ಮದುವೆ ಆದ ಹೊಸತರು ನಾನು ನನ್ನ ಗಂಡ ಇಬ್ಬರು ಬೇಲೂರಿಗೆ ಹೋಗಿದ್ದೆ ನನ್ನ ತವ್ರ ಮನೆಗೆ. ಇವ್ರು ಯಾಕೋ ಮಾರ್ಕೆಟ್ಗೆ ಹೋದವರು ಭಾಳ ಖುಷಿಲಿ ಪ್ರಜಾಮತ ತಗೊಂಡು ಹಿಡ್ಕೊಂಡು ಬಂದರು. ಬಂದ್ಬಿಟ್ಟು ನೋಡಿ ನಿಮ್ಮ ಕತೆ ಪ್ರಕಟ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಭಾಳ ಸಂತೋಷ ಆಯಿತು, ನನಗೂ ಆಯಿತು, ನನ್ನ ಗಂಡನಿಗೂ ಸಂತೋಷ ಆಯಿತು, ನಮ್ಮ ಮನೆಯವರೆಲ್ಲ ಸಂತೋಷಪಟ್ಟರು. ಆಮೇಲೆ ಬಾಕಿ ಯಾರಿಗೂ ಅದು ತಲುಪಲಿಲ್ಲ. ನಮಗಷ್ಟೇ ಸೀಮಿತವಾಗಿ ನಮಗೆ ಮಾತ್ರ ಅಷ್ಟೇ ಇದಾಗೋದು. ಅಂದರೆ ನಾನು ಲಂಕೇಶ್ಗೆ ಬರವಣಿಗೆ ಶುರು ಮಾಡಿದ ಮೇಲೆ ತುಂಬ ಸೀರಿಯಸ್ ರಿಯಾಕ್ಷನ್ಸ್ ಬರೋಕ್ಕೆ ಶುರು ಆಯಿತು ಸಮುದಾಯದ ವತಿಯಿಂದ. ಆ ಪಾರ್ಟ್ ಮಾತಾಡ್ತೀನಿ. ಬಟ್ ಒಂದು ಕಥೆಗೆ ವಸ್ತು ಅನ್ನೋದು ಎಲ್ಲಿ ಸಿಗ್ತದೆ, ಹೇಗೆ ಸಿಗ್ತದೆ? ನನಗೆ ಮೊದಲು ಸಿಕ್ಕಿದಾಗ ನನಗೆ ಒಂದೇ ಒಂದು ಕಥೆ ಸಿಕ್ತು. ಅದೇ ಇದ್ರದ್ದು ನಾನು ಅಪರಾಧಿಯೇ ಅಂತ ಅದರ ಹೆಡ್ಡಿಂಗ್, ಅದು ಶೀರ್ಷಿಕೆ. ಅದು ನಾನು ಬರೀಲಿಲ್ಲ. ಯಾಕೆ ಬರೀಲಿಲ್ಲ ಅಂದರೆ ಇದು ಬರೆದ್ಬಿಟ್ರೆ ಮುಂದೇನು ಬರೆಯೋಕ್ಕೆ ನನಗೆ ಇಲ್ವಲ್ಲ ಅಂತ. ಅದನ್ನ ಬಾಕಿ ಇಟ್ಕೊಂಡು ಬೇರೆ ಬರೆಯೋಣ ಅಂತ. ಬೇರೆದು ಯಾವುದೋ ನನ್ನ ಮನಸ್ಸಿನಲ್ಲಿ ಯಾವುದೂ ಆಲೋಚನೆ ಇರಲಿಲ್ಲ. ಅದೊಂದೇ ಕತೆ. ಅದನ್ನ ಬರೆದ್ಬಿಟ್ರೆ ಆಮೇಲೆ ಏನು ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ಅದೋ ಗಂಟು ಕಾಪಾಡ್ಕೊಂಡಿದ್ದೆ. ಆಮೇಲೆ ಒಂದು ದಿವಸ ತಡೀಲಿಕ್ಕಾಗಲಿಲ್ಲ, ಕೂತ್ಕೊಂಡು ಬರೆದೆ. ಅದು ನಾನು ಬರೆದ ನಂತರ ನನಗೆ ಆಮೇಲೆ ಆಲೋಚನೆಗಳು ಬರ್ತಿರಲಿಲ್ಲ, ಏನೂ ಬರ್ತಿರ್ಲಿಲ್ಲ, ವಿಷಯನೇ ಸಿಗ್ತಿರ್ಲಿಲ್ಲ ನನಗೆ ವಿಷಯ ಸಿಕ್ಕಿದ್ದು ಬಂಡಾಯ ಸಾಹಿತ್ಯ ಸಂಘಟನೆಯ ಸಂದರ್ಭದಲ್ಲಿ ನಾವು ಈ ವರ್ಕ್ಶಾಪ್ಸ್ ನಾವು ಭಾಗವಹಿಸಿದ್ವಲ್ಲ, ಆವಾಗ ನಮಗೆ ವಿಷಯ ಸಿಗಲಿಕ್ಕೆ ಆರಂಭ ಆಯಿತು. ವಿಷಯ ಯಾವುದಿರಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ, ಏನು ಬರಿಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಹೇಗೆ ಬರಿಬೇಕು ಅಂತ ಗೊತ್ತಿತ್ತು. ಬರವಣಿಗೆ ಟೆಕ್ನಿಕಾಲಿಟೀಸ್, ಇದು ಸಂಭಾಷಣೆ ವಿವರಗಳು ಅದೆಲ್ಲ ಬರೆಯಕ್ಕೆ ನನಗೆ ತಂತಾನೆ ಮನಸ್ಸನ್ನು. ಇನ್ನು ಇವತ್ತು ನಾನು ರಿರೈಟ್ ಮಾಡೋದಿಲ್ಲ. ಒಂದು ಕತೆ ಬರೆದ್ರೆ ಪೂರ್ತ ನನ್ನ ಮನಸ್ಸಿನಲ್ಲಿ ಆರಂಭದಿಂದ ಹಿಡಿದು ಅದರ ಒಂದು ಕ್ಲೈಮ್ಯಾಕ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಮನಸ್ಸಿನಲ್ಲಿ ಮೂಡ್ಬಿಟ್ಟಿರುತ್ತೆ. ಮತ್ತು ಸುಮ್ಮನೆ ಬರೆದು ಬಿಡ್ತೀನಿ ಅಷ್ಟೇ. ನಾನು ಮತ್ತೆ ಅದನ್ನೆಲ್ಲೂ ಇದು ಏನಾದರೂ ವ್ಯಾಕರಣ ದೋಷಗಳದ್ದು ಇದು ಏನಾದರೂ ಇದ್ದರೆ ಸ್ವಲ್ಪ ಇದು ಮಾಡ್ತೀನಿ ಹೊರತು ರಿರೈಟ್ ಖಂಡಿತ ಮಾಡೋದಿಲ್ಲ. ನಾನು ಬರೆಯುವಾಗನೇ ಫೇರ್ ಕಾಪಿನೇ ಕಾಪಿಂದ ಬರೆದ್ಬಿಡ್ತೀನಿ ನಾನು. ಮತ್ತೆ ನಾನು ಅದೇನೋ ನನಗೆ ಆ ಥರದ ಒಂದು ಅಭ್ಯಾಸ, ಅದನ್ನ ತಿದ್ದೋದು ಮತ್ತೆ ಬರೆಯೋದು ಆ ಥರದ್ದು ಏನೂ ಕೂಡ ಮಾಡೋದಿಲ್ಲ ನಾನು. ಹೀಗಾಗಿ ನನಗೆ ವಿಷಯಗಳು ಮೊದಲು ಸಿಗ್ತಿದೆ. ಅದೇ ಬಂಡಾಯದಲ್ಲಿ ನಾವು ಬಂಡಾಯದ ಸಂಘಟನೆಯಲ್ಲಿ, ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಮತ್ತು ಬಂಡಾಯದ ಲೇಖಕರ ಜೊತೆಗಿನ ಒಡನಾಟದಿಂದ ಒಂದು ಪರ್ಸ್ಪೆಕ್ಟಿವ್ ಸಿಕ್ತು ಅಂತ ನೀವು? ಸಿಕ್ತು. ಹೇಗೆ ಅಂದರೆ, ಈಗ ನಮಗೆ ಬರ್ಗೂರು ಇರ್ತಾ ಇದ್ರು, ನಮಗೆ ಕಾಳೇಗೌಡ ನಾಗವರ್ ಇದ್ರು, ರಂಜಾನ್ ದರ್ಗಾ ಇದ್ರು, ನಮಗೆ ಚನ್ನಣ್ಣ ವಾಲಿಕಾರ್ ಇದ್ರು, ಚಂಪಾ ಇದ್ರು. ಇವರೆಲ್ಲ ನಾವು ಒಂದು ವಿಚಾರ ಸಂಕಿರಣ ಮಾಡುವಾಗ ನಮಗೆ ತುಂಬ ಪ್ರಶ್ನೆಗಳು ಬರ್ತಾಯಿದ್ವು. ಅವರು ಬಹಳ ಸ್ಪಷ್ಟವಾಗಿ ನಮಗೆ ಸೈದ್ಧಾಂತಿಕವಾಗಿ ವಿವರಣೆ ಕೊಟ್ಟಾಗ ನನಗೆ ದೊಡ್ಡ ಪ್ರಶ್ನೆ ಬರಬೇಕು ಅಂತ ಹೇಳಿದರೆ, ನಾನು ಏನು ಬರಿಬೇಕು? ಒಂದು ವಿಷಯ ಫಸ್ಟ್ ನನಗೆ ಸಮಸ್ಯೆ ಆಗ್ತಾ ಇದ್ದಿದ್ದು. ಎರಡನೇದು, ಯಾವ ಸಂದರ್ಭಗಳನ್ನು ನಾನು ಸೇರಿಸಿ ಬರಬೇಕು. ಉದಾಹರಣೆಗೆ, ಈಗ ನಾವು ಜಾಸ್ತಿ ಯಾವಾಗ ಓದ್ತಾ ಇದ್ದಿದ್ದೆ, ಯಾರು ಉಷಾ ನವರತ್ನರಾಮ್, ತ್ರಿವೇಣಿ, ವಾಣಿ ಇದೇ ಓದ್ತಾ ಇದ್ದು. ಅವ್ರು ಆರಾಮವಾಗಿ ಒಂದು ಬಾಣಂತನೋ ದೀಪಾವಳಿನೋ ಒಂದೇನೋ ಗೋವುನೋ ಏನೋ ಅವರ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಅವ್ರು ಬರೆದ್ಬಿಡೋರು. ನಾವೇನು ಬರಿಬೇಕು? ನಮ್ಮ ದೊಡ್ಡ ಸಮಸ್ಯೆ. ಈ ಎಲ್ಲ ಸಮಸ್ಯೆಗಳನ್ನ ನಾವಲ್ಲಿ ಇಡ್ತಾ ಹೋದಾಗ ನಮಗೆ ಬರ್ಗೂರು, ಕಾಳೇಗೌಡ ನಾಗವರು, ಇವರು ನಮ್ಮ ಸ್ನೇಹಿತರು, ಅವರು ಎಕ್ಸ್ಪ್ಲೇನ್ ಮಾಡೋರು, ನಿಮ್ಮ ವಿಷಯನ ಬರೀರಿ, ನಿಮ್ಮ ಸಮುದಾಯದ ವಿಷಯವನ್ನು ಬರೀರಿ, ನಿಮ್ಮ ಹಬ್ಬಗಳ ಬಗ್ಗೆ ಬರೀರಿ, ನಿಮ್ಮ ಅನುಭವಗಳನ್ನ, ನಿಮ್ಮ ಆಚರಣೆ, ನಿಮ್ಮ ಸಂಪ್ರದಾಯಗಳ ಬಗ್ಗೆ ಬರೀರಿ ಅನ್ನೋರು ಕ್ಲಾರಿಟಿ ಏನು ಕೊಟ್ಟರು, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅನ್ನೇ ದಾಖಲಿಸ್ಬೇಕು. ಆವಾಗ ನನಗೆ ಅದರ ತಾಜಾತನ ಬಹಳ ಅವಕಾಶಗಳು, ಬಹಳ ವಿಷಯಗಳು ಸಿಗ್ಲಿಕ್ಕೆ ಆರಂಭ ಆಗ್ಬಿಡ್ತು. ಆಮೇಲೆ ನನಗೆ ಇನ್ನೂ ಒಂದು ಸಮಸ್ಯೆ ಏನು ಬರೋದು ಅಂದರೆ, ಈಗ ಕನ್ನಡದ ಪುಸ್ತಕಗಳಲ್ಲಿ ಅದುವರೆಗೂ ಕೂಡ
ಒಬ್ಬ ವಿಧವೆಯ ಬಗ್ಗೆ ಬರೆಯೋರು, ಒಂದು ವಿಧವಾ ಮರು ವಿವಾಹದ ಬಗ್ಗೆ ಬರೆಯೋರು, ಅಥವಾ ಒಬ್ಬ ವಿಧವೆಗೆ ತಲೆ ಬೋಳಿಸ್ತಕ್ಕಂಥ ಸಂಪ್ರದಾಯದ ಬಗ್ಗೆ ಬರೆಯೋರು. ನಮ್ಮಲ್ಲಿ ಅಂಥದ್ದು ಇಲ್ವೇ ಇಲ್ವಲ್ಲ. ಹೌದು, ವಿಧವೆ ಅಂತ ಹೇಳ್ತಾರೆ, ಅದೇನೋ ಇದ್ದತ್ತು 3 ತಿಂಗಳು 4 ತಿಂಗಳು ಇದ್ದತ್ತು, ಅದು ಕಳೀತಿದ್ದಾಗ ಯಾರಾದ್ರೂ ಮದುವೆ ಆಗ್ತಾರೆ, ಆಕೆಗೆ ಬದುಕು ಮತ್ತೆ ಕಟ್ಕೊಳ್ತಾರೆ. ನಮ್ದು ಏನು ಇಲ್ವಲ್ಲ ಬರೆಯೋಕ್ಕೆ. ಏನು ಬರಿಬೇಕು ನಾವು? ಅದು ಒಂದು ದೊಡ್ಡ ಸಮಸ್ಯೆ ಆಗ್ತಾಯಿತ್ತು ನನಗೆ. ಆದರೆ ನಾವು ಆ ವಿಷಯಗಳನ್ನ ನಮಗೆ ಅನುಭವಕ್ಕೆ ಬರ್ತಾ ಬರ್ತಾ ಜನರ ಜೊತೆಯಲ್ಲಿ ಒಡನಾಟ ಜಾಸ್ತಿ ಆಗ್ತಾ. ಯಾಕೆಂದರೆ ನಾನು ಸೇಫ್ ಝೋನಲ್ಲಿದ್ದೆ. ನನಗೆ ಒಳ್ಳೆ ಕುಟುಂಬ ಆಯಿತು, ವಿದ್ಯಾಭ್ಯಾಸ ಆಯಿತು, ನನ್ನ ತಂದೆ ತಾಯಿದು ಗಂಡ ಇವರೆಲ್ಲರೂ ಕೂಡ ಅವರ ಒಂದು ಪ್ರೊಟೆಕ್ಟಿವ್ ವಲಯದಲ್ಲಿ ಇದ್ದೆ ನಾನು. ಆ ಥರದ ಅನುಭವಗಳಿಗೆ ನಾನು ಈಡಾಗಿರಲಿಲ್ಲ. ಆದರೆ ಯಾವಾಗ ನಾನು ಜನಗಳ ಜೊತೆಯಲ್ಲಿ ಬೆರೀಲಿಕ್ಕೆ ಆರಂಭ ಆದೆ, ನನ್ನ ಅನುಭವ ಅಂತಿಮ ಅಲ್ಲ. ಬಹಳಷ್ಟು ಮುಸ್ಲಿಂ ಹೆಣ್ಣುಮಕ್ಕಳ ಅನುಭವಗಳೇ ಬಹಳ ಬೇರೆ ಬೇರೆ ಆಗಿವೆ, ಮತ್ತು ಭಾಳ ಕಷ್ಟದಾಯಕವಾಗಿವೆ, ಭಾಳ ಹಿಂಸೆಯಿಂದ ಕೂಡಿದೆ ಅಂತ ನನಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ಇದರಲ್ಲಿ ನನಗೊಂದು ಸಣ್ಣ ಅನುಮಾನ ಅಥವಾ ಕುತೂಹಲ ಅಂತಂದರೆ, ಒಂದು ಸಂವಿಧಾನದಲ್ಲಿ ಪುರುಷ ಸಂವೇದನೆ, ಮಹಿಳಾ ಸಂವೇದನೆ ಮತ್ತು ಮುಸ್ಲಿಂ ಪುರುಷ ಸಂವೇದನೆ, ಮುಸ್ಲಿಂ ಮಹಿಳಾ ಸಂವೇದನೆ ಅಂತ ಬಫೆಕೆಟ್ ಮಾಡ್ಬೋದಾ? ಈಗ ಒಟ್ಟಾರೆ ನಾವು ನೋಡೋದಾದರೆ ದಿ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸಲ್ ಅಂತ ಹೇಳ್ತಾರೆ. ಲ್ಯಾಂಗ್ವೇಜ್ ಆಫ್ ಯೂನಿವರ್ಸಲ್ಲು ಅದು ಏನಿದೆ, ಅದು ಬರೀ ಈಗ ಅಳು, ನಗು, ನೋವು, ಹಿಂಸೆ, ಯಾತನೆ, ಪ್ರೀತಿ, ಒಂದು ಮಗುವನ್ನ ತಾಯಿಗೆ ಇದೆಲ್ಲ ಯೂನಿವರ್ಸಲ್ ಆದದ್ದು, ಒಂದು ವಿಶಾಲವಾದಂಥ ಒಂದು ಅಂಬ್ರೆಲಾದಲ್ಲಿ ಬರುವಂಥದ್ದು. ಅಂದರೆ ಒಬ್ಬ ಪುರುಷ ಸಂವೇದನೆ ಮತ್ತು ಮಹಿಳಾ ಸಂವೇದನೆ ನಿಜವಾಗಿಯೂ ಅದರಲ್ಲಿ ಡಿಫ್ರೆನ್ಸ್ ಇದೆ. ಒಬ್ಬ ಮುಸ್ಲಿಂ ಪುರುಷ ಸಂವೇದನೆ, ಒಬ್ಬ ಮುಸ್ಲಿಂ ಮಹಿಳಾ ಸಂವೇದನೆ ಖಂಡಿತವಾಗಿ ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್. ಏಕೆಂದರೆ ಹೇಗೆ ಮುಸ್ಲಿಮೇತರ ಅಥವಾ ಹಿಂದೂ ಅಥವಾ ಬೇರೆ ಯಾವುದೋ ಸಮುದಾಯದ ಪುರುಷರಿಗೆ ಮಹಿಳೆಯರ ನೋವುಗಳು, ಸಂಕಟಗಳು, ಸಂಭ್ರಮಗಳು ಹೀಗೆ ಅರ್ಥವಾಗುವುದಿಲ್ಲ, ಹಾಗೆ ಇಟ್ ಅಪ್ಲೈಸ್ ಟು ದೇರ್ ಆಲ್ಸೋ. ಹೌದು ಹೌದು, ಖಂಡಿತವಾಗಿ ಅಪ್ಲೈ ಆಗುತ್ತೆ. ಪುರುಷ ಎಲ್ಲಿದ್ದರೂ ಕೂಡ ಪುರುಷನೇ. ಅರಬ್ನಲ್ಲಿದ್ದರೂ ಅವನು ಅದೇ ಪುರುಷ, ಅದೇ ಪುರುಷಾಧಿಕಾರದ ಒಂದು ಅಧಿಕಾರ ಚಲಾಯಿಸ್ತಕ್ಕಂಥ ಮನಸ್ಥಿತಿ. ಆಫ್ರಿಕಾದಲ್ಲಿದ್ದರೂ ಕೂಡ ಅದೇ, ಭಾರತದಲ್ಲಿದ್ದರೂ ಅದೇ, ಪಾಕಿಸ್ತಾನದಲ್ಲಿದ್ದರೂ ಕೂಡ ಅದೇ. ಹಿಂದೂ ಪುರುಷ ಆದರೂ ಅದೇ, ಮುಸ್ಲಿಂ ಪುರುಷ ಆದರೂ ಅಥವಾ ಕ್ರಿಶ್ಚಿಯನ್ ಪುರುಷ ಆದರೂ ಸರಿ ಅದೇ. ಆ ಟ್ರೇಟ್, ಕಾಮನ್ ಟ್ರೇಟ್ ಇದೆಯಲ್ಲ, ಗುಣಲಕ್ಷಣಗಳಿವೆಯಲ್ಲ, ಅದರಲ್ಲಿ ವ್ಯತ್ಯಾಸ ಬರೋದಿಲ್ಲ. ಅದರಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಐ ಡು ಅಗ್ರಿ. ಎಕ್ಸೆಪ್ಷನ್ಸ್ ಇಟ್ ಕ್ಯಾನಾಟ್ ಬಿ ರೂಲ್. ಎಕ್ಸೆಪ್ಷನ್ಸ್ ಇರ್ತವೆ, ಅದರ ಜನರಲ್ ರೂಲ್ ಇದೇ ಥರದ್ದು ಇರ್ತವೆ. ಬಟ್ ಹೀಗೆ ನೀವು ಒಬ್ಬ ಲೇಖಕಿಯಾಗಿ ಪಾತ್ರಗಳನ್ನು ಸೃಷ್ಟಿ ಮಾಡ್ತೀರಿ. ಅಲ್ಲಿ ಪುರುಷ ಪಾತ್ರಗಳಿರ್ತವೆ, ಸ್ತ್ರೀ ಪಾತ್ರಗಳಿರ್ತವೆ. ಅಂದರೆ ನೀವು ಸ್ತ್ರೀ ಪಾತ್ರಗಳನ್ನು ಸೃಷ್ಟಿಸುವಾಗ ನಿಮ್ಮ ಕಲ್ಪನೆಯ ಮೂಷೆಯೊಳಗೆ ನಿಮ್ಮ ಅನುಭವದ ಅನಾವರಣ ಆಗಲಿಕ್ಕೆ ಒಂದು ಅವಕಾಶ ಇದೆ. ಪುರುಷ ಪಾತ್ರಗಳಿಗೆ ಸಂಬಂಧಪಟ್ಟಂಗೆ ಅದು ನಿಮಗೆ ಪರಕೀಯ ಆಗ್ತದಾ? ಪರಕೀಯ ಆಗೋದಿಲ್ಲ. ನೀವೇ ಕ್ರಿಯೇಟ್ ಮಾಡುವ ಕ್ಯಾರೆಕ್ಟರ್ ಅದು. ನಾನೇ ಕ್ರಿಯೇಟ್ ಮಾಡೋದು. ಮತ್ತು ಅದರಲ್ಲಿ ನೋಡಿ, ಒಬ್ಬ ಮಹಿಳೆಯಲ್ಲಿ ಒಬ್ಬ ಪುರುಷನ ಅಂಶ ಕೂಡ ಇರುತ್ತೆ, ಒಂದು ಮಗುವಿನ ಅಂಶ ಕೂಡ ಇರುತ್ತೆ. ಒಬ್ಬ ಪುರುಷನಲ್ಲಿ ಕೂಡ ಒಬ್ಬ ಮಹಿಳೆಯ ಅಂಶ ಕೂಡ ಇರುತ್ತೆ, ಒಂದು ಮಗುವಿನ ಅಂಶ ಕೂಡ ಇರುತ್ತೆ. ಈಗ ನಾನು ಒಬ್ಬ ಮಹಿಳೆಯಾಗಿ ನನ್ನ ರೋಲು, ನಾನೊಂದು ಚಪಾತಿಯನ್ನು ಬೇಯಿಸ್ತೀನಿ. ಪುರುಷ ಆಗಿ ನನ್ನ ತಂದೆನೋ ಗಂಡನೋ ಮಗನೋ ಕೂತ್ಕೊಂಡು ತಿಂತಾನೆ ಅವನು. ನಾನು ಇಲ್ಲಿ ಚಪಾತಿ ತಯಾರಿಸ್ಬೇಕಾದ್ರೆ ನನ್ನ ಮನಸ್ಥಿತಿ ಏನಿರುತ್ತೆ, ಅವನು ಅದನ್ನು ಉಣ್ಣುವಾಗ ಅವನ ಮನಸ್ಥಿತಿ ಏನಿರುತ್ತೆ, ಯಾವ ರಿಯಾಕ್ಷನ್ಸ್ ಇರುತ್ತೆ, ಅದನ್ನು ಅವನು ಹೇಗೆ ತೆಗಿತಾನೆ, ಅಥವಾ ತಿನ್ಬೋದು ಅಥವಾ ನನ್ನ ಮುಖದ ಮೇಲೆ ಒಗಿಬೋದು, ಹೇಗೆ ಅವನು ಪ್ರತಿಕ್ರಿಯೆಯನ್ನು ಸೂಚಿಸ್ತಾನೆ ಅನ್ನೋದು. ಯಾಕೆಂದರೆ ಮೊನ್ನೆ ಒಬ್ಬ ಹೆಣ್ಮಗಳು ಬಂದು ಹೇಳಿದ್ರು, ರೌಂಡಾಗಿ ಅವಳು ಚಪಾತಿಯನ್ನು ಅವಳು ಲಟ್ಟಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಸಾರೆಲ್ಲ ಅವಳ ತಲೆ ಮೇಲೆ ಸುರಿದು ಮನೆಯಿಂದ ಓಡಿಸಿದ್ದಾನೆ. ಈ ಅಂಶಗಳು ಬರ್ತಾವಲ್ಲ, ನನಗೆ ಫೀಡ್ಬ್ಯಾಕ್ ಬರ್ತಾವಲ್ಲ, ನನ್ನದೇ ಒಂದು ಕೇವಲ ನನ್ನೊಬ್ಬಳ ಅನುಭವನೇ ಅಂತ ಅಂತಿಮ ಅಲ್ಲ, ಅವರೆಲ್ಲರ ಅನುಭವಗಳನ್ನ ನಾನು ಕೇಳ್ತೀನಲ್ಲ, ಆಗ ನನ್ನ ಮನುಷ್ಯ ಹೀಗೂ ರಿಯಾಕ್ಟ್ ಮಾಡ್ಬೋದಲ್ವಾ ಅನ್ನುವಂಥ ಒಂದು ಇಮೇಜಸ್ ನನ್ನ ಮನಸ್ಸಿನಲ್ಲಿ ಮೂಡುತ್ತೆ. ಸೊ ಅಂದರೆ ಒಂದು ಬರವಣಿಗೆ ಅನ್ನೋದು ಒಬ್ಬ ವ್ಯಕ್ತಿಯೇ ಬರೆದ್ರೂ ಕೂಡ
ಸಮುದಾಯದ ಅನುಭವಗಳು ಆ ವ್ಯಕ್ತಿಯಲ್ಲಿ ಸೇರಿ ಮತ್ತೆ ವಾಪಸ್ ಸಮುದಾಯಕ್ಕೆ ಹೋಗ್ತವೆ ಸಮುದಾಯ ಹೇಳ್ಬೋದಲ್ಲ. ಹೌದು ಹೌದು ಹಾಗೆ ಹೇಳ್ಬೋದು, ಸಮುದಾಯಕ್ಕೆ ಹೋಗ್ತೇವೆ. ಸೊ ಅಂದ್ರೆ ಸಮುದಾಯ ಏಕಕಾಲಕ್ಕೆ ಲೇಖಕನ ಮೇಲೆ ಪ್ರೆಷರನ್ನು ಹಾಕ್ತಿರ್ತದೆ, ಬಿಡುಗಡೆಯನ್ನು ಕೊಡ್ತಿರ್ತದೆ. ಹೌದು ಹೌದು ಹೌದು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೆಷರ್ ಹಾಕೋದಷ್ಟೇ ಅಲ್ಲ, ಆ ಲೇಖಕ ಅಥವಾ ಲೇಖಕಿಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅದನ್ನೇ ಬಿಡುಗಡೆಗೂ ಕಾರಣ ಆಗ್ತದೆ. ಬಿಡುಗಡೆಗೂ ಕಾರಣ ಆಗತ್ತೆ. ಆದ್ರೆ ಬಿಡುಗಡೆಗಿಂತ ಹೆಚ್ಚಾಗಿ ಅವರ ಮೇಲೆ ನಿಯಂತ್ರಣ ಸಾಧಿಸತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅತ್ಯಂತ ಕ್ರೌರ್ಯದಿಂದ ನಿಯಂತ್ರಣ ಮಾಡ್ತಕ್ಕಂಥ ಯಜಮಾನಿಕೆಯನ್ನ ಪ್ರದರ್ಶನ ಕಾರ್ಯಗತಗೊಳಿಸುತ್ತೆ ಅದನ್ನ. ಬಟ್ ನೀವು ಕತೆ ಬರೆಯುವಾಗ ಬರದೇ ಇರೋ ಸಮಸ್ಯೆಗಳು ಜರ್ನಲಿಸ್ಟಿಕ್ ಆದ ರೈಟಿಂಗ್ ಬರೆಯುವಾಗ ಬರ್ತದೆ ಅಲ್ವಾ? ಹೌದು. ಯಾಕಂದ್ರೆ ಅಲ್ಲಿ ಫ್ಯಾಕ್ಟ್ ಇಂಡಿವಿಜುವಲ್ ವ್ಯಕ್ತಿಗಳು ಇರ್ತಾರೆ ಅಲ್ಲಿ, ಇಲ್ಲಿ ಕಾಲ್ಪನೆಯ ವ್ಯಕ್ತಿಗಳು. ಈ ಎರಡರ ಮಧ್ಯದ ಸಂಘರ್ಷ ಇತ್ತಲ್ಲ, ನೀವು ಏಕಕಾಲಕ್ಕೆ ಕತೆ ಬರೆಯುವ ಮತ್ತು ವ್ಯಕ್ತಿಗಳ ವರದಿಗಳನ್ನು ಬರೆಯುವ, ಇದನ್ನ ಹೆಂಗೆ ನಿಭಾಯಿಸ್ಲಿಕ್ಕಾಗ್ತಿತ್ತು? ಅದು ಹೇಗೆ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಒಂದು ಜರ್ನಲಿಸ್ಟಿಕ್ ರೇಟಿಂಗ್ನಲ್ಲಿ ವ್ಯಕ್ತಿಗಳು, ಹೆಸರು, ದಿನಾಂಕ, ಘಟನೆ, ಪ್ಲೇಸು ಎಲ್ಲವೂ ನಿರ್ದಿಷ್ಟವಾಗಿರುತ್ತೆ. ಅದರ ಜೊತೆಯಲ್ಲಿ ನಾನು ನಿಮಗೆ ಗೊತ್ತಿರೋ ಹಾಗೆ ಲಂಕೇಶ್ ಪತ್ರಿಕೆಗೆ ನಾನು ಹೆಚ್ಚಿನ ರಿಪೋರ್ಟಿಂಗ್ ಮಾಡಿರೋದ್ರಲ್ಲಿ ಹೆಚ್ಚು ತನಿಖಾ ವರದಿಗಳೇ ಇರ್ತಾ ಇದ್ವು. ಖಂಡಿತ ಹೌದು. ಬೇರೆ ರೀತಿಯ ಸುದ್ದಿಯ ಒಂದು ವರದಿಗಳು ಇರ್ತಿರ್ಲಿಲ್ಲ. ತನಿಖಾ ವರದಿಗಳನ್ನು ನಾವು ಮಾಡಬೇಕಾದ್ರೆ ಇನ್ನೂ ಹೆಚ್ಚಿನ ಕೇರ್ ತಗೋಬೇಕಾಗಿತ್ತು. ಸ್ಪಾಟ್ಗೆ ಹೋಗಿ ಅದ್ರ ಬಗ್ಗೆ ಒಂದು 10 ಜನರಿಂದ ಒಂದು ವಿಷಯವನ್ನು ಸಂಗ್ರಹಣೆ ಮಾಡಿ, ವಿಷಯ ಮಾತ್ರ ಅಲ್ಲ ಅದಕ್ಕೆ ಬೇಕಾದಂಥ ಪುರಾವೆಯನ್ನು ಸಂಗ್ರಹ ಮಾಡಬೇಕಿತ್ತು. ಯಾಕೆಂದರೆ ಡೆಫಮೇಷನ್ ಕೇಸಸ್ ಕತ್ತಿ ಅಲುಗು ನಮ್ಮ ತಲೆ ಮೇಲೆ ಇದ್ದೇ ಇರ್ತಾ ಇತ್ತು. ಲಂಕೇಶ್ಗೆ ಎಷ್ಟು ಡೆಫಮೇಷನ್ ಕೇಸಸ್, ಇದು ಗೌರಿ ಮೇಲೆ ಎಷ್ಟು ಡೆಫಮೇಷನ್ ಕೇಸಸ್ ಇದ್ವು. ಆದರೆ ನಾನು ಭಾಳ ಒಂದು ತೀಕ್ಷ್ಣವಾದ, ಖಾರವಾದ, ತುಂಬ ಹೃದಯ ಕಲಕುವಂತಹ ಒಂದು ವರದಿಗಳನ್ನು ನಾನು ಕೊಟ್ಟರೂ ಕೂಡ ಲಂಕೇಶೇ ಬರೆದಿದ್ದಾರೆ. ಐ ಆಮ್ ಪ್ರೌಡ್ ಆಫ್ ಯು ಆಸ್ ಎ ಜರ್ನಲಿಸ್ಟ್ ಅಂತ ಲೆಟ್ರ್ ಬರೆದಿದ್ದಾರೆ ನನಗೆ. ಅಂತಹ ವರದಿಗಳನ್ನು ಕೊಟ್ಟರೂ ಕೂಡ ನನ್ನ ಮೇಲೆ ಡೆಫಮೇಷನ್ ಬರಲಿಲ್ಲ. ಯಾಕೆಂದರೆ ನಾನು ಅದ್ರ ಬಗ್ಗೆ ಬಹಳ ಹೆಚ್ಚಿನ ಕೇರ್ ತಗೊಳ್ತಾ ಇದ್ದೆ. ಬರೀ ಇವ್ರು ಹಿಂಗೆ ಹೇಳಿದ್ರು, ಅವ್ರು ಹಿಂಗೆ ಹೇಳಿದ್ರು ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದಂಥ ಪುರಾವೆಯನ್ನು ಮೊದಲು ಸಂಗ್ರಹಿಸ್ತಿದ್ದೆ. ಈ ಕೇರ್ ತಗೊಳ್ಳಿಕ್ಕೆ ನಿಮ್ಮೊಳಗಿದ್ದ ವಕೀಲರು ಕೂಡ ಕಾರಣರಾಗಿದ್ದರು. ಅವಾಗ ನಾನು ವಕೀಲಳಾಗಿರ್ಲಿಲ್ಲ, ಬರೀ ಓದಿದ್ದೆ, ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ವಕೀಲ ಓದಿಗೂ ವಕೀಲ ಪ್ರಾಕ್ಟೀಸ್ಗೂ ಬಹಳ ಅಜಗಜಾಂತರ ವ್ಯತ್ಯಾಸ. ಥಿಯರಿಟಿಕಲ್ ಆದ ರೀಡಿಂಗು, ಪ್ರಾಕ್ಟಿಕಲ್ ಆದ್ರೂ ಕೂಡ ನನಗೆ ಆ ಎಚ್ಚರ ಇತ್ತು. ವಕೀಲ ವ್ಯಾಸಂಗದ, ಕಾನೂನು ವ್ಯಾಸಂಗದ ಒಂದು ಎಚ್ಚರ ಇತ್ತು ನನಗೆ. ಬಟ್ ನನಗೆ ಇನ್ನೊಂದೇನೆಂದರೆ, ನೀವು ಈ ಥರದ ವರದಿಗಳನ್ನು ಬರೆಯುವಾಗ, ಅಂದರೆ ಇನ್ವೆಸ್ಟಿಗೇಟಿವ್ ವರದಿಗಳನ್ನು ಬರೆಯುವಾಗ ನಿಮ್ಮ ಒಳಗಿನ ಕಥೆಗಾರ ಅಲ್ಲಿಂದ ಏನಾದರೂ ತಗೋಬೇಕಂತ ಅನಿಸ್ತಿತ್ತ ಅವನಿಗೆ, ಅವಳಿಗೆ ಅನಿಸ್ತಿತ್ತ? ಹೌದು. ಹಾಗೇನೆ ಈ ವರದಿಗಳಲ್ಲಿ ಕಥೆಗಾರ ಬಂದು ಕಥೆಗಾರ ಅಂತ ಹೇಳುವಾಗ ನಾನು ಜೆಂಡರ್ನ ಬಳಸುವಾಗ ನಾನು ಕಷ್ಟ ಆಗ್ತಾ ಇದೆ. ಕಥೆಗಾರ್ತಿ ಅಂತಾನೆ ಅರ್ಥ ಇದೆ ಆಕ್ಚುಲಿ. ಆ ಕಥೆಗಾರ್ತಿ ಬಂದು ಈ ಬರವಣಿಗೆಯನ್ನು ಇನ್ಫ್ಲುಯೆನ್ಸ್ ಮಾಡ್ತಿರ್ಲಿಲ್ವಾ? ಒಬ್ರು ಮುಖಾಮುಖಿ ಆಗ್ತಿರ್ಲಿಲ್ವಾ ಅಂತ? ಮುಖಾಮುಖಿ ಆಗ್ತಿದ್ರು. ಬರೀ ಅಷ್ಟೇ ಅಲ್ಲ, ಇವತ್ತು ನನಗೆ ಕಕ್ಷಿದಾರರು ಬರ್ತಾರಲ್ಲ, ಅವರು ಕೂಡ ನನ್ನ ಜೊತೆ ಕನ್ಸಲ್ಟೇಷನ್ ಮಾಡುವಾಗ ಬಹಳಷ್ಟು ಜನ ನೋಡಿ, ನನ್ನ ರಿಲೇಟಿವ್ಸು ಅಥವಾ ನನ್ನ ಕೊಲೀಗ್ಸ್ ಯಾರಾದರೂ ನನ್ನ ಜೊತೆಲಿದ್ದರೆ ನಗ್ತಾರೆ. ನೀವು ಎಷ್ಟು ಗಂಟೆಗಳ ಕಾಲ ಕನ್ಸಲ್ಟೇಷನ್ ಮಾಡ್ತೀರಿ, ನೀವು ಕನ್ಸಲ್ಟೇಷನ್ ಫೀ ಎಷ್ಟು ತಗೊಳ್ತೀರಿ? ನಾನು ಹೇಳಿದೆ ಕನ್ಸಲ್ಟೇಷನ್ ಫೀ ತಗೊಳ್ಳೋದಿಲ್ಲ ನಾನು. ಯಾಕೆಂದರೆ ನನಗೆ ಆ ಕನ್ಸಲ್ಟೇಷನ್ನಲ್ಲಿ ಅವರು 25% ಒಂದು ಕಾನೂನಿನ ಅಂಶವನ್ನು ನನ್ನ ಎದುರಿಗೆ ಇಡ್ತಾರೆ. 75% ಕತೆ ಇರುತ್ತೆ. ಬದುಕೇ ಇರ್ತದೆ ಆಕ್ಚುಲಿ. ಅದು ಕತೆ ಅಲ್ಲ, ಅದು ಬದುಕಿರ್ತದೆ. ಬದುಕಿರತ್ತೆ, ಕತೆ ಇರುತ್ತೆ. ಅವ್ರಿಗೆ ಅನ್ಸಿದ್ದು, ಅವ್ರು ಅನುಭವಿಸಿದ್ದು, ಅವ್ರು ಹೇಳಿದ್ದು ಇರ್ತವೆ. ಹೀಗಿದ್ದಾಗ ನಾನು 2 ಪೇಪರ್ ಇಟ್ಕೊಂಡಿರ್ತೀನಿ. ಒಂದು ಲೀಗಲ್ ಆಗಿ ಇಲ್ಲಿ ಗುರ್ತಾಕೊಂಡಿರ್ತೀನಿ, ಇನ್ನೊಂದು ಅವ್ರು ಹೇಳಿರ್ತಾರಲ್ಲ ಅದು ಗುರ್ತಾಕೊಳ್ತೀನಿ. ಅದರಲ್ಲಿ ಬಟ್ ಮೆನಿ ಟೈಮ್ಸ್ ಅವು ಕಾಂಟ್ರಡಿಕ್ಟರಿ ಆಗಿರ್ತವೆ. ಖಂಡಿತವಾಗಿಯೂ ಕಾಂಟ್ರಡಿಕ್ಟರಿ ಆಗಿರ್ತವೆ. ಮೆನಿ ಟೈಮ್ಸ್ ಅಲ್ಲ, ಆಲ್ ದ ಟೈಮ್ಸ್ ಕಾಂಟ್ರಡಿಕ್ಟರಿ ಆಗಿರ್ತವೆ, ಒಂದಕ್ಕೊಂದು ಅಲ್ಲ. ಯಾಕೆಂದರೆ ಇವರ
ಮನೋಭಾವದಿಂದ ಇವ್ರಿಗೆ ಅನುಭವಿಸಿದ್ದು ಗ್ರಹಿಸಿದ್ದು ಇವ್ರು ಹೇಳ್ತಾರೆ. ಸತ್ಯ ಬೇರೆನೇ ಇರುತ್ತೆ ಅಲ್ಲಿ. ಅದು ಡಾಕ್ಯುಮೆಂಟ್ಸ್ ಮೇಲೆ ಹೋಗ್ತೀನಿ ನಾನು. ಆಮೇಲೆ ಆಯಿತು ಅಂತ ನೋಡ್ಕೊಂಡು ಇಂತಿಂಥ ಡಾಕ್ಯುಮೆಂಟ್ಸ್ ತನ್ನಿ, ಇಂತಿಂಥ ಡಾಕ್ಯುಮೆಂಟ್ಸ್ ತಗೊಳ್ಳಿ ಅಂತ ತಂದಮೇಲೆ ಆ ಡಾಕ್ಯುಮೆಂಟ್ಸ್ ನೋಡಿದಾಗ ಲೀಗಲಾಗಿ ಪ್ರೊಸೀಡ್ ಆಗ್ತೀನಿ. ಇದಕ್ಕೇನೇ ಬೇಕಿಲ್ಲ, ಹಾಗೆ ಒಂದು ಫೈಲಿಗೆ ತೆಗೆದು ಹಾಕಿಟ್ಟಿರ್ತೀನಿ. ಮತ್ತು ಯಾವುದೋ ಒಂದು ಭಾಳ ತೀವ್ರವಾದಂಥ ಒಂದು ಘಟನೆ ಆಗಿದ್ದರೆ ಅದು ನನ್ನ ಮನಸ್ಸಿನಲ್ಲೇ ಕೂತ್ಕೊಂಡ್ಬಿಡುತ್ತೆ, ಫೈಲಲ್ಲಿ ಇರೋದಿಲ್ಲ. ಅದು ಬೆಳೀತಾ ಹೋಗುತ್ತೆ. ಅದು ಈಗ ಒಬ್ಬ ಬಂದು ಏನು ಹೇಳ್ದ, ಗಂಡ ಹೆಂಡತಿ ಇಬ್ಬರು ಸಖತ್ತು ಜಗಳ ಮಾಡ್ಕೊಂಬಿಟ್ರು. ಜಗಳ ಮಾಡಿಕೊಂಡು ನನ್ನ ಆಫೀಸಿನ ಹೊರಗಡೆನೂ ಕೂಗಾಟ ಕೇಳಿಸ್ತಿತ್ತು. ರಸ್ತೆ ವಿಶಾಲವಾಗಿದೆ, ಅದು ಅಲ್ಲಿ ಕೂತ್ಕೊಂಡು ಅಲ್ಲಿ ಜಗಳ ಮಾಡಿದ್ರು ನನಗೆ ಕೇಳಿಸ್ತಿರತ್ತೆ. ಆಮೇಲೆ ಇಬ್ಬರು ಮೇಲೆ ಬಂದರು, ಆಫೀಸಿಗೆ ಬಂದು ಅವ್ರು ಹೇಳಿದರು. ಮತ್ತು ಜಗಳ ಶುರು ಆಯಿತು ನನ್ನ ಎದುರಿಗೆ. ಹೇಳ್ತಾಳೆ ಅವಳು ಹೇಳ್ತಾಳೆ, ಇವನ ತಾಯಿ ಎದುರುಗಡೆನೆ ಒಂದು ಕೊಠಡಿ ಮಾಡಿಕೊಟ್ಟಿದ್ದಾನೆ ಮನೆ ಮುಂಭಾಗದಲ್ಲೇ, ಅಲ್ಲಿರ್ತಾಳೆ. ಇವನು 2 ಕಲ್ಲಂಗಡಿ ಹಣ್ಣು ತರ್ತಾನೆ, ಒಂದು ಅವಳಿಗೆ ಕೊಡ್ತಾನೆ, ಒಂದು ನನಗೆ ತರ್ತಾನೆ. ಅಯ್ಯೋ ಕೊಟ್ಟಲ್ಲಮ್ಮ ಅಂದರೆ ಅವಳು ಒಬ್ಬಳಿಗೆ ಒಂದು ಯಾಕೆ ಕೊಡಬೇಕು, ನಾನು ಮಕ್ಕಳು ಈ ಥರದ್ದು ಜಗಳ ಇಲ್ಲೂ ಶುರು ಆಯಿತು. ಹ್ಞೂ ಆಯಿತು ಅಂತ ಕೇಳ್ಕೊಂಡು ಬಂದೆ. ಅವನು ಕೇಳ್ದ, ಅವ್ನಿಗೆ ಎಷ್ಟು ಸಿಟ್ಟತ್ತೋಯ್ತು ಅಂತ ಹೇಳಿದ್ರೆ, ಅವನಲ್ಲಿ ನಿನಗೆ ಯಾಕೆ ಅದೆಲ್ಲ, ನೀನು ತಿನ್ನಬೇಕು, ನೀನು ಉಡಬೇಕು, ನೀನು ನೆಮ್ಮದಿಯಾಗಿರ್ಬೇಕು, ಎಲ್ಲ ನಾನು ನಿನಗೆ ಕೊಡ್ತೀನಿ. ಅವಳು ನನ್ನ ತಾಯಿಗೆ ಏನು ಬೇಕು ನಾನು ಕೊಡ್ತೀನಿ, ಅದೆಲ್ಲ ಬೇಡ ನಿನಗೆ. ನೋಡು ನಾಳೆ ಬೆಳಿಗ್ಗೆನೆ ನಾನು ಅವಳಿಗೆ ಒಂದು 10 ಪಂಜಾಬಿ ಡ್ರೆಸ್ ತರ್ತೀನಿ, ಒಂದು ಚಿನ್ನ ಕೊಡಿಸ್ತೀನಿ, ಒಂದು ನೆಕ್ಲೆಸ್ ಕೊಡಿಸ್ತೀನಿ, ಬಳೆ ಕೊಡಿಸ್ತೀನಿ, ಒಳ್ಳೆ ಗಂಡನ ಹುಡುಕಿ ಅವಳು ಮದುವೆ ದೊಡ್ಡ ಶಾಮಿಯಾನ ಹಾಕಿ ಮದುವೆ ಮಾಡ್ತೀನಿ, ನಿನಗೇನೆ ಅಂದ. ಇದು ನಾರ್ಮಲ್ ಥಿಂಕಿಂಗ್ ಅಲ್ಲ, ಅನ್ಕಾಮನ್ ಥಿಂಕಿಂಗ್. ಯಾವ ಗಂಡಸು ಕೂಡ, ಗಂಡು ಮಗ ಪರ್ಟಿಕ್ಯುಲರ್ಲಿ ಈ ಥರ ಹೇಳೋದಿಲ್ಲ. ಇದ್ಯಾಕೆ ಹೇಳ್ದ ಇವನ ಒಂದು ಅಪ್ಬ್ರಿಂಗಿಂಗ್ ಏನು, ಇವನ ಸನ್ನಿವೇಶಗಳೇನು, ಇವನ ಒಂದು ಹಿನ್ನೆಲೆ ಏನು, ಇವನ ಉದ್ಯೋಗ ಏನು, ಇವನು ಯಾವ ಜನರ ಜೊತೆಲಿ ವ್ಯವಹಾರ ಮಾಡ್ತಾನೆ, ಈ ಆಲೋಚನೆ ಮನಸ್ಸಿಗೆ ಯಾಕೆ ಬಂತು, ಇದೇ ಕಾಡಕ್ಕೆ ಶುರು ಆಯಿತು. ಅದು ಎಷ್ಟು ನನ್ನ ಮನಸ್ಸಿನಲ್ಲಿ ಕೂತ್ಕೊಳ್ತು ಅಂದರೆ, ಹೃದಯದ ತೀರ್ಪು ಕತೆ ಬಂತು. ಅದ್ರಲ್ಲಿ ಖಂಡಿತವಾಗಿಯೂ ತಾಯಿಗೆ ಮದುವೆ ಮಾಡ್ತಾನೋದು ಹೃದಯದ ತೀರ್ಪು ಆ ಕತೆ ಅದ್ರ ಹಿನ್ನೆಲೆಯಲ್ಲಿ ಮೂಡ್ತು. ಅದನ್ನ ಆವಾಗ ನಮ್ಮ ಸಾಹಿತ್ಯಿಕ ವಲಯಗಳಲ್ಲಿ ಭಾಳ ಜನ ಮೆಚ್ಕೊಂಡ್ರು ಆ ಕಥೆಯನ್ನು. ಹೀಗೆ ಖಂಡಿತವಾಗಿಯೂ ನಮ್ಗೆ ಈ ಥರದ ಅನುಭವಗಳು ಕೂಡ ನಮ್ಮನ್ನು ಕಲಕ್ತವೆ ಗಾಢವಾಗಿ. ಅದು ನಮ್ಮ ಮೇಲೂ ಕೂಡ ಇನ್ಫ್ಲುಯೆನ್ಸ್ ಮಾಡ್ತೇವೆ. ಬಟ್ ನೀವು ಬಂಡಾಯ ಸಂಘಟನೆ ಲಂಕೇಶ್ ಅವರಿಬ್ಬರು ಪರಸ್ಪರ ವಿರೋಧದ ನೆಲೆಯಲ್ಲಿ ಇದ್ದು ಯೋಚನೆ ಮಾಡ್ತಿದ್ದವರು. ಬಂಡಾಯ ಸಂಘಟನೆ ಅದನ್ನ ಡಂಬಾಯ ಅಂತ, ಅವ್ರು ಕರಿತಾ ಇದ್ದಿದ್ದೆ ಏನು ಡಂಬಾಯ ಗರ್ತಿ ಅಂತಲೇ ಕರಿತಾ ಇದ್ರು ನನಗೆ. ಸೊ ಈ ಕಾಂಟ್ರಡಿಕ್ಟ್ ನಲ್ಲಿ ಹೇಗೆ ಅದನ್ನ ನಿಭಾಯಿಸ್ತಾ ಇದ್ರಿ? ಇಲ್ಲ, ಅವರು ನನ್ನ ಯಾವ ಬರವಣಿಗೆಗೂ ಅಡ್ಡಿ ಮಾಡ್ತಿರ್ಲಿಲ್ಲ. ನಾನು ಬಂಡಾಯದ ಸಂಘಟನೆಯಲ್ಲಿ ಇದ್ದಿದ್ರ ಬಗ್ಗೆ ಅವರಿಗೆ ಒಂದು ತರದ ತಕರಾರಿತ್ತು. ಅದನ್ನ ನಾನು ರಾಜ್ಯ ಸಂಚಾಲಕಿಯಾಗಿ ಆಯ್ಕೆಯಾಗಿದ್ದೆ. ದಾವಣಗೆರೆಯಲ್ಲಿ ನಾನು ರಾಜ್ಯ ಸಂಚಾಲಕಿಯಾಗಿ ಆಯ್ಕೆಯಾಗಿದ್ದೆ. ನನ್ನ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೆ, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಅದ್ರ ಬಗ್ಗೆ ಅವರು ನನ್ನ ಮೇಲೆ ಆಕ್ಟಿವಿಸಂ ಬಗ್ಗೆ ಅವ್ರಿಗೇನು ತಕರಾರಿರಲಿಲ್ಲ. ಮತ್ತೆ ನಾನು ಬರವಣಿಗೆ ಮಾಡಿದ್ರು ಕೂಡ ಅವ್ರೇನು ಬೇಜಾರು ಪಟ್ಕೊಳ್ತಾ ಇರಲಿಲ್ಲ, ಪ್ರಕಟ ಮಾಡ್ತಾ ಇದ್ರು ಅವ್ರುಗಳನ್ನ ನಾವು ಒಂಥರ ಅವ್ರದ್ದು ಸ್ವಲ್ಪ ಹೀಗೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿಯಲ್ಲೂ ಕೂಡ ಒಂದು ಚೌಕಟ್ಟಿನಲ್ಲಿ ಕೂರಿಸ್ತಾ ಇರ್ತಕ್ಕಂಥ ವ್ಯಕ್ತಿತ್ವ ಅವರದ್ದು, ಲಂಕೇಶ್ದು. ಆಮೇಲೆ ಅವ್ರು ನೋಡಿ, ಅವ್ರ ಜೊತೆ ನಾನು ಜಗಳ ಮಾಡ್ಕೊಂಡು ಬರೆಯೋದೇನೆ ಬಿಟ್ಟೆ, ಅವ್ರ ಪತ್ರಗಳಿಗೆ ಉತ್ತರಿಸೋದೇನೆ ಬಿಟ್ಟೆ. ನಾನು ಅವ್ರ ಜೊತೆ ನನಗೆ ಅದು ಸ್ಪೆಸಿಫಿಕ್ 2 ಕಾರಣಕ್ಕೆ ನನಗೆ ಅವ್ರಿಗೆ ಜಗಳ ಆಯಿತು. ಒಂದು, ಇಲ್ಲಿ ನಮ್ಮ ಮನೆ ಎದುರುಗಡೆನೆ ಒಂದು ವಿಶಾಲವಾದಂಥ ಒಂದು ಕಾಂಪೌಂಡ್, ಖುಲ್ಲಾ ಜಾಗ ಇದೆ. ಅದು ವಕ್ಫ್ ಪ್ರಾಪರ್ಟಿ. ವಕ್ಫ್ ಪ್ರಾಪರ್ಟಿ ಅಂದರೆ ಇಲ್ಲಿ ಅಮೀರ್ ಹಸನ್, ಅವ್ರ ಹೆಸರೆಲ್ಲ ಅಮೀರ್ ಮೊಹಲ್ಲಾ ಅಂತ ಹೆಸರು ಬಂದಿರೋದು. ಅಮೀರ್ ಹಸನ್ ಅಂತ ತಹಸೀಲ್ದಾರ್ ಇದ್ರು, ಅವ್ರಿಗೆ ಮಕ್ಕಳಾಗಲಿಲ್ಲ, ಅವ್ರು ತೀರೋದ್ರು. ಆ ಜಾಗನ ಅವ್ರು ವಕ್ಫ್ ಮಾಡಿ ಇದು ಮುಸ್ಲಿಮರ ಅಭ್ಯುದಯಕ್ಕೆ ಯೂಸ್ ಮಾಡ್ಬೋದು ಅಂತ ಕೊಟ್ಟರು. ಅದಕ್ಕೆ ಕಮಿಟಿ ಇತ್ತು. ಅವರು ಪ್ಯಾರಲಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಅದಕ್ಕೆ ಗ್ರ್ಯಾಂಟನ್ನು ಅವರು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಇದಕ್ಕೆ ಇದು ಫುಡಾದವರು ಒಂದು ಎಕ್ಸ್ಕ್ಲೂಸಿವ್ ಪ್ಲ್ಯಾನನ್ನು ಪಬ್ಲಿಷ್ ಮಾಡಿದರು. ಅದಕ್ಕೆ ಅಬ್ಜೆಕ್ಷನ್ಸ್ ಹಾಕಿ ಅಂದರು. ಇವ್ರು ಹಾಕಲಿಲ್ಲ. ಮುಸ್ಲಿಮ್ಸು
ಕಮಿಟಿ ಮಾಡ್ಕೊಂಡಿದ್ರೆ ಹೊರತು ಇಷ್ಟೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ, ಗೊತ್ತಿರಲಿಲ್ಲ. ಅದಕ್ಕೆ ಅವ್ರೇನು ಅಬ್ಜೆಕ್ಷನ್ ಹಾಕ್ಲಿಲ್ಲ. ಹೀಗಾಗಿ ಅದು ಡೆವಲಪ್ ಮಾಡಿಬಿಟ್ರು ಅದನ್ನ. ಡೆವಲಪ್ ಮಾಡಲಿಲ್ಲ. ಅದನ್ನು ಪಾರ್ಕ್ ಅಂತ ನೋಟಿಫೈ ಮಾಡಿಬಿಟ್ರು, ಗ್ರೀನ್ ಬೆಲ್ಟ್ ಏರಿಯಾ ಅಂತ ನೋಟಿಫೈ ಮಾಡಿಬಿಟ್ರು. ವಕ್ಫ್ ಲ್ಯಾಂಡ್ ಅನ್ನ ಗ್ರೀನ್ ಬೆಲ್ಟ್ ಏರಿಯಾ ಮಾಡಿದ್ರು, ಗ್ರೀನ್ ಬೆಲ್ಟ್ ಪಾರ್ಕ್ ಅಂತ ನೋಟಿಫೈ ಮಾಡಿಬಿಟ್ರು. ಆಮೇಲೆ ಇವರೆಲ್ಲ ಅದಕ್ಕೆ ಒಬ್ಬರು ಇವರು ಮುತ್ವಲ್ಲಿ ಇದ್ರು. ಅವರು ಏನು ಮಾಡಿದ್ರು, ಅವಾಗ ಎಲೆಕ್ಷನ್ ನಡೆದಿದ್ದು. ಇವರು ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ದೇವೇಗೌಡರು PWD ಮಿನಿಸ್ಟರ್ ಆಗಿದ್ದರು. ಅವ್ರ ಎಲೆಕ್ಷನ್ ಆಗಿ ಅವರೆಲ್ಲ, ನಾನು ಅದರಲ್ಲಿ ತುಂಬ ಕ್ಯಾನ್ವಾಸ್ ಮಾಡಿದ್ದೆ ಜನತಾದಳಕ್ಕೆ. ಯಾವಾಗ ಜನತಾದಳದ ಆಂಟಿ ಕಾಂಗ್ರೆಸ್ ಕ್ಯಾನ್ವಾಸ್ ಅದನ್ನ ಹಂಗೆ ಹೇಳ್ಬೋದು. ಹೌದು ಇನ್ನು ಸ್ಪೆಸಿಫಿಕ್ ಆಗಿ ಜನತಾದಳನಲ್ಲ, ಪಕ್ಷ, ಜನತಾ ಪಕ್ಷ ಇದು ಅಧಿಕಾರಕ್ಕೆ ಬಂದ ನಂತರ ಅವರು ಮುತ್ವಲ್ಲಿ ಅವ್ರು ಏನು ಮಾಡಿದ್ರು, ತಂದು ಕಡತನ ನನ್ನ ಕೈಗೆ ಕೊಟ್ಬಿಟ್ಟು ಇದನ್ನು ಏನು ಐಸಾಮಿಗೌಡರು ಅಂತ ಅದಕ್ಕೆ ಅಧ್ಯಕ್ಷರಿದ್ದರು ಪ್ರಾಧಿಕಾರಕ್ಕೆ. ಇವರೆಲ್ಲ ಸಾಬ್ರಿಗೆ ಗೊತ್ತಲ್ಲ, ಐಸಾಮಿಗೌಡ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ, ಅವ್ರ ಮೇಲೆ ಪರ್ಸ್ನಲ್ ದ್ವೇಷಕ್ಕೆ ಬರ್ತಾಯಿದ್ರು. ಅದಕ್ಕೆ ಗೌಸ್ ಖಾನ್ ಅಂತ ಅವ್ರು ಹೇಳಿದರು ಮುತ್ವಲ್ಲಿ, ಇದ್ರ ಬಗ್ಗೆ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ, ಮಾಡಿಕೊಡಿ ಅಂತ ನನ್ನ ಕೈಗೆ ಕೊಟ್ಟರು. ನಾನು ಅದನ್ನು ತಗೊಂಡು ಸ್ವಲ್ಪ ವಿಧಾನಸೌಧದ ಮೆಟ್ಲುಗಳನ್ನೆಲ್ಲ ಹೋದೆ. ಆಮೇಲೆ ಮೊದಲು ಲಂಕೇಶ್ಗೆ ತೋರಿಸ್ದೆ, ನಾನು ಹೀಗಾಗಿದೆ ಇದು ವಿಷಯ, ಈ ಥರದ್ದಾಗಿದೆ, ನಾನು ಯಾರನ್ನ ಸಂಪರ್ಕ ಮಾಡಲಿ, ಏನು ಮಾಡಲಿ, ನಾನು ಹೇಗೆ ಮೂವ್ ಮಾಡೋದು ಅಂತ ಹೇಳಿದೆ. ಅದಕ್ಕೆ ಅವರಿದ್ದವರು, ನೀವು ಇವರನ್ನು ಅವರು ಅಷ್ಟು ಗೊತ್ತಾಗಲಿಲ್ಲ, ಅದು ಸ್ವಲ್ಪ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನೋ ಐಡಿಯಾನೇ ಇರಲಿಲ್ಲ ಅವರಿಗೆ. ಅವ್ರು ಹೇಳಿದರು, ದೇವೇಗೌಡರು ನಿಮ್ಮೂರವರು ಇದ್ದಾರಲ್ಲ, ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳಿದರು. ಆಯಿತು ಅಂತ ನಾನು ದೇವೇಗೌಡರನ್ನೆಲ್ಲ ಆಮೇಲೆ ಸ್ವಲ್ಪ ಇಲ್ಲಿ ಯಾರ್ಯಾರನ್ನು ಕೇಳಿದೆ. ಅವ್ರು ಹೇಳಿದ್ರು ಡಿನೋಟಿಫೈ ಮಾಡಬೇಕು ಅಂತ ಹೇಳಿದರು. ಡಿನೋಟಿಫೈ ಆಗಬೇಕು ಗ್ರೀನ್ ಬೆಲ್ಟಿಂದ. ಆಮೇಲೆ ನಾನು ಅದನ್ನು ತಗೊಂಡು ಓಡಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಹೆಗ್ಡೆ ಅವ್ರನ್ನೂ ಭೇಟಿ ಮಾಡಿದೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಅರ್ಥ ಆಯಿತು. ಅವ್ರು ಹೇಳಿದ್ರು ಅವ್ರ ಗೆಸ್ಟ್ ಹೌಸ್ಗೆ ಸುಮಾರು ಫೈಲ್ ಡೆವಲಪ್ ಆಗ್ತಾ ಹೋಗಿತ್ತು, ಓವರ್ ದಿ 1 ಇಯರ್ ಏನೋ ಆಗಿತ್ತು. ಆಮೇಲೆ ಅವರೇನು ಹೇಳಿದರು, ನೀವು ಬನ್ನಿ ಗೆಸ್ಟ್ ಹೌಸ್ಗೆ ಅಂತ. ಅವಾಗೇನೋ ಸೇಡಮ್ಗೆ ಏನೋ ಹೋಗ್ಲಿಕ್ಕೆ ರೆಡಿ ಇದ್ದರು, ಬನ್ನಿ ಅಂತ ಕೂಡ ಅವರು ಲಕ್ಷ್ಮೀಕಾಂತ್ ನಗರಾಭಿವೃದ್ಧಿ ಲಕ್ಷ್ಮೀ ಸಾಗರ್ ಅವ್ರನ್ನೂ ಕೂಡ ಅಲ್ಲೇ ಸ್ಪಾಟಿಗೆ ಕರೆಸ್ಕೊಂಡು ಅವರು ಚೀಫ್ ಮಿನಿಸ್ಟರ್ನ ರೈಟ್ಸಿಂದ ಡಿನೋಟಿಫೈ ಮಾಡಿದರು. ಡಿನೋಟಿಫೈ ಮಾಡಿ ಅದನ್ನು ಆಮೇಲೆ ಅದು ಅವತ್ತು ಅಲ್ಲಿಗೆ ಸಾಲಾರ್ ರಿಪೋರ್ಟ್ರು ಬಂದಿದ್ದರು, ಫಾಲೋಅಪ್ ಮಾಡ್ತಿದ್ರು ಅವರು. ಸಾಲಾರ್ನಲ್ಲಿ ಅದು ಪ್ರಕಟನೂ ಆಯಿತು ಚೀಫ್ ಮಿನಿಸ್ಟರ್. ಆಮೇಲೆ ಚೀಫ್ ಮಿನಿಸ್ಟರ್ ಆಫೀಸ್ನವರು ಕೂಡ ಅದನ್ನು ಇನ್ಫಾರ್ಮೇಷನ್ ಕೊಟ್ಟರು, ಸದುಪಯೋಗ ಪಡಿಸ್ಕೊಂಡ್ರು. ರಂಜಾನ್ನ ಹಬ್ಬ ಆಗಿತ್ತು ಅವಾಗ. ನಾನು ರೋಜಾದಲ್ಲಿದ್ದೆ. ಇವರು ಚೀಫ್ ಮಿನಿಸ್ಟರ್ ಕಡೆಯಿಂದ ಹಾಸನದ ಮುಸ್ಲಿಮರಿಗೆ ರಂಜಾನ್ನ ಗಿಫ್ಟ್ ಅನ್ನೋ ರೀತಿಲಿ ಪಬ್ಲಿಷ್ ಮಾಡಿದ್ರು ಅವರು. ಲಂಕೇಶ್ಗೂ ಗೊತ್ತಾಯ್ತು. ಅವ್ರು ಹೇಳಿದರು, ಈಕೆ ಪಕ್ಕಾ ರಾಜಕಾರಣಿಯಾಗಿ ಈ ಒಂದು ಇದರಲ್ಲಿ ಡಿನೋಟಿಫಿಕೇಶನಲ್ಲಿ ಹಣ ಮಾಡ್ಕೊಂಡು ತಿರುಗ್ತಿದ್ದಾಳೆ ಅಂತ ಬರೆದ್ರು. ಅದು ಯಾವಾಗ ಅಂದರೆ ಆಂಟಿಸಿಪೇಟೇ ಮಾಡೋಕ್ಕಾಗ್ತಿರ್ಲಿಲ್ಲ ಅವರನ್ನ. ಯಾವಾಗ ಜೊತೆಗಿರೋರು, ಯಾವಾಗ ವಿರುದ್ಧ, ಹೆಂಗೆ ಯಾಕೆ ಯಾವ ಸಂಬಂಧನೂ ಕೂಡ ಇಲ್ಲದ ಒಂದು ರೀತಿಯಲ್ಲಿ ಒಂದಕ್ಕೊಂದು ಯಾವುದೇ ಮತ್ತೆ ಸುಮಾರು ವರ್ಷಗಳ ಕಾಲ ಜೊತೆಗಿದ್ದವರು. ನನಗೆ ತುಂಬ ಉರಿ ಹತ್ಬಿಡ್ತು, ಸಿಕ್ಕಾಬಟ್ಟೆ ನನಗೆ ಕೋಪ ಹತ್ಬಿಡ್ತು. ನಾನು ಸೀದಾ ಹೋಗಿ ಅವ್ರ ಹತ್ರ ಜಗಳ ಮಾಡಿದೆ ಆಫೀಸಲ್ಲಿ. ನಾನು ನಿಮ್ಗೆ ರಿಪೋರ್ಟ್ ಮಾಡೋದಿಲ್ಲ, ನೀನು ರಿಪೋರ್ಟ್ ಮಾಡದೇ ಇದ್ರೆ ಏನಾಯಿತು ಅಂದರೆ ನಾನು ರಿಪೋರ್ಟೇ ಮಾಡಲ್ಲ ಅಂತ ಹಿಂಗೆ ತೂಮೈ ಅಂತಾರಲ್ಲ ಹಂಗೆ ಜಗಳ ಮಾಡಿಕೊಂಡು ಅತ್ಲಾಗೆ ಎದ್ದು ಬಂದೆ. ಆಮೇಲೆ ರಾಮದಾಸ್ ಅವರು ತುಂಬಾ ಕನ್ಸಿಡರೇಟ್ ಇದ್ದರು, ತುಂಬ ನನ್ನ ಬಗ್ಗೆ ಅವ್ರಿಗೆ ವಿಶ್ವಾಸ ಪ್ರೀತಿ ಎಲ್ಲ ಇತ್ತು. ಅವರು ನನಗೆ ಫೋನ್ ಮಾಡಿ ಹೇಳಿದೆ. ಆಮೇಲೆ ಅವ್ರು ಹೇಳಿದರು, ಬೇಡ ನೀವು ಸುಮ್ಮನೆ ಬಿಡಿ, ಸ್ವಲ್ಪ ಯಾತಕ್ಕೋ ಅವರು ಹಾಗೆ ಮಾಡಿದ್ದಾರೆ. ವಿಕ್ಷಿಪ್ತತೆ ಅದು ಏನೋ ಒಂಥರ. ನಿಮ್ಮ ವಿಷಯಕ್ಕೆ ಮಾತ್ರ ಅಲ್ಲ, ತೇಜಸ್ವಿ ವಿಷಯಕ್ಕೂ ಹಂಗೆ ಆಯಿತು, ಬೇರೆ ವಿಷಯಕ್ಕೂ ಹಂಗಾಯಿತು. ಪಟ್ಟಿನೇ ಮಾಡ್ಬೋದು ಬೇಕಾದ್ರೆ ಅದನ್ನ, ಅವರು ಜೊತೆಗಿದ್ದು. ಆಮೇಲೆ ವಿತೌಟ್ ಎನಿ ರೀಸನ್ ಹೌದು ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ನನಗೆ ಅದು ತುಂಬ ಕೋಪ ಬಂತು. ನಾನು ಅದನ್ನ ಸಿಕ್ಕಾಬಟ್ಟೆ ಪ್ರೊಟೆಸ್ಟ್ ಮಾಡ್ಕೊಂಡೇ ಬಂದೆ. ನಾನು ಮತ್ತೆ ಮಾತಾಡಲಿಲ್ಲ. ಅವ್ರ ಪತ್ರ ಬಂತು, ಅದಕ್ಕೆ ಉತ್ತರ ಕೊಡಲಿಲ್ಲ ನಾನು. ಮತ್ತೆ ಏನೋ ಸಂಪರ್ಕನೂ ಇಟ್ಕೊಳ್ಳಲಿಲ್ಲ. ಆಮೇಲೆ ಇದು ಮುಸ್ಲಿಂ ಲೇಖಕರ ಸಂಘದ ಒಂದು ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ನಡೀತು. ಅದಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು. ಆವಾಗ ನನ್ನ ಮಗ ತಾಹೇರ್ ಚಿಕ್ಕವನು, ಒಂದು 3-4 ವರ್ಷದ ಹುಡುಗ, ತುಂಬ ಚೂಟಿಯಾಗಿ ಹೀಗೆ ಸಭೆಯಲ್ಲೆಲ್ಲ ಓಡಾಡ್ಕೊಂಡು ಇದ್ದ. ಅದು
ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಲಂಕೇಶ್ ಸೀದಾ ಎಳೆದು ಬಂದರು. ಅವ್ನು ಮಾತಾಡ್ಸಿದ್ರು, ಅವ್ನು ಬೆರಳಿಟ್ಕೊಂಡು ಅವ್ನ ಕೈ ಇಟ್ಕೊಂಡು ಸೀದಾ ಹೋಟೆಲ್ ರೂಮ್ಗೆ ಹೋಗೇ ಬಿಟ್ರು. ನಾನೇನು ಮಾಡೋದು, ಹಿಂದೆ ಹಿಂದೆ ಇದು ಇಷ್ಟು ಚಿಕ್ಕ ಮಗುನ ಕರ್ಕೊಂಡು ಅವ್ರು ಹೋಗ್ತಿರ್ಬೇಕಾದ್ರೆ ನಾನು ಮುಷ್ಟಾಕ್ ಇಬ್ರು ಸುಮ್ಮನೆ ಹಿಂದೆ ಹಿಂದೆ ಹೋದ್ವಿ. ಯಾಕೆ ಇವನು ಹೋಗ್ತದೆ ಅಂತ ಅಲ್ಲಿ ಗೊದ್ಮೇಲೆ ನಕ್ಕು ಚೆನ್ನಾಗಿ ಮಾತಾಡಿಸಿ ಏನೂ ಆಗೇ ಇಲ್ಲ ಅನ್ನೋ ರೀತಿಲಿ ನಡ್ಕೊಂಡ್ರು. ಆಮೇಲೆ ನಾನೇನು ಮಾಡೋದು, ನಾನು ಕೂಡ ಸುಮ್ಮನೆ ಹಂಗಾಯ್ತು. ಮತ್ತೆ ಬರಲಿಲ್ಲ ಇಲ್ಲ, ಆಮೇಲೆ ಹೆಚ್ಚು ಕಡಿಮೆ ಡ್ರಾಪೇ ಆಯಿತು. ಯಾಕೆಂದರೆ ಅವಾಗ ನಾನು ಒಂದು ಒಂದು ಸರಿಯಾದಂಥ ಡಿಸಿಷನ್ ತಗೋಬೇಕಿತ್ತು ನನ್ನ ಲೈಫ್ ಬಗ್ಗೆ. ನಾನೇ ಒಂದು ಏನು ಮಾಡಬೇಕು ನನ್ನ ಮುಂದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾನು ಒಂಥರ ಅದು ಲಂಕೇಶ್ ಪತ್ರಿಕೆಗೆ ಜರ್ನಲಿಸ್ಟ್ ಆಗಿದ್ದು. ನಾನು ತುಂಬ ಭ್ರಮೆಗಳಲ್ಲಿದ್ದೆ. ಒಂದು ರೆವಲ್ಯೂಷನ್ ಮಾಡ್ತೀವಿ ಅನ್ನೋದು, ರೆವಲ್ಯೂಷನ್ನೇ ಮಾಡ್ತೀವಿ ಅನ್ನುವಂಥ ಒಂದು ಇದು, ಏನೋ ಒಂದು ಸಾಮಾಜಿಕ ಬದಲಾವಣೆ ಆಗುತ್ತೆ, ಪಲ್ಲಟ ಆಗುತ್ತೆ, ಅದಾಗತ್ತೆ ಇದಾಗತ್ತೆ. ಆಮೇಲೆ ಪರ್ಸ್ನಲ್ ಆಗಿಯೂ ಕೂಡ ಸ್ವಲ್ಪ ಈಗೋಯಿಸ್ಟಿಕ್ ಆ್ಯಟಿಟ್ಯೂಡ್ ಇತ್ತು ನನಗೆ. ಅದು ಏನು, ನಾನು ಭಾಳ ಪವರ್ಫುಲ್. ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸಿದ ಒಂದು ಭ್ರಮೆ, ನಾವೇ ಸೋಲಿಸಿದ್ದು. ಈ ಥರದ್ದೆಲ್ಲ ಕೆಲವು ಭ್ರಮೆಗಳಲ್ಲಿದ್ನಲ್ಲ. ಆಮೇಲೆ ಕೂತ್ಕೊಂಡು ನಾನು ಆಲೋಚನೆ ಮಾಡ್ತಾ, ಇಲ್ಲ ಇದು ಸರಿ ಹೋಗ್ತಾ ಇಲ್ಲ ಇದು. ಆಮೇಲೆ ಹೇಗಾಯಿತು ಅಂದರೆ, ಲಂಕೇಶ್ ಪತ್ರಿಕೆಗೆ ಬರೀದೇ ಇದ್ದರೆ ನನ್ನ ಐಡೆಂಟಿಟಿನೇ ಇಲ್ಲ ಅನ್ನೋ ರೀತಿಲಿ, ನಾನು ಅಲ್ಲವೇ ಅಲ್ಲ ಅನ್ನೋ ರೀತಿಲಿ, ನಾನು ಏನೂ ಅಲ್ಲ ಅನ್ನೋ ರೀತಿಲಿ, ಆ ಥರದ ಡಿಪ್ರೆಷನ್ಗೆ ನಾನು ಹೋದಾಗ ಐ ಹ್ಯಾಡ್ ಟು ರೀಥಿಂಕ್ ಮೈ ಸ್ಟ್ಯಾಂಡ್. ಆವಾಗ ಅಂದ್ಕೊಂಡೆ, ಆಯಿತು ಇದು ಬೇಡ, ಲೆಟ್ ಮಿ ಪ್ರಾಕ್ಟೀಸ್ ಅಂತ ತೀರ್ಮಾನ ಮಾಡಿಕೊಂಡೆ. ಬಟ್ ಪ್ರಾಕ್ಟೀಸ್ ಪಾರ್ಟ್ನಿಗೆ ಬರೋದಕ್ಕಿಂತ ಮುಂಚೆ ಈ ಕಥೆ ಮತ್ತು ವರದಿ ಇವೆರಡನ್ನು ಬರಿತಾ ಇದ್ದ ಕಾಲದಲ್ಲಿ ನೀವಾಗಲೇ ಪ್ರಸ್ತಾಪ ಮಾಡಿದಂಗೆ ವರದಿಗಳಿಗಿಂತ ಬಂದದಕ್ಕಿಂತ ಹೆಚ್ಚು ಪ್ರತಿರೋಧ ಕಥೆಗಳಿಗೆ ಬಂತಲ್ವಾ? ಇಲ್ಲ, ವರದಿಗಳಿಗೆ ಬಂತು. ವರದಿಗಳಿಗೆ ಜಾಸ್ತಿ ಬಂತು. ಸಮುದಾಯದ ಒಳಗಡೆ ವರದಿಗಳಿಗೆ ಬಂದರೂ ಕೂಡ ನನ್ನ ವರದಿ ಡಿಫಮೇಷನ್ ಕೇಸ್ ಆಗಲಿಲ್ಲ. ಇಲ್ಲ, ತುಂಬ ಸಿಸ್ಟಮ್ಯಾಟಿಕ್ ಆಗಿತ್ತು. ಈಗ ಉದಾಹರಣೆಗೆ ನಜ್ಮಾ ಬಾಂಗಿ ಪ್ರಕರಣ ನಡೀತು. ನಜ್ಮಾ ಬಾಂಗಿ ಪ್ರಕರಣ ನಡೆದಾಗ ಸಿಟ್ಟು, ಗೊತ್ತಲ್ಲ ನನಗೆ, ಆಕ್ರೋಶ, ಸಿಟ್ಟು, ಕೋಪ ಎಲ್ಲ ಬರೋದು. ಹಾಗೆ ಬಂದು ದಡ್ಡ ಅಂತ ಬರ್ದಾಕ್ತೆ. ಅದು ಫಸ್ಟ್ ಲೇಖನ ನಂದು ಲಂಕೇಶ್ಗೆ. ನಾನು ಅದು ಬರ್ದು ಹಾಕಿದ್ದಾನ ಲಂಕೇಶ್ ಕೂಡಲೇ ಎತ್ಕೊಂಡ್ರು. ಅದೇ ಒಂದು 2-3 ದಿನದಲ್ಲೇ ಆ ವಾರದ ಸಂಚಿಕೆಯಲ್ಲಿ ಪ್ರಕಟ ಆಯಿತು. ಪ್ರಕಟ ಆದರೆ ನನ್ನ ಮೂಲಭೂತವಾದಂಥ ಒಂದು ಪ್ರಶ್ನೆ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ರೈಟ್ ಟು ಎಂಟರ್ಟೈನ್ಮೆಂಟ್ ಇದೆಯಾ ಇಲ್ವಾ ಅಂತ. ಬೇಸಿಕ್ ಪ್ರಶ್ನೆ ಅದು. ಹಾಂ, ಯಾಕೆಂದರೆ ಆಕೆ ಸಿನಿಮಾಗೆ ಹೋಗಿದ್ಲು ಅಂತ ಅವಳ ಮನೆಯಲ್ಲಿ ಕಟ್ ಮಾಡಿ ಎಲ್ಲ ಪಾಪ ಹೆಣ್ಮಗಳಿಗೆ ಅಪಾರ ಹಿಂಸೆ ಮಾಡಿದ್ರು. ಅದಕ್ಕೆ ನಾನು ಒಬ್ಬ ಮುಸ್ಲಿಂ ಹೆಣ್ಮಗಳಿಗೆ ರೈಟ್ ಟು ಎಂಟರ್ಟೈನ್ಮೆಂಟ್ ಇದೆಯಾ ಇಲ್ವಾ, ಪ್ರಾಫಿಟ್ ಕಾಲದಲ್ಲಿ ಏನಿತ್ತು, ಒಂದು ನೀಗ್ರೋಗಳು ಅವರು ಬಂದು ಅವರ ಇದೆಲ್ಲ ಅವ್ರದ್ದೇನೇನೋ ದೊಂಬರಾಟ ಎಲ್ಲ ಆಡ್ತಾರಲ್ಲ, ಪರ್ಫಾರ್ಮೆನ್ಸ್ ಮಾಡುವಾಗ ಆಯಿಷಾ ಅವ್ರನ್ನ ಅವರು ಬೆನ್ನ ಹಿಂದೆ ನಿಲ್ಲಿಸ್ಕೊಂಡು ತೋರಿಸಿದ್ರು ಅನ್ನೋ ಒಂದು ಹದೀಸ್ ಇತ್ತು. ಆ ಹದೀಸನ್ನು ಕೋಟ್ ಮಾಡಿದೆ ನಾನು. ಹೀಗಿದ್ದಾಗ ಮುಸ್ಲಿಂ ಹೆಣ್ಮಗಳಿಗೆ ರೈಟ್ ಟು ಇದು ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ನಾನು ವಿವರವಾಗಿ ಅದನ್ನು ಬರೆದಿದ್ದೆ. ಅದು ಬರೆದ ನಂತರ ಇಂಟ್ರೋ ಕೊಟ್ರಲ್ಲ ಅವರು, ಅದರಲ್ಲಿ ಸಮಸ್ಯೆ ಆಗ್ತಾ ಇತ್ತು ನನಗೆ. ಅಂದ್ರೆ ಇಂಟ್ರೋ ನೀವು ಬರೀತಿರ್ಲಿಲ್ಲ? ಇಲ್ಲ, ಆಡ್ ಮಾಡ್ಕೋತಿದ್ರು, ಅವ್ರು ಬರೀತಾ ಇದ್ರು, ಅವ್ರು ಕೊಡ್ತಾ ಇದ್ರು ಅದರಲ್ಲಿ. ಬಟ್ ಅವರಿಗೆ ಬಹಳಷ್ಟು ಸಂದರ್ಭಗಳಲ್ಲಿ ನೀವು ಬರೆದ ವರದಿಯನ್ನು ಓದಿ ಗ್ರಹಿಸುವಲ್ಲಿ ಕೂಡ ಸಮಸ್ಯೆ ಉಂಟಾಗ್ತಾ ಇತ್ತು. ಬಟ್ ಅದರ ವಿಕ್ಟಿಮ್ ನೀವು ಆಗ್ತಿದ್ರಿ. ಹೌದು. ಈಗ ಮೂರ್ಖ ಮುಸ್ಲಿಮರು ಅಂತ ಅವ್ರು ಬರ್ತಾರೆ, ಈ ಆರ್ಟಿಕಲ್ ಓದಿ ಅವ್ರು ಅಸೆಸ್ ಮಾಡ್ತಿರ್ಲಿಲ್ಲ, ಇದನ್ನ ಇಟ್ಕೊಂಡು ನನ್ನ ಜೊತೆ ಜಗಳಕ್ಕೆ ಬರ್ತಾ ಇದ್ರು. ಪದದ ತಪ್ಪದ ನಿಮ್ಮ ಒಟ್ಟು ಲೇಖನದ ಆಶಯದ ಭಾಗ ಅದಾಗಿರ್ತಿರ್ಲಿಲ್ಲ, ಇರ್ತಿರ್ಲಿಲ್ಲ. ನಾನು ಹೆಡ್ಡಿಂಗು ಮತ್ತು ಇಂಟ್ರೋನೇ ಸಮಸ್ಯೆ ಉಂಟು ಮಾಡ್ತಾ ಇತ್ತು. ಅದು ದೊಡ್ಡ ಸಮಸ್ಯೆ ಆಗ್ತಾ ಇದ್ದಿತ್ತು. ನೀವು ತುಂಬಾ ಪ್ರತಿರೋಧವನ್ನ ಎದುರಿಸಿದ್ರಲ್ಲಿ ಕೌಟುಂಬಿಕವಾಗಿ ನಿಮಗೆ ತುಂಬಾ ನೆರವು ಸಿಕ್ತು ಅಂತ ಬಹಳ ಕಡೆ ಹೇಳಿದಿರಿ, ದಾಖಲಿಸಿದ್ದೀರಿ. ಸಮುದಾಯದ ಒಳಗಡೆಯಿಂದನೂ ಬಂತು, ಸಮುದಾಯದ ಹೊರಗಡೆಯಿಂದನೂ ಕೂಡ ನಾ ಪ್ರತಿರೋಧ ಇತ್ತಲ್ವ? ಆಕ್ಚುಲಿ ಸುಮಾರು ಜನ ನನಗೆ ಪತ್ರಗಳನ್ನ ಬರೀತಾ ಇದ್ರು. ನಮಗೆ ಎಲ್ಲಹೂ ರಸೂಲ್ ಮುಖ್ಯ ಎಹದ ಬಾಳು ಅಲ್ಲ, ಪರಲೋಕದ ಅಶಿಕ್ಷಿತಕ್ಕೆ ಎಲ್ಲ ಹೋಗಿ ನಿಶ್ಚಯ, ಈ ಥರದ್ದೆಲ್ಲ ಬರ್ತಿದ್ದಾರೆ ಸಪೋರ್ಟಲ್ಲಿ, ನಂಗೆ ಸಪೋರ್ಟ್ ಮಾಡಿ. ಅಷ್ಟು ಹಳೆಯ ಪತ್ರ ಇದು. ಬಟ್ ಇದು 2/8/2000. ಈ ಸಪೋರ್ಟು ನೈತಿಕವಾದ
ಒಂದು ಬಲವನ್ನ ಬೆಂಬಲವನ್ನ ನಿಮಗೆ ಕೊಡ್ತು. ಹೌದು, ಖಂಡಿತ ಕೊಡ್ತು, ಫ್ಯಾಮಿಲಿಯಿಂದನೂ ಸಿಕ್ತು. ಅದ್ರ ಬಟ್ ಭೌತಿಕವಾದ ಹಿಂಸೆ ಕೂಡ ಹಿಂಸೆ, ತುಂಬಾ ಹಿಂಸೆ ಇತ್ತು, ತುಂಬಾ ಹಿಂಸೆ ಇತ್ತು. ಆ ಕಾಲ ಸುಮಾರು 1-1.5 ತಿಂಗಳ ಕಾಲ ನಾನು. ಬಟ್ ನಿಮಗೆ ನೀವು ಎದುರಿಸಿದ ಸಮಸ್ಯೆಗಳು ಒಬ್ಬ ಮುಸ್ಲಿಂ ಲೇಖಕನಾಗಿದ್ರೆ ಇಷ್ಟು ಇಲ್ಲ 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 ನೋಡಿ, ಅದರಲ್ಲಿ ಇನ್ನೂ ಒಂದು ಸೂಕ್ಷ್ಮ ಏನಿದೆ ಗೊತ್ತಾ? ಲೇಖಕಿಯಾಗಿ ನಾನು ಇಷ್ಟು ತೀವ್ರ ಸಮಸ್ಯೆಯನ್ನು ಎದುರಿಸಿದೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ತಾಯಿಯಾಗಿ ಇನ್ನೂ ಜಾಸ್ತಿ ಸಮಸ್ಯೆ ಆಯಿತು. ಅದು ಕೂಡ ಮುಖ್ಯ ಅಂಶ ಆಯಿತು. ಏಕೆಂದರೆ ಸಾರಾ ಅವರಿಗೆ ಬರೀ ಗಂಡು ಮಕ್ಕಳು. ಹೌದು, ಸಾರಾ ಅವರಿಗೆ ಎಷ್ಟು ಸಮಸ್ಯೆ ಮಾಡ್ಲಿಕ್ಕಾಗಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಸಮಸ್ಯೆ ಮಾಡಿದ್ರು. ಕೊನೆಗೆ ನೋಡ್ಕೊಳ್ತೀವಿ ಹೆಣ್ಮಕ್ಳು ಹೆಂಗ್ ಮದುವೆ ಮಾಡ್ತಾಳೆ. ಪರ್ಸನಲ್ ಅಟ್ಯಾಕ್ ಪರ್ಸನಲ್ ಆ ಥರದ್ದು ನನ್ನ ಮೇಲೆ ಸಮಸ್ಯೆ ಬಂತು. ಬಟ್ ನಿಮಗೆ ಎಷ್ಟೇ ತಕರಾರು ಬಂದರು, ಅಬ್ಜೆಕ್ಷನ್ ಬಂದರು, ಫಿಸಿಕಲ್ ಆದ ನಿಮ್ಮ ನಡೆದಾಡುವಾಗ ರಸ್ತೆನಲ್ಲಿ ಹೋಗುವಾಗೆಲ್ಲ ನಿಮಗೆ ಟಾರ್ಚರ್ ಮಾಡಿದ ಸಂಗತಿಗಳನ್ನೆಲ್ಲ ಹೇಳಿದಿರಿ, ನೀವು ದಾಖಲಿಸಿದ್ದೀರಿ, ಬರೆದಿದ್ದೀರಿ. ಅದನ್ನೆಲ್ಲ ಮಾಡಿದಾಗ ನಿಮ್ಮ ಒಳಗಿನ ಲೇಖಕಿ ಹೆದರ್ಲಿಲ್ವಾ? ಹೆದರಿಕೆ ಆಯ್ತು. ನಾನು ಕೂಡ ಮನುಷ್ಯ ಮಾತ್ರದಳು. ನನಗೂ ನಿಮ್ಗೆ ಹೆದರಿಕೆಗಿಂತ ಹೆಚ್ಚಾಗಿ ನನಗೆ ತುಂಬಾ ಡಿಪ್ರೆಷನ್ ಆಯ್ತು. ಬಟ್ ಈ ಡಿಪ್ರೆಷನ್ನಿಗೆ ಸೊಲ್ಯೂಸ್ ಮಾಡುವುದು ನಿಮ್ಮ ಒಳಗಿನ ಲಾಯರ್ಗೆ ಸಾಧ್ಯ ಇರಲಿಲ್ವಾ? ಮಾಡ್ಬೋದಿತ್ತು. ನಾನು ಕೋರ್ಟಲ್ಲಿ ಇದನ್ನ ಪ್ರಶ್ನೆ ಮಾಡ್ಬೋದಿತ್ತು. ಯಾಕೆಂದ್ರೆ ಬಹಿಷ್ಕಾರ ಹಾಕಬೇಕು ಅನ್ನುವಂಥದ್ದು ಇಟ್ ಇಸ್ ಅನ್ ಇಲ್ಲಿಗಲ್ ಆಕ್ಟ್. ಹೌದು. ಈಗ ದಲಿತರಿಗೂ ಕೂಡ ಬಹಳ ಕಡೆ ಇದು ಬಹಿಷ್ಕಾರ ಹಾಕ್ತಾ ಇದಾರಲ್ಲ. ಇವತ್ತು ಎಲ್ಲ ಪತ್ರಿಕೆಯಲ್ಲಿ ನೋಡಿದೆ ನಾನು, ದಲಿತರಿಗೆ ಮನೆ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಸವರ್ಣೀಯ ಮನೆ ಓನರ್ ಮೇಲೆ ಬಹಿಷ್ಕಾರ ಹಾಕಿದ್ದಾರೆ. ಈ ಥರದ್ದೆಲ್ಲ ತುಂಬಾ ಇಲ್ಲಿಗಲ್ ಆ್ಯಕ್ಟ್ಸ್. ಅದು ಇಲ್ಲಿಗಲ್ ಆ್ಯಕ್ಟ್ಸನ್ನು ನಾನು ಕ್ವಶನ್ ಮಾಡ್ಬೋದಿತ್ತು. ಆದರೆ ನನಗೆ ಆ ಸಂದರ್ಭದಲ್ಲಿ ಬಂದಂಥ ಒಂದು ಎಚ್ಚರಿಕೆ ಅಂದರೆ ಇವರು ಅದನ್ನ ಕೊಟ್ಟಿದ್ದಾರೆ. ಅವ 2000 ಇಸ್ವಿಯಲ್ಲಿ ಇದ್ದಂಥ ಒಂದು ವಾತಾವರಣ ಅಂತ ಹೇಳಿದರೆ ರೈಟ್ ವಿಂಗ್ ಫೋರ್ಸಸ್ ತುಂಬ ಆ್ಯಕ್ಟಿವ್ ಆಗಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಮತ್ತು ಇದನ್ನು ಕೂಡ ನನ್ನ ಇಶ್ಯೂವನ್ನು ಕೂಡ ಬಳಸ್ಕೊಳ್ಳಿಕ್ಕೆ ಬಹಳಷ್ಟು ಜನ ಟ್ರೈ ಮಾಡ್ತಾಯಿದ್ರು ಇದನ್ನು. ನನಗೆ ನೈತಿಕವಾಗಿ, ಭೌತಿಕವಾಗಿ ಎಲ್ಲ ರೀತಿಯಲ್ಲೂ ನನಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನ್ನನ್ನು ಸಂಪರ್ಕ ಕೂಡ ಮಾಡಿದ್ರು. ಬಳಸಿಕೊಳ್ಳುವ ತಂತ್ರವೇ ಇತ್ತು ಅದರಲ್ಲಿ. ನಾನು ಅದನ್ನ ಸೂಕ್ಷ್ಮವಾಗಿ ಅದನ್ನ ಪರಿಗಣಿಸಿದೆ. ಹಾಗೆ ಮಾಡಿ ಅದನ್ನ ನಾನು ಮೀಡಿಯಾದಲ್ಲೂ ಕೂಡ ಹೈಲೈಟ್ ಮಾಡೋದ್ರಿಂದ ನಾನು ತಡೆದೆ. ಆದರೆ ಆಯ್ತು ಇಷ್ಟ ಆಗ್ಲಿಲ್ಲ. ಇವತ್ತಿನ ಮೀಡಿಯಾ ಭೂಮಿ ಇದ್ದಿದ್ರೆ ಬೇರೆ ಥರನೇ ಆಗೋದು. ಆದರೂ ಅವಾಗ ಹೈಲೈಟ್ ಆಯಿತು. ನನ್ನ ಎಚ್ಚರಿಕೆ ಏನಿತ್ತು ಇದು ಅಂದರೆ, ಇದು ಒಂದು ಯಾವುದೇ ಕಾರಣಕ್ಕೂ ರೈಟ್ ವಿಂಗ್ ಜನಗಳಿಗೆ ಇದು ಒಂದು ಆಹಾರ ಆಗಬಾರ್ದು. ಬಟ್ ನನ್ನ ಪ್ರಶ್ನೆ ಏನು, ಎರಡೂ ಕಡೆಯಿಂದ ನನಗೆ ಒಂದು ರೀತಿಯಲ್ಲಿ ಪ್ರೆಷರ್ ಇತ್ತು. ಬಟ್ ನನ್ನ ಪ್ರಶ್ನೆ ಏನು ಅಂತಂದರೆ, ನಿಮಗೆ ಈ ಥರದ ಸಮಸ್ಯೆ ಆಗುತ್ತಿರುವಾಗ ನಿಮ್ಮ ಒಳಗಿನ ವಕೀಲರಿದ್ರಲ್ಲ, ನ್ಯಾಯವನ್ನು ಮಾಡಿ, ಅವರು ನಿಮಗೆ ಸಮಾಧಾನವನ್ನು ಹೇಳ್ತಾ ಇದ್ರ ತಾತ್ವಿಕವಾಗಿ ಏನು ಆಗಲ್ಲ ಇದು ಅಂತ? ಇಲ್ಲ, ನನಗೆ ಅವರು ಸಮಾಧಾನ ಹೇಳಲಿಲ್ಲ. ನನಗೆ ಆ ಸಂದರ್ಭದಲ್ಲಿ ನನಗೆ ಸಮಾಧಾನ ಹೇಳಿದಂಥವ್ರು ಇಬ್ಬರು. ಯಾಕೆ, ನನ್ನ ತಾಯಿ ಈಗಿಲ್ಲ, ಅವರು ಕಳೆದ ವರ್ಷ ತೀರೋದ್ರು. ಅವ್ರಿಗೆ ಅರ್ಥ ಆಗಲಿಲ್ಲ, ತುಂಬ ಕನ್ಫ್ಯೂಷನ್ ಆಗೋಯ್ತು. ಯಾಕೆ ಹೆಂಗಾಗ್ತಾ ಇದೆ ಅವ್ರಿಗೆ ಅರ್ಥ ಆಗಲಿಲ್ಲ. ಅವರೊಂದು ಸರಿ, ನಾನು ಆವಾಗ ನನ್ನ ತಾಯಿ ಮನೆಯಲ್ಲೇ ಫಸ್ಟ್ ಫ್ಲೋರಲ್ಲಿದ್ದೆ. ಮೇಲೆ ಬಂದರು. ಅವ್ರು ಹೇಳಿದರು, ಯಾಕೆ ಇದಾಗ್ತಾಯಿದೆ, ಇದೇ ನನಗೆ ಅರ್ಥ ಆಗೋದಿಲ್ಲ, ಹೇಳು ಅಂತ ಹೇಳಿದ್ರು. ನಾನು ಹೇಳಿದೆ, ನೋಡಿ ಅಮ್ಮ, ಮಸೀದಿಗೆ ಹೆಣ್ಮಕ್ಳು ಹೋಗ್ಬೋದು, ಕುರಾನ್ನಲ್ಲಿ ಅವಕಾಶ ಇದೆ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಕುರಾನ್ನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿಬಿಟ್ಟು ನನ್ನನ್ನು ಈ ಥರ ಫತ್ವಾ ಹೊರಡಿಸಿದ್ದಾರೆ, ಈ ಥರ ಆಗಿದೆ. ಆವಾಗ ಅವ್ರು ಹೇಳಿದರು, ಇದೆಯಲ್ಲ, ನಾನು ಹಜ್ಗೆ ಹೋಗಿದ್ನಲ್ಲ, ಹಜ್ನಲ್ಲಿ ಎಲ್ಲ ಒಟ್ಟೊಟ್ಟಿಗೆ ನಮಾಜ್ ಮಾಡ್ತಾ ಇದ್ವಲ್ಲ ನಾವು. ಮತ್ತು ಅಲ್ಲಿ ಸೌದಿಯ ಬೇರೆ ಬೇರೆ ಮಸೀದಿಗಳಿಗೆ ಎಲ್ಲ ಹೋಗಿದ್ದೀವಿ. ಒಂದೊಂದು ಸರಿ ಪಕ್ಕದಲ್ಲೇ ನಿಂತು ನಮಾಜ್ ಮಾಡಿದ್ದೀವಿ. ಒಂದೊಂದು ಸಲ ಸ್ವಲ್ಪ ಪ್ರತ್ಯೇಕ ಅದೇ ಸೇಮ್ ಮಸೀದಿಯಲ್ಲಿ ಒಂದೇ ಅಂಗಳದಲ್ಲಿ
ಪ್ರತ್ಯೇಕ ಜಾಗದಲ್ಲಿ ನಾವು ನಿಂತಿದ್ದೀವಿ, ಪ್ರತ್ಯೇಕ ಗಂಡಸರು ಇದ್ದಾರೆ. ಹದೀಸ್ನಲ್ಲಂತೂ ಇನ್ನೂ ಸ್ಪಷ್ಟವಾಗಿದೆ. ಸ್ಪಷ್ಟವಾಗಿ ಅಲ್ಲ, ಅವ್ರು ಹೇಳಿದ್ದು, ನಾನು ಪರ್ಸನಲ್ ಆಗಿ ನಾನು ನೋಡಿ ಬಂದಿದ್ದೀನಿ ಇದನ್ನ, ನೀನು ಹೇಳ್ತಿರೋದ್ರಲ್ಲಿ ತಪ್ಪು ಇಲ್ವಲ್ಲ ಇದರಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಏನಾಗ್ಬೋದು ಇದ್ರ ಪರಿಣಾಮ ಅಂತ ಹೇಳ್ಬೋದು. ನಾನು ಏನು ಇಲ್ಲ ಅಮ್ಮ, ಅವರು ನನ್ನನ್ನು ಕೊಲ್ಲಬೋದು ಅಷ್ಟೇ ಅಂತ ಹೇಳಿದೆ. ಅವರು ಒಂದು ಗಳಿಗೆ ಯೋಚನೆ ಮಾಡಿ ಹೇಳಿದರು, ಒಂದು ಕೆಲಸ ಮಾಡು, ನೀನು ಸರಿಯಾದ ದಾರಿಯಲ್ಲಿದ್ದೀಯಾ, ನೀನು ಸುಳ್ಳು ಹೇಳ್ತಾ ಇಲ್ಲ, ಕುರಾನ್ ಹದೀಸ್ ಏನನ್ನೋ ತಗೊಂಡು ನೀನು ಸುಳ್ಳು ಹೇಳ್ತಾ ಇಲ್ಲ, ರಾಂಗ್ ಇಂಟರ್ಪ್ರಿಟೇಷನ್ ಏನು ಮಾಡ್ತಾ ಇಲ್ಲ, ನೀನು ಸರಿಯಾದ ದಾರಿ ಇದೆಯಾ. ನಿನಗೆ 3 ಜನ ಹೆಣ್ಮಕ್ಳು, ಅವ್ರ ದಾರಿ ಏನು, ಅವ್ರ ಮದುವೆ ಏನು, ಅವ್ರ ಕತೆ ಏನು ಅಂತ ನೀನೇನು ಚಿಂತೆ ಮಾಡಬೇಡ. ದೇವರು ನನಗೆ ಶಕ್ತಿಯಿಂದ ಇಟ್ಟಿದ್ರೆ ಆ 3 ಹೆಣ್ಮಕ್ಳದ್ದು ಕೂಡ ನಾನು ನೀಗಿಸ್ತೀನಿ, ನೀನು ಹೋಗಿ ಹೋರಾಟ ಮಾಡುವುದು. ಶಿ ವಾಸ್ ನಾಟ್ ಎ ಲಿಟ್ರೇಟ್ ವುಮನ್. ಅವರು ಇಡೀ ಜೀವನ ಪರ್ಯಂತ ಹೌಸ್ ವೈಫ್ ಆಗಿದ್ದು, ಎಲ್ಲ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಂಥವ್ರು. ಆಮೇಲೆ ನಾನು ಹಿರಿಮಗಳು, ನನ್ನ ಬಗ್ಗೆ ಅವರಿಗೆ ಅವರ ಪ್ರಾಣ ನಾನು. ಅವ್ರ ಇಡೀ ಕುಟುಂಬಕ್ಕೆ ನಾನೇ ಧೈರ್ಯವಾಗಿ ನಿಂತಿದ್ದವಳು, ಎಲ್ಲ ಕಷ್ಟ ಸುಖವನ್ನು ಅವ್ರುಗಳದ್ದು ನೀಗಿಸ್ತಾ ಇದ್ದಂತು. ನನಗೆ ಅವ್ರು ಹೇಳಿದ್ರು, ಹೋಗು ನೀನು, ಯು ಗೋ ಅಂಡ್ ಫೈಟ್. ಅದು ಒಂದು ಭಾಳ ನೈತಿಕ ಬಲ ಅದು ಆ್ಯಕ್ಚುಲಿ. ಎರಡನೇದು ನನ್ನ ಗಂಡ ಮುಷ್ತಾಕ್ ಅವರು. ಅವರು ನನ್ನ ಹಿಂದೆ ಯಾವತ್ತೂ ಕೂಡ 1.5 ತಿಂಗಳು ನನಗೆ ಕೋರ್ಟಿಗೆ ಹೋಗೋಕ್ಕೆ ಕೊಡಲಿಲ್ಲ, ನಾನು ಕಾರವಾರ ತೆಗಿಲಿಕ್ಕೆ ಕೊಡಲಿಲ್ಲ, ನಾನು ಒಬ್ಬಳೆ ಓಡಾಡಕ್ಕೆ ಕೊಡಲಿಲ್ಲ. ಎಲ್ಲ ಕಡೆ ಅವ್ರು ನನ್ನ ಜೊತೆಗಿದ್ದರು. ಎಲ್ಲಿ ಹೋದರು, ಎಲ್ಲಿ ಬಂದರು, ಏನು ಮಾಡಿದ್ರು ಕೂಡ ಅವರು ಬಿಸ್ನೆಸ್ ಬಿಟ್ಟರು, ಅವರು ಅಂಗಡಿ ಬಿಟ್ಟರು, ನೆರಳಿನಂಗೆ ನನ್ನ ಜೊತೆ ಇದ್ದರು. ಮೂರನೇವರು ನೀವು ಮಾಡ್ತಾ ಇರೋದು ಸರಿ ಅಂತ ಖಚಿತವಾಗಿ ನಂಬಿದ್ರು ಅವರು. ನಂಬಿದ್ರು. ಆಮೇಲೆ ನನ್ನ ಮಕ್ಕಳು ಕೂಡ ಒಂಥರ ಅವ್ರಿಗೊಂಥರ ತುಂಬ ಸಿನಿಕಲಾಗಿ ಇದನ್ನು ವೀಕ್ಷಣೆ ಮಾಡಿದರು. ಒಂಥರ ಅವ್ರ ನಂತರ ರೆಬೆಲ್ಗಳಾಗ್ಬಿಟ್ರು. ಇದೇನು ವ್ಯವಸ್ಥೆ ಇದು, ಸುಳ್ಳನ್ನು ಈ ಥರ ಸಾಧನೆ ಮಾಡ್ತಕ್ಕಂಥ ಜನ ಇರಬೇಕಾದ್ರೆ ವೈ ಶುಡ್ ವಿ ಅಬೈಡ್ ಬೈ ದಿ ರೂಲ್ಸ್ ಆಫ್ ದೀಸ್ ಪೀಪಲ್? ಬಟ್ ದೇ ಕೇಮ್ ಬ್ಯಾಕ್. ಬಟ್ ನೀವು ಇದನ್ನು ಬಿಟ್ಟ ಮೇಲೂ ಕೂಡ ಮತ್ತೆ ಕಥೆ ಬರೀಲಿಕ್ಕೆ ಶುರು ಮಾಡಿದ್ರಿ. ಮತ್ತೆ 2 ವರ್ಷ ನಾನು ಬರೀಲಿಲ್ಲ. 2 ವರ್ಷ ಬರೀದೇ ಇದ್ರು ಕೂಡ ಮತ್ತೆ ಬರವಣಿಗೆ ಕಡೆಗೆ ನಿಮ್ಮ ಮನಸ್ಸು ಹೊರಳಿಸ್ಕೊಂಡ್ರಿ ಅಂತ ಹೇಳ್ಬೋದು. ಹೌದು, ಯಾಕಂದ್ರೆ ಬರವಣಿಗೆಯೇ ನಿಮ್ಮ ಬಿಡುಗಡೆ ಅಂತ ಅನಿಸ್ತಿತ್ತು, ನಿಮ್ಮ ಸೊಲೇಸ್ ಅನಿಸ್ತಿತ್ತು ನಿಮ್ಗೆ. ಅದು ಹೌದು. ಏನೇನು ಹುಡುಕುವುದರಲ್ಲಿ ಏನು ವ್ಯತ್ಯಾಸ ಆಯಿತು? ಬರೆಯುವುದ್ರ ಮೂಲಕ ಒಂದು ಏನನ್ನು ಹುಡುಕ್ತಿರ್ತೀರಿ, ಏನನ್ನು ಅನಾವರಣ ಮಾಡ್ತೀರಿ. ಈ ಎಲ್ಲ ಘಟನೆಗಳ ಹಿಂದಿನ ಲೇಖಕಿ ಬಾನು ಅವರಿಗೂ ಸಮಾಜ ಒದ್ದಿಸಿದ ಒತ್ತಡಗಳ ನಂತರ ಬರೀಲಿಕ್ಕೆ ಶುರು ಮಾಡಿದ ಬಾನು ಅವರಿಗೂ ಏನು ವ್ಯತ್ಯಾಸ ಇದೆ? ಲಾಟ್ ಆಫ್ ಡಿಫ್ರೆನ್ಸ್. ತುಂಬ ವ್ಯತ್ಯಾಸ ಇದೆ. ವಿಷಯ ವಸ್ತುವಿನಲ್ಲಿ ವ್ಯತ್ಯಾಸ ಇಲ್ಲ. ಮೊದಲಿನಲ್ಲಿಯೂ ಕೂಡ ಆರಂಭದಲ್ಲಿ ಕೂಡ ನಾನು ಹೇಳಿದೆ, ಲಂಕೇಶ್ ಪತ್ರಿಕೆಗೆ ನಾನು ರಿಪೋರ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ನನ್ನ ಭಾಷೆಯಲ್ಲಿ ಸಂಯಮ ಇತ್ತು, ನನ್ನ ಆಲೋಚನೆಯಲ್ಲಿಯೂ ಕೂಡ ಸಂಯಮ ಇತ್ತು. ನನ್ನಲ್ಲಿ ಎಷ್ಟು ಕುದೀತಾ ಇದ್ರು, ಎಷ್ಟು ಆಕ್ರೋಶ ಇದ್ದರೂ ಕೂಡ ನನ್ನ ಪ್ರೆಸೆಂಟೇಷನ್ನು ಅದು ಭಾಳ ಒಂಥರ ಸಭ್ಯ ರೀತಿಯಲ್ಲೇ, ಮತ್ತು ಯಾವುದೇ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಇರ್ತಾ ಇರಲಿಲ್ಲ. ನಂತರ ಕೂಡ ನನ್ನ ಭಾಷೆಯಲ್ಲಿ ಏನು ಕೂಡ ಆ ಥರದ ಒಂದು ಪ್ರಚೋದನೆ ಅಂಥದ್ದೋ ಅಥವಾ ಯಾರನ್ನಾದರೂ ಟಾರ್ಗೆಟ್ ಮಾಡುವಂಥದ್ದೋ ಆ ಥರದ್ದು ಆದರೆ ಇರಲಿಲ್ಲ. ಆದರೆ ಲಂಕೇಶ್ ಪತ್ರಿಕೆಯಲ್ಲಿ ಹೊಸದಾಗಿ ಬಂದು ಸೇರಿದಂಥ ಒಬ್ಬ ಜರ್ನಲಿಸ್ಟ್ ಕೂಡ ಧೋರಣೆಯಿಂದ ಮಾತಾಡ್ತಕ್ಕಂಥಕ್ಕೆ ಅವಕಾಶ ಇತ್ತು. ಅದನ್ನು ನಾನು ಬಳಸ್ಕೊಳ್ಳಿಲ್ಲ. ನನಗೆ ಆ ಥರದ ಒಂದು ಪ್ರಜ್ಞೆ ಮೊದಲಿನಿಂದಲೂ ಕೂಡ ಜಾಗೃತಿ ಆಗಿ ಇತ್ತು. ಆದರೆ ಏನಾಯಿತು ಅಂತ ಹೇಳಿದರೆ, ನನ್ನ ಮನೋಧರ್ಮ, ಒಂದು ಗ್ರಹಿಕೆ, ನೋಡುವ ದೃಷ್ಟಿಯು ಬದಲಾವಣೆ ಆಯಿತು. ಇದಕ್ಕೆ ಕಾರಣ ಬರೀ ಆ ಘಟನೆ ಒಂದೇ ಅಲ್ಲ, ಅದರ ನಂತರದಲ್ಲಿ ಮತ್ತೆ ಬಾಬರಿ ಮಸೀದಿಯ ಪ್ರಸಂಗ ಆಯಿತು. ಆಮೇಲೆ ಈ ರೈಟ್ ವಿಂಗ್ ಫೋರ್ಸಸ್ನ ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು. ಆಮೇಲೆ ಮೂರನೇದಾಗಿ ಈ ವ್ಯವಸ್ಥೆಯ ಒಂದು ಭಾಗ ನನ್ನನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬೀಯಿಂಗ್ ಎ ಮುಸ್ಲಿಂ, ಐ ವಾಸ್ ಮೇಡ್ ಟು ಆನ್ಸರ್ ಫಾರ್ ನೋ ಫಾಲ್ಟ್ ಆಫ್ ಮೈನ್. ನಾನು ದೇಶದ್ರೋಹಿ ಅಲ್ಲ ಅಂತ ಪ್ರೂವ್ ಮಾಡಬೇಕಾದಂಥ ಪ್ರಸಂಗ ಮತ್ತೆ ಬರ್ಲಿಕ್ಕೆ ಶುರುವಾಯಿತು. ಹೀಗಾದಾಗ
ನನ್ನ ಬರವಣಿಗೆ ಖಂಡಿತವಾಗಿಯೂ ಬದಲಾವಣೆ ಆಗುತ್ತೆ. ಇಂಥ ಒಂದು ಪ್ರಸಂಗದಲ್ಲಿಯೂ ಕೂಡ ನಾನು ಮುಸ್ಲಿಂ ಸಮುದಾಯದ ಅಲ್ಪಸಂಖ್ಯಾತರ ಎಲ್ಲ ತಪ್ಪುಗಳನ್ನು ನಾನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಮಾಡ್ಲಿಕ್ಕೆ ಸಾಧ್ಯನೂ ಇರಲಿಲ್ಲ ನಿಮ್ಮ ಸ್ವಭಾವಕ್ಕೆ. ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಆದರೆ ಯಾವಾಗ ಬೆಂಬಲಿಸಬೇಕು ಆವಾಗ ಬೆಂಬಲಿಸಿದ್ದೀನಿ. ರೈಟ್ ಇದ್ದಾಗ ಜೊತೆಲಿ ತಕರಾರು. ಈಗ ನೋಡಿ, ಉದಾಹರಣೆಗೆ ಹೇಳೋದಾದ್ರೆ, ನಾನು ಒಂದು ಕೊರೋನಾ ಸಂದರ್ಭದಲ್ಲಿ ನಾನು ಒಂದು ಲೇಖನ ಬರೆದೆ. ಅವಾಗ ಎಲ್ಲ ಕೊರೋನಾ ಇದಕ್ಕೆ ಕಾರಣ ತಬ್ಲಿಕಿ ಜಮಾತ್ನವರು ಅಂತ ಹೇಳ್ಬಿಟ್ಟು ಟಿವಿಗಳು ನಿರಂತರವಾಗಿ ಕೂಗ್ತಿದ್ರು. ಆಕ್ಚುಲಿ ನಾನು ಅದನ್ನ ಕೇಳ್ಕೊಂಡಾಗ ನಾನು ಬಹಳ ವ್ಯವಸ್ಥಿತವಾಗಿ ಕೆಲವು ಪಾಯಿಂಟ್ಗಳನ್ನು ಇಟ್ಟು ಏನು ಎತ್ತ ಎಂತ ಅಂತ ಹೇಳ್ಬಿಟ್ಟು ಪೂರ್ತ ಒಂದು ಲೇಖನವನ್ನು ನಾನು ಮಾಡಿದೆ. ಅದು ಬಹುಶಃ ನಿಮ್ಮ ಗಮನಕ್ಕೂ ಬಂದಿರ್ಬೋದು. ಅದು ತುಂಬ ವೈರಲ್ ಆಯಿತು, ತುಂಬ ಒಂದು ರೀತಿಯಲ್ಲಿ ಉತ್ತರ ಕೊಟ್ಟಾಗಾಯಿತು, ಎಲ್ಲ ಆಯಿತು. ಅದರಲ್ಲಿ ನಾನು ಹೇಳಬೇಕಾದ್ರೆ ಮೊದಲ ಪ್ಯಾರಾದಲ್ಲೇ ಹೇಳಿದೆ, ತಬ್ಲಿಗಿ ಜಮಾತ್ನವರ ಈ ಎಲ್ಲ ಏರಿಯಾ ಅವರೇ, ಮೋಸ್ಟ್ಲಿ ತಬ್ಲಿಗ್ನವರೇ. ಎದುರುಗಡೆ ಮನೆ, ಆ ಕಡೆ ಮನೆ, ಇಲ್ಲಿ ಪಕ್ಕದ ಮನೆ ಕಪ್ಕಾರ್ ನಿಂತಿತ್ತಲ್ಲ, ಅದು ಎಲ್ಲ ಅವ್ರದ್ದೇ ಮನೆಗಳು, ತಬ್ಲಿಗಿ ಜಮಾತ್ನವ್ರದ್ದೇ ಮನೆಗಳು. ಈ ತಬ್ಲಿಗಿ ಜಮಾತ್ನವರ ಎಲ್ಲ ವ್ಯವಹಾರಗಳು ನನಗೆ ಸಮ್ಮತ ಇಲ್ಲ. ನನಗೆ ನೂರಾರು ತಕರಾರುಗಳಿವೆ ಅವ್ರ ಜೊತೆಲಿ. ಅದನ್ನ ಇಟ್ಕೊಂಡೆ ಇದನ್ನ ಬರೀತಾ ಇದ್ದೀನಿ ಅಂತ ಹೇಳಿದೆ. ಅದನ್ನ ಇಟ್ಕೊಂಡೆ ನಾನು ಎಲ್ಲ ಅವ್ರು ಮಾಡೋದೆಲ್ಲವನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಒಪ್ಪೋದು ಇಲ್ಲ ನಾನು. ಇನ್ ಸ್ಪೈಟ್ ಆಫ್ ಇಟ್ ದೇ ಹ್ಯಾವ್ ಬೀನ್ ರಾಂಗ್ಲಿ ಟಾರ್ಗೆಟೆಡ್. ಹೌ ಅಂತ ಹೇಳ್ಬಿಟ್ಟು ಕಾಣಿಸ್ತೆ ನಾನು. ಸೊ ನನಗೆ ಇದು ಸ್ವಲ್ಪ ಲೀಗಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸಿಸ್ಟಮ್ಯಾಟಿಕ್ ಆಗಿ, ಒಂದು ರೀತಿ ಸೈಂಟಿಫಿಕ್ ಆಗಿ ಅವುಗಳನ್ನ ಒಂದೊಂದಾಗಿ ರಿಬಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಈ ಥರದ ಒಂದು ಸಂದರ್ಭದಲ್ಲಿ. ನನಗೆ ಇನ್ನೊಂದು ಪ್ರಶ್ನೆ ಮೇಡಮ್, ನೀವು ಬಂಡಾಯ ಸಂಘಟನೆಯ ಜೊತೆಗಿದ್ದರಿಂದ, ಬಂಡಾಯ ಸಂಘಟನೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಬರಹಗಳನ್ನು ಚಿತ್ರಿಸುವ, ದಾಖಲಿಸುವ ಒಂದು ಯೋಲಚನ ಕ್ರಮ ಇದ್ದ ಸಂಘಟನೆ. ಅದು ಒಂದು ಪ್ರತಿರೋಧ, ಒಬ್ಬನು ಶೋಷಿತ ಇದ್ದಾನೆ, ಇನ್ನೊಬ್ಬನು ಶೋಷಕ ಇದ್ದಾನೆ, ಅದೊಂದು ಬೈನರಿಯಲ್ಲಿ ಒಂದು ಆಪೋಸಿಟ್ ಆಗಿದೆ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಜಗತ್ತನ್ನು ದಾಖಲಿಸುವ, ಬರಹದಲ್ಲಿ ದಾಖಲಿಸುವ ಒಂದು ಕ್ರಮ ಅದು. ಬಟ್ ನೀವು ನಿಮ್ಮ ಬರವಣಿಗೆಯಲ್ಲಿ ಅದನ್ನು ಮೀರ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಅದು ನನಗೆ ಬಹುಶಃ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಆ ಥರ ಇಲ್ಲ ನಿಮ್ಮ ಬರವಣಿಗೆ. ಇಲ್ಲ ದಟ್ಸ್ ವಾಟ್ ಮೈ ಪಾಯಿಂಟ್. ಇಲ್ಲ, ನಿಮ್ಮ ಕಥೆಗಳಲ್ವಾ ಅಲ್ಲವು ಹೇಗೆ ಆ ಬಣ್ಣ ಮತ್ತು ವೈವಿಧ್ಯತೆಯನ್ನು ತರಲಿಕ್ಕೆ ಸಾಧ್ಯ ಆಯಿತು ಅಂತ ನನ್ನ ಪ್ರಶ್ನೆ. ಅದು ನನಗೆ ಯಾಕೆಂತ ಹೇಳಿದರೆ, ನನ್ನ ಬ್ಯಾಕ್ಗ್ರೌಂಡ್, ನನ್ನ ಬಾಲ್ಯದಿಂದಲೇ ನನಗೆ ಬಹುಶಃ ಎಲ್ಲ ಧರ್ಮದವರ ಜೊತೆಯಲ್ಲಿ ತುಂಬ ಒಡನಾಟ ಇದೆ. ಪರ್ಸ್ನಲ್ ಆದಂತಹ ಸಂಬಂಧಗಳಿವೆ, ಕೌಟುಂಬಿಕವಾದಂಥ ಒಂಥರ ಸಂಬಂಧಗಳಿವೆ. ಈಗ ನನಗೆ ಬ್ರಾಹ್ಮಣರು ಕೂಡ ತುಂಬ ಆಪ್ತರೆ, ತುಂಬ ಫ್ರೆಂಡ್ಸೇ. ನನ್ನ ಮನೆಗೆ ಬರ್ತಾರೆ, ಹೋಗ್ತಾರೆ, ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಕ್ರಿಶ್ಚಿಯನ್ಸ್ ಕೂಡ ನನಗೆ ತುಂಬ ಆಪ್ತರೆ, ಹಿಂದೂಗಳು ಕೂಡ ಆಪ್ತರೆ, ದಲಿತರು ಕೂಡ ನನಗೆ ಆಪ್ತರೆ. ನಾನು ಎಷ್ಟು ಜನರ ಬದುಕುಗಳಲ್ಲಿ ಬದಲಾವಣೆನ ತಂದಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋದು ಇಷ್ಟಪಡೋದಿಲ್ಲ. ಆದರೆ ಜನರಿಗೆ ಗೊತ್ತಿದೆ ಆ ವಿಷಯ, ಬಾಯಿಂದ ಬಾಯ ಹಾಗೆ ಗೊತ್ತಿದೆ. ಬಹಳಷ್ಟು ಜನರ ಬದುಕಿನಲ್ಲಿ ಬದಲಾವಣೆಗಳು ತಂದಿದ್ದೀನಿ. ನಾನು ಎಲ್ಲರನ್ನೂ ಕೂಡ ಮನುಷ್ಯರನ್ನಾಗಿ ನೋಡೋದು. ನಾನು ಜಾತಿ, ಅಂತಸ್ತು, ಈ ರೀತಿಯ ವೈವಿಧ್ಯಗಳಲ್ಲಿ ನೋಡೋದಿಲ್ಲ. ನನ್ನ ಮನೆಯಲ್ಲಿ ಶಿವಪ್ರಸಾದ್ ಅವರ ಪತ್ನಿ ಆಗಿದ್ದಾಳೆ ಈಗ, ಸುವರ್ಣ ಅವಳು ನನ್ನ ಹತ್ರನೇ ಬಂದು, ನಾವಿಬ್ಬರೂ ಸೇರಿ ಒಬ್ಬ ದಲಿತ ಹೆಣ್ಣುಮಗಳ ಬರವಣಿಗೆ ಬರಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅವಳು ಸ್ವಲ್ಪ ಜರ್ನಲಿಸ್ಟಿಕ್ ಬರವಣಿಗೆಲಿದ್ಲು. ಆಮೇಲೆ ಜನತಾ ಮಾಧ್ಯಮ ಬಿಟ್ಟು ಬಂದ್ಲು, ಒಂದು ಪತ್ರಿಕೆ ಬಿಟ್ಟು ಬಂದ್ಲು, ನನ್ನ ಆಫೀಸಿಗೆ ಬರ್ತಿದ್ಲು. ನಾವಿಬ್ಬರೂ ಸೇರಿ ನಾನು ಅವಳಿಗೆ ಒಂದು ಸೃಜನಶೀಲವಾದಂಥ, ಅವಳು ಜರ್ನಲಿಸ್ಟಿಕ್ ರೈಟಿಂಗಲ್ಲಿ ಇದ್ದಿದ್ದೀರ, ಒಂದು ಸೃಜನಶೀಲವಾದಂಥ ಹಂದರವನ್ನು ನಾವು ಹೇಗೆ ನಿರ್ಮಾಣ ಮಾಡ್ಕೋಬೇಕು, ಆ ಕ್ಯಾರೆಕ್ಟರ್ಸ್ ನಾವು ಹೇಗೆ ಆಗಬೇಕು, ಆ ಡೈಲಾಗ್ಸ್ ಹೇಗೆ ಬರಬೇಕು ಅಂತ ಆ ಥರದ ಒಂದು ತರಬೇತಿನೂ ಕೊಟ್ಕೊಂಡು ಅವಳು ಬರವಣಿಗೆನೂ ಮಾಡಿಸ್ತಿದ್ದೆ ಅವಳ ಜೊತೆಯಲ್ಲಿ. 8-8:30 ಆದಾಗ ಇವ್ರ ಅಂಗಡಿಯಿಂದ ಬಂದು ಅವಳು ನನ್ನ ಜೊತೆ ಕಿಚನ್ಗೆ ಬರ್ತಾಯಿದ್ಲು. ನಾನು ಅವಳು ಸೇರಿಕೊಂಡು ಚಪಾತಿನ ಮಾಡಿಕೊಂಡು ಅವ್ರಿಗೂ ಕೊಟ್ಟು, ನಾವು 3 ಜನ ಕೊಟ್ಕೊಂಡು ತಿಂತಾಯಿದ್ವಿ ನಾವು. ಹೀಗಾಗಿ ನನಗೆ ಯಾರ ಬಗ್ಗೆ ಕೂಡ ನನಗೆ ಬ್ಯಾರಿಯರ್ಸ್ ಇಲ್ಲ. ನಾನು ಅವರ ಜೊತೆಯಲ್ಲಿ ಮನುಷ್ಯರ ಹಾಗೆ ನಾನು ಬಿಹೇವ್ ಮಾಡುವಂಥದ್ದು ಒಂದು. ಈ ಒಂದು ಕಾರಣದಿಂದ
ನಾನು ಮನುಷ್ಯರನ್ನಾಗಿ ನೋಡ್ತೀನಿ ಜನಗಳನ್ನು. ಯಾರನ್ನು ಕೂಡ ಒಂದು ಟಾರ್ಗೆಟ್ ಮಾಡಿ ಅವರನ್ನು ಅಬ್ಯೂಸ್ ಮಾಡುವಂಥ ಬರವಣಿಗೆ ನನಗೆ ಇಷ್ಟ ಇಲ್ಲ. ಕಾಣಿಸ್ತೀನಿ, ತೋರಿಸ್ತೀನಿ ಅವರಿಗೆ ಈ ಥರದ್ದಿದೆ ಅನ್ನೋ ಅಂಶವನ್ನು ಎತ್ತಿ ನಾನು ತೋರಿಸ್ಬೋದು. ಆದರೆ ಎಲ್ಲೂ ಕೂಡ ನಾನು ಅವರ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತೀನಿ. ಅದರ ಹಿಂದೆಯಲ್ಲಿ ಅವರ ಜನಾಂಗನ, ಸಮುದಾಯವನ್ನು, ಇಡೀ ಇವುಗಳನ್ನೆಲ್ಲವನ್ನು ಟಾರ್ಗೆಟ್ ಮಾಡುವುದಿಲ್ಲ. ಅದು ಬೇಡ ನನಗೆ. ಬಟ್ ನಿಮ್ಮ ಕಥೆಯೊಂದು ಬೇರೆ ಮಾಧ್ಯಮಕ್ಕೆ ಹೋದಾಗ ಮತ್ತು ಬೇರೆ ಭಾಷೆಗೆ ಹೋದಾಗ, ಮಾಧ್ಯಮ ಅಂತ ಹೇಳುವಾಗ ಸಿನಿಮಾ ಅಂತ ಹೇಳ್ಬೋದು, ಅಥವಾ ಬೇರೆ ಭಾಷೆ ಅಂತ ಹೇಳುವಾಗ ಮಲಯಾಳಂನಲ್ಲಿ ಬಂದದ್ದು, ಇಂಗ್ಲೀಷ್ನಲ್ಲಿ ಬಂದದ್ದು, ಆವಾಗ ಅವು ಹೇಗೆ ಸ್ಥಿತ್ಯಂತರಗೊಳ್ತವೆ? ಅವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಮಲಯಾಳಂ, ತೆಲುಗು, ಪಂಜಾಬಿ ಈ ಭಾಷೆಗೆ ಅನುವಾದ ಆದರೆ ನನಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ಆ ಭಾಷೆ ನನಗೆ ಬಳಕೆ ಇಲ್ಲ. ಆದರೆ ಇಂಗ್ಲೀಷ್ಗೆ ಆದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ನನ್ನ ಒಂದು 11 ಕಥೆಗಳನ್ನ ದೀಪ ಬಸ್ತಿ ಏನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ, ಅದು ಈಗ ಕವರ್ ಪೇಜ್ ಬಂದಿದೆ ನೆನೆ ಅದರದ್ದು. ಆಕೆ ಬಹಳ ಕಷ್ಟಪಟ್ಟಿದ್ದಾಳೆ. ಆಕೆ ಪ್ರತಿಯೊಂದು ಒಂದು ವಾಕ್ಯ ಆಕೆ ಅಲ್ಲಿ ಇದೇನು ನನಗೆ ಅರ್ಥ ಆಗ್ತಿಲ್ಲ ಅನ್ನೋದಾದರೆ ಹಲವು 10 ಸರಿ ನನಗೆ ಫೋನ್ ಮಾಡಿ ಆ ವಾಕ್ಯ ಏನು ಹೇಳ್ತಾನೆ. ಯಾಕೆಂದರೆ ಮೊನ್ನೆ ಕೂಡ ಇದರಲ್ಲಿ ಡಿಸ್ಕಷನಲ್ಲಿ ಹೇಳ್ತಾ ಇದ್ರು ಬೆಂಗಳೂರು ಲಿಟ್ರರಿ ಫೆಸ್ಟಿವಲಲ್ಲಿ, ಇವರು ಕನ್ನಡ, ಇಂಗ್ಲೀಷು, ಕೊಲೋಕಿಯಲ್, ಪರ್ಷಿಯನ್ ಎಲ್ಲ ಭಾಷೆಗಳನ್ನು ಬಳಸ್ಬಿಡ್ತಾರೆ ಇವರ ಬರವಣಿಗೆಯಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಅವ್ರಿಗೆ ಆ ಎಲ್ಲ ಭಾಷೆಗಳನ್ನು, ಈಗ ಕಲೋಕಿಯಲ್ ನಾನು ಏನೋ ಒಂದು ಬಳಸಿರ್ತೀನಿ, ಕಲೋಕಿಯಲಲ್ಲಿ ನಮಗೆ ಅದರಲ್ಲಿ ಕನ್ನಡನೂ ಸೇರಿರತ್ತೆ, ಉರ್ದು ಸೇರಿರತ್ತೆ, ಈ ಥರದ ಒಂದು ಬಳಕೆಯ ಭಾಷೆ ಬಂದ್ಬಿಟ್ಟಿರತ್ತೆ. ಪ್ರತಿಯೊಂದನ್ನು ಕೂಡ 10 ಸರಿ ನನ್ನ ಹತ್ರ ಕೇಳಿ ಕ್ಲಾರಿಫೈ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಇಂಗ್ಲೀಷ್ಗೆ ಯಾವ ರೀತಿಯಲ್ಲಿ ತರಬೇಕು ಅನ್ನೋದನ್ನು ನೋಡಿಕೊಂಡು ಅದನ್ನು ಆಕೆ ಬಹಳ ಶ್ರಮ ಪಟ್ಟಿದ್ದಾರೆ ಆ ಒಂದು ಇದರಲ್ಲಿ. ನನಗೆ ಆಕೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇಷ್ಟ ಆಗುತ್ತೆ. ನನಗೆ ನೋಡಿದ್ದೀನಿ, ಪ್ರತಿಯೊಂದು ಕಥೆಯೂ ನನಗೆ ಕಳಿಸ್ತಾರೆ. ಬಟ್ ಸಿನಿಮಾ ಬಗ್ಗೆ ಏನು ಅನ್ನಿಸ್ತೀನಿ? ಸಿನಿಮಾ ಬಗ್ಗೆ ಆ್ಯಕ್ಚುಲಿ ನನಗೆ ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಚಾರ. ನನಗೆ ಏನು ಅನ್ನಿಸ್ತು, ನನಗೆ ಸುಮ್ಮನೆ ಒಂದು ಆಲೋಚನೆ ಬಂತು. ಹೀಗೆ ನಮಗೆ ಕೆಲವು ಕ್ರಿಯೇಟಿವ್ ಆಲೋಚನೆಗಳು ಕೂಡ ಬರ್ತವೆ ಒಂದೊಂದು ಸರಿ. ನನಗೆ ನಾನು ಯಾವುದೋ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಒಂದು ಶಿಬಿರನ ನಾನು ಭಾಗವಹಿಸಿದ್ದೆ. ಹೀಗಾಗಿ ನಾನು ನಾನು ಇದನ್ನು ಅಡಾಪ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ರತಿ ಗಳಿಗೆನೂ ಕಂಟಿನ್ಯೂಸ್ ಆಗಿ 1 ತಿಂಗಳ ಕಾಲ ನನ್ನ ಬಿಡುವಿನ ಪ್ರತಿ ನಿಮಿಷ ಕೂಡ ಗಿರೀಶ್ ಕಾಸರವಳ್ಳಿ ನನ್ನ ಕಥೆನ ಫಿಲಮ್ ಮಾಡಬೇಕು, ಗಿರೀಶ್ ಕಾಸರವಳ್ಳಿ ನನ್ನ ಕಥೆನ ಫಿಲಮ್ ಮಾಡಬೇಕು ಅಂತ ಆರ್ಡ್ರಸ್ ಕೊಟ್ಕೊಂಡು ಬಂದೆ. ಅವತ್ತು ಬೆಳಿಗ್ಗೆ ಒಂದು 7-8 ಗಂಟೆಗೆ ಒಂದು ಫೋನ್ ಬಂತು. ಅವಾಗೆಲ್ಲ ಲ್ಯಾಂಡ್ಲೈನ್ ಇದ್ದು ಏನು ಅಂತ ನೋಡಿದ್ರೆ ನಾನು ಗಿರೀಶ್ ಕಾಸರವಳ್ಳಿ ಮಾತಾಡ್ತೀನಿ. ಕರೆಕ್ಟ್, ನೀವು ಮಾತಾಡಲೇಬೇಕಿತ್ತು, ಮಾತಾಡಿದ್ರಿ ಅಂದ್ಕೊಂಡು ನನಗೆ ನಗು ಬಂತು. ಆಮೇಲೆ ಅವ್ರು ಹೇಳಿದರು, ನಾವು ಒಂದು 2 ವರ್ಷದಿಂದ ನಮ್ಮ ಯೂನಿಟ್ನವರು ಒಂದು ಕಥೆಯನ್ನು ಹುಡುಕ್ತಾ ಇದ್ದೀವಿ, ನಮಗೆ ಅದು ಸಿಕ್ಕಿರಲಿಲ್ಲ. ಇವತ್ತು ನಾನು ಡೆಲ್ಲಿಗೆ ಹೊರಟಿದ್ದೀನಿ. ಇವತ್ತು ನಮ್ಮ ಯಾರೋ ಸ್ಟಾಫ್ ಇದರಿಂದ ನಮ್ಮ ಯೂನಿಟ್ನವರು ಡಿಸ್ಟ್ರಿಕ್ಟ್ ಲೈಬ್ರರಿಯಿಂದ ಒಂದು ಪುಸ್ತಕ ತಂದು ಕೊಟ್ಟರು. ಅದರಲ್ಲಿ ನಿಮ್ಮ ಕಥೆಯನ್ನು ನಮಗೆ ತುಂಬ ಇಷ್ಟ ಆಯಿತು. ಇದನ್ನು ನಾವು ಕಥೆ ಮಾಡಲಿಕ್ಕೆ ಇದು ಚಿತ್ರೀಕರಣ ಮಾಡಿಕೊಳ್ಳಲಿಕ್ಕೆ ನಿಮ್ಮನ್ನು ಅನುಮತಿ ಬೇಕು, ನಾನು ಡೆಲ್ಲಿಯಿಂದ ಬಂದಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ರೆ ಆಯಿತು ಹಾಗೆ ಮಾಡಿ ಅಂದರೆ ಬಂದರು. ಇಲ್ಲೇ ಕೂತ್ಕೊಂಡ್ರು, ಹೀಗೆ ಮಾತಾಡಿದರು, ನೋಟ್ಸ್ ಮಾಡಿಕೊಂಡ್ರು. ಪ್ರತಿಯೊಂದನ್ನು ಕೂಡ ಒಂದು 2-3 ಸರಿ ಇಲ್ಲೇ ಬಂದು ಮನೆಯಲ್ಲಿಗೆ ಬಂದು ಭೇಟಿ ಮಾಡಿದರು ಅವರು. ಆಮೇಲೆ ತಾರಾ ನಾ ಮೇನ್ ರೋಲಲ್ಲೇ ಹಾಕಬೇಕು ಅಂತ ಹೇಳ್ಬಿಟ್ಟು ಅದನ್ನು ಅವರು ಅದೆಲ್ಲ ತೀರ್ಮಾನ ಮಾಡಿದ್ರು. ಆಮೇಲೆ ಬೆಂಗಳೂರಿನಲ್ಲಿ ಜಯನಗರದ ಕ್ಲಬ್ಬಲ್ಲಿ ಕೂತ್ಕೊಂಡು ಅವರು ಅದೆಲ್ಲ ಡೈಲಾಗ್ಸ್ ಎಲ್ಲ ಬರೆದಾಗ ಆವಾಗಲೂ ಕೂಡ ಜೊತೆಯಲ್ಲಿದ್ವಿ, ಎಲ್ಲ ಮಾಡ್ಕೊಂಡು ಆಮೇಲೆ ಅವರು ಫಿಲಮ್ ಬಂತು. ಒಂದು ಇದರಲ್ಲಿ ಯಾವ ನಿಮ್ಮ ಥಿಯೇಟ್ರ್ ಇದೆಯಲ್ಲ, ಯಾವುದದು ಕಾರ್ಪೊರೇಷನ್ ರಿಲೀಸ್ ಕೂಡ ಮಾಡಿದ್ರು, ಕಾರ್ಪೊರೇಷನ್ ಹತ್ರ ಇದೆಯಲ್ಲ ಒಂದು, ಅಲ್ಲಿ ನಮಗೆ ಫಿಲಮ್ ಶೋ ಮಾಡಿದರು, ಪ್ರೀಮಿಯರ್ ಶೋ ಮಾಡಿದ್ರು. ಅದು ಬಾದಾಮಿ ಹೌಸ್ ಅಲ್ಲಿ. ಆಮೇಲೆ ಅಲ್ಲಿ ಆವಾಗ ಅದಕ್ಕಿಂತ ಮುಂಚೆ ನನಗೆ ಹೇಳಿದರು ಅವರು, ಎಲ್ಲ ಕೂಡ ನಮ್ಮ ಅವರ ಸ್ನೇಹಿತರು ಯೂನಿಟ್ನವರು ಎಲ್ಲ ಹೇಳ್ತಾ ಇದ್ರಂತೆ, ಆರಂಭ ಮಾಡಿದ್ದು ತಾರಾನಿಂದ ಫಿಲಮ್ಮು,
ಕ್ಲೋಸ್ ಮಾಡಬೇಕಾದ್ದು ಕೂಡ ತಾರಾ ಮೇಲೇ ಕ್ಯಾಮ್ರಾ ಕೊನೆ ಲಾಸ್ಟಲ್ಲಿ ಝೂಮ್ ಆಗಬೇಕು ಅದು. ಹಾಗೆ ಮಾಡಿ ಅಂತ ಸಜೆಸ್ಟ್ ಮಾಡಿದ್ದಾನಂತೆ. ಅದಕ್ಕಿಲ್ಲ, ಇದರಲ್ಲಿ ಲೇಖಕಿಯದು ಬೇರೆದೇ ವ್ಯೂ ಇದೆ. ಯಾಕೆಂದರೆ ಒಂದು ಸೆಟ್ ಆಫ್ ಲೇಡೀಸ್ ಎಲ್ಲರೂ ಕೂಡ ತಮ್ಮ ತಮ್ಮ ಕ್ರಮದಲ್ಲಿ ಬಂಡಾಯವನ್ನು, ಪ್ರತಿರೋಧವನ್ನು ದಾಖಲಿಸ್ತಾರೆ. ಇಲ್ಲ, ನನಗೆ ಅವರ ಒಂದು ಏನಿದೆ ಮುಖ್ಯವಾದಂಥ ಆಶಯ ಏನಿದೆ ನನಗೆ ಅರ್ಥ ಆಗಿದೆ, ನಾನು ಅದನ್ನೇ ತರೋದು, ಇನ್ನು ಬೇರೆದೇನು ತರೋದಿಲ್ಲ ಅಂತ ಹೇಳಿದ್ರಂತೆ. ಅದರಲ್ಲಿ ಬಹುತೇಕ ನಮ್ಮ ಒಂದು ಅಕ್ಷರ ಮಾಧ್ಯಮವನ್ನು ಆ ಥರದ ಒಂದು ಚಿತ್ರದ ಮಾಧ್ಯಮಕ್ಕೆ ತರಬೇಕಾದ್ರೆ ಕೆಲವು ಮಾರ್ಪಾಟುಗಳನ್ನ ಅವ್ರು ಮಾಡ್ಕೋಬೇಕಾಗತ್ತೆ. ಆ ಮಾರ್ಪಾಟುಗಳ ಮೂಲಕ ಅವರು ಬಹಳ ಒಂದು ಹೆಚ್ಚಿನ ಒಂದು ಚೇಂಜಸ್ ಏನು ಮಾಡ್ಕೊಂಡಿಲ್ಲ ಅದರಲ್ಲಿ. ಮತ್ತು ಅದೇ ಬಾದಾಮಿ ಹೌಸಲ್ಲಿ ಅದು ಫಿಲಮ್ ಆದಾಗ, ಪ್ರೀಮಿಯರ್ ಶೋ ಆದಾಗ ನಾವೆಲ್ಲಲ್ಲಿ ಕೂತಿದ್ವಿ. ಕೊನೆಯಲ್ಲಿ ಯಾರೋ ಇಲ್ಲಿ ಬಂದು ಪಕ್ಕದಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡು, ನಾನು ಲಾಸ್ಟ್ ಚೇರಲ್ಲಿ ಕೂತಿದ್ದೆ, ನನ್ನ ಕೈ ಹಿಂಗೆ ಇಟ್ಕೊಳ್ತಾ ಇದ್ರು. ನಾನು ಯಾವಾಗ ಯಾರು ಅಂತ ನೋಡಿದ್ರೆ ತಾರಾ. ಅವರು ತುಂಬ ಟೆನ್ಸ್ ಆಗಿದ್ರು ಅವರು ಅವಾಗ. ಆಮೇಲೆ ಅದು ಫಿಲಮ್ ಎಂಡ್ ಆದಾಗ ನಾನು ಹಗ್ ಮಾಡಿ ಹೇಳಿದೆ, ನಿಜವಾಗೂ ನಿಮಗೆ ಪ್ರಶಸ್ತಿ ಸಿಗತ್ತೆ ಇದರಲ್ಲಿ. ಐ ವಾಸ್ ಮೂವ್ ಟು ಟಿಯರ್ಸ್ ನಿಮ್ಮ ಆ್ಯಕ್ಟಿಂಗ್ ನೋಡಿ, ನಂಗೆ ತುಂಬ ಇಷ್ಟ ಆಯಿತು, ನನಗೆ ಇದು ನಿಮಗೆ ನಿಜವಾಗೂ ಇದರಲ್ಲಿ ಪ್ರಶಸ್ತಿ ಸಿಗತ್ತೆ ಅಂತ ಹೇಳಿದೆ. ಹಾಗೆ ಆಯಿತು. ಶಿ ವಾಸ್ ಸೋ ಹ್ಯಾಪಿ. ಅದೇ ರೀತಿಯಲ್ಲಿ ಆಯಿತು. ಅದರ ಅನೌನ್ಸ್ ಆಗೋಗ್ಬೇಕಾದ್ರೆ ಪ್ರಶಸ್ತಿ ಕೊನೆಯವರೆಗೂ ಕೂಡ ರೇನ್ ಕೋಟ್ ಫಿಲಮ್ಗೆ ಐಶ್ವರ್ಯ ರೈಗೆ, ಇವರಿಗೆ ಈ ಫಿಲಮ್ಗೆ ಟೈ ಕೊನೆಯವರೆಗೂ ಇತ್ತು. ತುಂಬ ಎರಡರಲ್ಲೂ ಇಬ್ರು ಚೆನ್ನಾಗಿ ಮಾಡಿದ್ರು, ಬಟ್ ಇವರು ಹೆಚ್ಚಿಗೆ ಚೆನ್ನಾಗಿತ್ತು. ಇವ್ರದ್ದು ಚೆನ್ನಾಗಿತ್ತು. ಹೀಗಾಗಿ ಮೇಡಮ್, ನನಗೆ ನೀವು ಕಥೆ ಬರೆದಿದ್ರಿ, ವರದಿಗಳನ್ನು ಬರೆದಿದ್ರಿ, ಲೇಖನಗಳನ್ನು ಬರೆದಿದ್ರಿ, ಪ್ರಬಂಧಗಳು ಬರಿಬೇಕಂತ ಅನಿಸಿದ್ದು ಮತ್ತು ಕವಿತೆಯ ಕಡೆಗೆ ಹೊರಡಿದ್ದು ಏನಕ್ಕೆ? ನಾನು ಕವಿತೆಯ ನನ್ನ ಇದರಲ್ಲಿ ಲೇಖಕಿಯ ಕವಯಿತ್ರಿಯ ಮಾತು ಮೊದಲು ಹೇಳಿದ್ದೀನಿ ನಾನು. ಅದರಲ್ಲಿ ನಾನು ಹೇಳ್ಕೊಂಡಿದ್ದೀನಿ, ನನಗೆ ಕವನ ಬರೆಯೋಕ್ಕೆ ಬರೋದಿಲ್ಲ, ಕವಿತೆಯ ಭಾಷೆ ನನಗೆ ಒಗ್ಗಿಲ್ಲ, ಅದು ಬೇರೆದೇ ಕ್ಷೇತ್ರ ನನಗೆ ಗೊತ್ತು. ಆದರೂ ಕೂಡ ಇದನ್ನು ನಾನು ಕವಿತೆಗಳು ಅಂತ ಹೆಸರು ಕೊಡ್ತಾ ಇದ್ದೀನಿ. ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದರ ಒಂದು ಭಾವ ಅಂತೂ ಅದರಲ್ಲಿದೆ. ಮತ್ತೆ ನಾನು ಹೇಳಿದ್ದೀನಿ ನನಗೆ ಕವನ ಬರೆಯೋಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಂಡು ಮೊದಲೇ ನಿರೀಕ್ಷಣಾ ಜಾಮೀನು ಪಡ್ಕೊಂಡು ಬರ್ತಿದ್ದೀನಿ. ಏನಾಯಿತು ಅಂತ ಹೇಳಿದರೆ, ನನಗೆ ನನ್ನ ಎದುರಿಗೆ 3 ಆಯ್ಕೆಗಳಿದ್ವು. ನನ್ನ ಎದುರಿಗೆ 1990ಯಲ್ಲಿ ನಾನು ಎನ್ರೋಲ್ ಮಾಡಿಸ್ದೆ. ಆಮೇಲೆ ನಾನು ದುಡಿಲೇಬೇಕು ಕುಟುಂಬದ ಸಲುವಾಗಿ ಅನ್ನೋದಾಯಿತು. ಒಂದು 4 ಮಕ್ಕಳಿದ್ರು, 3 ಹೆಣ್ಣುಮಕ್ಕಳು. ಅವರ ಎಜುಕೇಷನ್ನು ನಾನು ನನ್ನ ಗಂಡನ ಜೊತೆ ಕೊಡಲೇಬೇಕು ಆರ್ಥಿಕವಾಗಿ ಅನ್ನೋದು ನನಗೆ ವಾಸ್ತವವಾಗಿ ಅರಿವಾಯಿತು. ಆವಾಗ ನಾನು ಕೂತ್ಕೊಂಡು ಒಂದು ಸರಿ ನಾನು ಆಲೋಚನೆ ಮಾಡಿದೆ. 3 ನನ್ನ ಎದುರಿಗೆ ಒಂದು ಆಲ್ಟರ್ನೇಟಿವ್ ಕ್ಷೇತ್ರಗಳಿದ್ವು. ನನಗೆ ಏನಿತ್ತು? ಪಾಲಿಟಿಕ್ಸ್. 2 ಸರಿ ಮುನ್ಸಿಪಾಲಿಟಿಗೆ ನಾನು ಸೆಲೆಕ್ಷನ್ ಎಲೆಕ್ಟ್ ಆಗಿದ್ದು. 2 ಚುನಾವಣೆಯನ್ನು ಎದುರಿಸಿ ಗೆದ್ದಿದ್ದೆ. ಆಮೇಲೆ ಇದು ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಎಲ್ಲ ನನಗೆ ತುಂಬ ಅಫಿಲಿಯೇಷನ್ ಇತ್ತು, ತುಂಬ ಸಂಪರ್ಕಗಳಿತ್ತು. ನಾನು ಪಾಲಿಟಿಕ್ಸ್ ಹೋಗ್ಬೋದು. 2ನೇದಾಗಿ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಬರವಣಿಗೆ ಮೂಲಕ ನಾನು ಮುಂದುವರಿಬೋದು. 3ನೇದಾಗಿ ಪ್ರೊಫೆಷನ್ ಮಾಡ್ಬೋದು, ಲಾ ಪ್ರೊಫೆಷನ್ ಪ್ರಾಕ್ಟೀಸ್. 3ಅನ್ನು ಇಟ್ಕೊಂಡು ನಾನು ಬಹಳ ಹೊತ್ತು ಕೂತ್ಕೊಂಡು ಆಲೋಚನೆ ಮಾಡಿದೆ. ಆಮೇಲೆ ಮೊದಲು ಪಾಲಿಟಿಕ್ಸ್ಗೆ ಗೀಟ್ ಹೇಳಿದೆ. ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಒಂದು ಸ್ವಲ್ಪ ನನಗೆ ಸ್ವಾಭಿಮಾನ ಜಾಸ್ತಿ. ಒಬ್ಬರು ಲೀಡ್ರ್ ಬರ್ತಾರೆ ಅಂತ ಅಶೋಕ ಹೋಟೆಲಲ್ಲೋ ಈ ಹೋಟೆಲಲ್ಲೋ ರಾತ್ರಿ 10 ಗಂಟೆವರೆಗೂ 12 ಗಂಟೆವರೆಗೂ ಒಂದು ಹೂಗುಚ್ಚ ಇಟ್ಕೊಂಡು ನಿಲ್ಲೋದಕ್ಕೆ ಆಗೋದಿಲ್ಲ ನನ್ನ ಕೈಲಿ. ಅದು ನಾನು ಮಾಡುವಂಥದ್ದು ಇದೆಲ್ಲ ಇದುವರೆಗೆ ನಾನು ಬೇರೆ ಪ್ಲೇನ್ನಲ್ಲಿ ಮಾಡ್ಕೊಂಡು ಹೋದೆ. ಆದರೆ ಈಗ ನಾನು ಅದಕ್ಕೆ ಕಮಿಟೆಡ್ ಆಗಿ ಮಾಡಬೇಕು ಅಂತ ಹೇಳಿದರೆ ಅದರ ಹಜಾರ್ಡ್ಸ್ ಏನಿದೆ ಅದು ನನ್ನ ಕೈಲಿ ನಿಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಐ ವಿಲ್ ಕಮ್ ಬ್ಯಾಕ್. ಈಗ ನನ್ನ ಎದುರಿಗೆ ಸಾಹಿತ್ಯ ಕ್ಷೇತ್ರ ಮತ್ತು ಪ್ರೊಫೆಷನು, ಲೀಗಲ್ ಪ್ರೊಫೆಷನ್ 2 ನನಗಿದೆ. ಸೊ ಸಾಹಿತ್ಯ ಕ್ಷೇತ್ರ ಮಾಡ್ಕೊಂಡು ಹೋಗ್ಬೋದು ನಾನು, ನನಗೆ ಹೆಸರು ಕೂಡ ಬರುತ್ತೆ, ಆದರೆ ಹಣ ಬರೋದಿಲ್ಲ. ಹೌದು.
ಐ ಆಮ್ ಬ್ಯಾಡ್ಲಿ ಇನ್ ನೀಡ್ ಆಫ್ ಮನಿ ನೋ. ನನ್ನ ಕುಟುಂಬದ ಸಲುವಾಗಿ ನಾನು ಹಣ ಅರ್ನ್ ಮಾಡಲೇಬೇಕು. ಸೊ ಇದನ್ನು ಪಕ್ಕಕ್ಕೆ ಇಡ್ತೀನಿ. ಸ್ಟ್ರೈಕ್ ಆಫ್ ಮಾಡಲಿಲ್ಲ, ಪಕ್ಕಕ್ಕೆ ಇಡ್ತೀನಿ. ಲೀಗಲ್ ಪ್ರೊಫೆಷನ್ ಗಟ್ಟಿಯಾಗಿ ಹಿಡಿಬೇಕು. ನಾನು ನನ್ನ ಗಂಡನ ಜೊತೆ ಹೇಳ್ಕೊಂಡು ನಾನು ನಗ್ತಾ ಇರ್ತೀನಿ. 1990 ನಾನು ಟೇಬಲ್ ಮೇಲೆ ನಾನು ತಲೆ ಬಗ್ಸಿ ನಾನು ಪೆನ್ ಹಿಡಿದಿದ್ದು, ತಲೆ ಎತ್ತಿ ನೋಡಿದಾಗ 2005 ಆಗ್ಬಿಟ್ಟಿತ್ತು ಅಂತ. 15 ವರ್ಷ ಅದರಲ್ಲಿ ಏನೋ ಒಂಚೂರು ಬರೀತಾ ಇದ್ದೆ, ಎಲ್ಲೋ ಒಂದು ಕಥಾ ಸಂಕಲನ ಬರ್ತಿತ್ತು, ಏನೋ ಒಂದು ಬರೀತಾ ಇತ್ತು. ನಿಜವಾದಂಥ ರೀತಿಯಲ್ಲಿ ಬರವಣಿಗೆ ಅಂತ ಮಾಡಾಗ 15 ವರ್ಷ ಯಾವ ಕಡೆನೂ ತಿರುಗಿ ನೋಡಲಿಲ್ಲ. ಎಕ್ಸೆಪ್ಟ್ ಪ್ರೊಫೆಷನ್ ನನ್ನ ಆದ್ಯತೆನೇ ಬೇರೆ ಯಾವುದೂ ಇರಲಿಲ್ಲ. ಯಾಕೆಂದರೆ 3 ಜನ ಹೆಣ್ಮಕ್ಳು, 3 ಜನ ಹೆಣ್ಣುಮಕ್ಳ ಮೇಲೆ ನನಗೆ ಚಾಲೆಂಜಸ್ ಬೇರೆ. ಅವ್ರ ಎಜುಕೇಷನ್ನು, ಅವರ ಫ್ಯೂಚರು, ಅವ್ರ ಮದುವೆ, ಇದೆಲ್ಲ ನನಗೆ ಬಹಳ ಮುಖ್ಯ. ಮತ್ತು ನನ್ನ ಒಂದು ಪುಣ್ಯಕ್ಕೆ ಆ 3 ಜನನೂ ಎಂಥ ಇಂಟೆಲಿಜೆಂಟ್ ಅಂತ ಹೇಳಿದ್ರು. 3 ಜನನೂ ಕೂಡ ಮೈಸೂರು ಯೂನಿವರ್ಸಿಟಿಗೆ ಅವರು ಗೋಲ್ಡ್ ಮೆಡಲಿಸ್ಟ್. ಅಂಥ ಚೆನ್ನಾಗಿ ಓದ್ಕೊಂಡೋದವರು. ಅವ್ರು 3 ಜನನೂ ಅಡ್ವೊಕೇಟ್ಸ್. ಇಷ್ಟಪಟ್ಟು ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡು, ಅವರು ಎಲ್ಡೆಸ್ಟು ಅವಳು ರ್ಯಾಂಕ್ ಬಂದ ತಕ್ಷಣ ಅವಳನ್ನು ನಾನು ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಅಂತ ಹೇಳ್ಬಿಟ್ಟು ಅವಳನ್ನ ಇದು ಮಾಡಿದೆ. KS ಪಾಸ್ ಮಾಡಿದ್ಲು, IASಗೂ ಕಟ್ಟಿದ್ಲು, KS ಪಾಸ್ ಮಾಡಿದ್ಲು. ಅವಳದ್ದು ಹರಿಯಾಣದಲ್ಲಿ ಇದಕ್ಕೆ ಬಂತು ಟ್ರೈನಿಂಗಿಗೆ. ಮಗು ಆಗಿತ್ತು ಅವಾಗ ಅವಳಿಗೆ. ಅವಳು ಹೋಗೋದಿಲ್ಲ ಅಂತ ಅವಾಗ ರಿಸೈನ್ ಮಾಡಿದ್ಲು. ಈಗ ಮುಂಬೈನಲ್ಲಿ ಅವಳದು ಇಂಡಿಪೆಂಡೆಂಟ್ ಆಫೀಸ್ ಇದೆ, ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಹೆಣ್ಣುಮಕ್ಕಳ ಫ್ಯೂಚರ್ ನನಗೆ ಭಾಳ ಮುಖ್ಯ ಆಯಿತು. ಅದಕ್ಕೋಸ್ಕರ ಪ್ರೊಫೆಷನ್ನ ನಾನು ಆಯ್ಕೊಂಡ್ಮೇಲೆ ಈ ಅಕ್ಷರಗಳ ಗೆಳೆತನ ಇದೆಯಲ್ಲ, ಇದು ಬಿಟ್ಟು ಹೋಗೋದಿಲ್ಲ. ಹೌದು, ಕಾಡಿಸ್ತಾನೆ ಇರುತ್ತೆ. ನಾನು ಹೇಗೆ ಅಂದರೆ ಬೆಳಗ್ಗೆ 9:30 ಎದ್ದು ಆಫೀಸ್ಗೆ ಹೋಗೋದು, 10:00 ಕೋರ್ಟಲ್ಲಿರೋದು, ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು 3 ಗಂಟೆವರೆಗಿದ್ದು 3 ಗಂಟೆಗೆ ಮತ್ತೆ ಕೋರ್ಟ್ಗೆ ಹೋಗೋದು, 5:00 ಬರೋದು. 5:00 ಬರ್ತಿದ್ದಂಗೆ ಮೆಟ್ಲ ಮೇಲೆ ಎಲ್ಲ ಕ್ಲೈಂಟ್ಸ್ ಇರೋದು. ಒಂದೊಂದು ದಿವಸ ಟೀ ಕೂಡ ಕುಡಿಯೋಕ್ಕಾಗ್ತಿರಲಿಲ್ಲ, ಹಾಗೆ ಆಫೀಸ್ಗೆ ಹೋಗೋದು. ರಾತ್ರಿ 9:30. ಈ ಥರದ ಒಂದು ಪ್ರೊಫೆಷನ್ನ ಮಾಡ್ತಾ ಇದ್ನಲ್ಲ ನಾನು. ಜನ ಪ್ರೀತಿಯಿಂದ ತುಂಬ ಕೇಸಸ್ ಕೊಟ್ಟರು, ತುಂಬ ಹಣನೂ ಕೊಟ್ಟರು, ತುಂಬ ಗೌರವನೂ ಕೊಟ್ಟರು. ನಾನು ಕೂಡ ನೆಮ್ಮದಿಯಿಂದ ಅವ್ರ ಕೆಲಸಗಳನ್ನ ಮಾಡಿಕೊಟ್ಟೆ. ಮಧ್ಯೆ ಬಿಟ್ವೀನ್ ದಿ ಫೈಲ್ಸ್ ಒಂದು ಕೇಸ್ ಕಾಲಾಗಿ ಇನ್ನೊಂದು ಕೇಸ್ಗೆ ಕಾಯ್ಕೊಂಡು ಕೂತಾಗ ಒಂದು ಕವನ ಬಂದ್ಬಿಡೋದ, ಏನೋ ಒಂದು ಭಾವ ಬಂದ್ಬಿಡೋದ, ಅಲ್ಲಿ ಬಂದದ್ದು ಒಂದು ಭಾವ ಬಂದ್ಬಿಡೋದ. ಜೋಬಲ್ಲಿ ಕೈ ಹಾಕಿ ಅಲ್ಲೊಂದು ಪೇಪರ್ ತಗೊಂಡು ಏನೋ ಒಂದಿಷ್ಟು ಬರೆದು ಇಟ್ಕೊಳ್ಳವೆ, ಅದು ಜೋಬಲ್ಲಿರೋದು. ಈಗಿನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಒಂದು ಮೊಬೈಲು ಏನೋ ಅದು ಇದ್ದಿದ್ದಿದ್ರೆ ನಮಗೆ ತುಂಬ ಅನುಕೂಲ ಆಗೋದು. ಒಂದು ಸರಿ ಯಾರಿಗಾದ್ರೂ ಕ್ಲೈಂಟ್ಸ್ಗೆ ಡೇಟ್ ಕೊಡೋದು ಅರ್ಧ ಹರಿದು ಕೊಟ್ಬಿಟ್ಟಿರೋದೆ, ಆಮೇಲೆ ಅರ್ಧ ದೋಡಿ ಹೊಟ್ಟೆ ಹುರ್ಕೊಳ್ಳೋ, ಅಯ್ಯೋ ಎಲ್ಲೋಯ್ತು ಇದು ಅರ್ಧ ಅಂತ ಹೇಳ್ಬಿಟ್ಟು. ಹೀಗಾಗಿ ಆ ಕವನಗಳು ಬಂದದ್ದು. ಪ್ರಬಂಧಗಳನ್ನು ನಾನು ಕಾನ್ಷಿಯಸ್ ಆಗಿ ಬರೆದೆ. ಹೆಚ್ಚು ಹೇಗೆ ಬರೆದೆ ಅಂದರೆ, ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನ ಮಾಡ್ತಾರಲ್ಲ, ಕಾರ್ಯಕ್ರಮಗಳಿಗೆ ನಾನು ಅಷ್ಟು ಸುಮಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಆ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕೆ ಪೂರ್ವಭಾವಿಯಾಗಿ ಅದು ಒಂದು ಪ್ರಬಂಧ ತಯಾರು ಮಾಡಿ ಪ್ರಬಂಧದ ಪ್ರೆಸೆಂಟೇಷನ್ ಕೊಡ್ತಿದ್ದೆ ನಾನು. ಹಾಗೆ ಆಫ್ ಹ್ಯಾಂಡಾಗಿ ಹೋಗಿ ಏನೋ ಒಂದು ಮಾತಾಡಿ ಬರೋದು ನನಗೆ ಸರಿ ಆಗ್ತಾ ಇರಲಿಲ್ಲ. ವ್ಯವಸ್ಥಿತವಾಗಿ ಒಂದು ಪ್ರಬಂಧನ ತಯಾರು ಮಾಡ್ತಿದ್ದೆ. ಆಮೇಲೆ ಗೌರಿ ಲಂಕೇಶು ಇವರು ಲಂಕೇಶ್ ಪತ್ರಿಕೆಗೆ ಬಂದ ನಂತರ ಅವರು ಬರೀಲಿಕ್ಕೆ ತುಂಬ ಇನ್ಸಿಸ್ಟ್ ಮಾಡ್ತಿದ್ರು ನನಗೆ. ಆದರೂ ಹೆಚ್ಚು ಬರೀಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ, ಬರೀತಿರಲಿಲ್ಲ ನಾನು. ಅದಕ್ಕೆ ತುಂಬ ನನ್ನ ಜೊತೆಲಿ ಗೆಳೆತನ ನಾವು ಹೊಂದಿದ್ರು. ತುಂಬ ನನ್ನ ಜೊತೆಲಿ ಪ್ರತಿಯೊಂದು ಮಾತುಗಳನ್ನ ಡಿಸ್ಕಸ್ ಮಾಡೋದು, ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋದು, ಈ ಥರದ ಒಂದು ಇದರಲ್ಲಿತ್ತು. ಈಗ ಅವ್ರ ಕುಟುಂಬದ ಸಮಸ್ಯೆಗಳನ್ನೇ ಹೇಳ್ಕೊಳ್ಳೋದು, ಈ ಥರದ್ದೆಲ್ಲ ಇತ್ತು ತುಂಬ. ಆವಾಗ ಅವರ ಒತ್ತಡಕ್ಕೆ ಒಂದೆರಡು ಬರೀತಾ ಇದ್ದೆ. ಉಳಿದಂತೆ ಈಗ ನೋಡಿ, ಮೊನ್ನೆ ಒಂದು ಅತುಲ್ ಇಂಜಿನಿಯರ್, ಅವನ ಸಾವಿನ ಬಗ್ಗೆ, ಅವನ ಆತ್ಮಹತ್ಯೆಯ ಬಗ್ಗೆ ದೊಡ್ಡ ಇಶ್ಯೂ ಆಯ್ತಲ್ಲ. ಆಕೆ ಅದು ಲೀಗಲ್ ಟೆರರಿಸಮ್ ಅಂದ್ರಲ್ಲ, ಅವನ ಹೆಂಡತಿ. ಇದು ಅದಕ್ಕೆ ಕೂಡ ಪ್ರಜಾವಾಣಿಗೆ ಅದು ನನಗೆ ತಡಿಲಿಕ್ಕಾಗಲಿಲ್ಲ. ಅದು ಡೇ ಟು ಡೇ ನಾನು ನೋಡ್ತಿರೋ ಅನುಭವಿಸ್ತಿರೋ ಸಂದರ್ಭಗಳು ಅವುಗಳೆಲ್ಲ. ಅದ್ರ ಬಗ್ಗೆ ಒಂದು ಬರೆದು ಸುಮ್ಮನೆ ಒಂದು ಪ್ರಜಾವಾಣಿಗೆ ಕಳಿಸ್ಕೊಟ್ಟಿದೆ. ಅವರು
ಇಲ್ಲ ಇದು ಚೆನ್ನಾಗಿದೆ, ಇದನ್ನ ಸ್ವಲ್ಪ ಈ ಥರದ್ರಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ, ಅದಕ್ಕೆ ಬೇಕಾದಷ್ಟನ್ನ ಹೀಗೆ ಕೊಡಿ ಅಂತ ಏನೋ ಅವ್ರ ರಿಕ್ವೈರ್ಮೆಂಟ್ ಹೇಳಿದರು. ಅದ್ರ ಪ್ರಕಾರ ಕೊಟ್ಟೆ, ಪ್ರಕಟ ಆಯಿತು. ಅಂದರೆ ಒಂದು ಸಾಮಾಜಿಕ ಸಂದರ್ಭಕ್ಕೆ ಅನುಗುಣವಾಗಿ ಏನೋ ಒಂದು ನನ್ನ ಒಂದು ಅಭಿಪ್ರಾಯ, ನನ್ನ ಚಿಂತನೆ, ನನ್ನ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು. ಆ ಮೂಲಕನೂ ಅನೇಕ ಪ್ರಬಂಧಗಳು ರೂಪುಗೊಂಡಿವೆ. ಸೊ ಮೇಡಮ್, ಇಷ್ಟೊತ್ತು ತಮ್ಮ ಬರಹದ ಬಗ್ಗೆ, ಬದುಕಿನ ಬಗ್ಗೆ ಹಲವು ಸಂಗತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮಗೆ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ನಾನು ಕೃತಜ್ಞತೆ ಹೇಳ್ತೇನೆ.